ಮೇಟೂರು ತಾಲೂಕು. ಅದರ ಕುರಿಗಳಿತ್ತು, ಅದನ್ನು ಮೇಯ್ಸಕ್ಕೆ ಹೋಯ್ತಾ ಇತ್ತು ಫಾರೆಸ್ಟ್ಗೆ. ಆವಾಗಲೇ ನಮ್ಮ ವೀರಪ್ಪನ ಜೊತೆಯಲ್ಲಿ ಇದಾಗಿ ಹೋಗಿ ಇದೇ ಇದನ್ನ ಹೋಗಿರೋದು. ಇದೇ ಬೆಟ್ಟ ಹತ್ಕೊಂಡು ಇದೇ ಬೆಟ್ಟ ಹತ್ಕೊಂಡು. ಅವங்களுக்கு ಕನ್ನಡ ಬರಲ್ಲ, ಏನು ತಮಿಳ್. ಸೇಲಂ ಜೈಲಲ್ಲಿ ಇರುವಾಗ ನಮ್ಮ ತಾಯಿ ತೀರೋಗಿರೋದು, ಅದಕ್ಕೆ ಕೋರ್ಟ್ಲಿ ಪರ್ಮಿಷನ್ ಕೇಳಿದ್ರೆ ಅದಕ್ಕೆ ಕೂಡ ಕೊಟ್ಟಿಲ್ಲ. ಒಂದು ಚೀಲ ಯಾವಾಗಲೂ ಇರುತ್ತೆ ಒಣಗಿರೋ ಮಾಂಸ. ಅವರು ಗೋವಿಂದ ಇಬ್ಬರು ಮಾತ್ರ ಹೋಗಿ ಮುಚ್ಚಿಡ್ತಾರೆ. ಯಾವ ಪ್ರಾಣಿಗಳು ಯಾವ ಜಾಗದಲ್ಲಿ ಕಿರ್ಚಿದ್ರೆ ಏನಲ್ಲಿ ಇರುತ್ತೆ, ಅದು ಯಾರೋ ಆಳು ನೋಡಿದ್ರೆ ಮಾತ್ರ ಕಿರ್ಚುತ್ತೆ. ಪ್ರಾಣಿಗಳು ನೋಡೋದು ಕಿರ್ಚಲ್ಲ. ಮನುಷ್ಯನಿಗೆ ಯಾವುದೇ ಕಾಯಿಲೆಗಳು ಇದ್ರ ಕೂಡ ಸಂಬಂಧ ಇಟ್ಕೊಂಡ್ರೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಆವಾಗಲೇ ಭೇಟಿನೇ ಕೊಟ್ಟಿದ್ರು ಅವರು. ಏಡ್ಸಕ್ಕೂ ನನ್ನ ಹತ್ರ ಔಷಧಿ ಇದೆ, ಅದಕ್ಕೂ ಕೂಡ ಗುಣ ಆಗುತ್ತೆ ಅಂತ ಹೇಳಿದ್ರು. ನಾವೆಲ್ಲ ಅಷ್ಟೆಲ್ಲ ತಿಂದಿಲ್ಲ ಅಂದ್ರೆ ಸರ್ 18 ವರ್ಷ ಜೈಲಲ್ಲಿ ಜೈಲು ಊಟ ಮಾಡಿ ಈಗೆಲ್ಲ ಬದುಕಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ. ವೀರಪ್ಪನ ಹತ್ರ ಎಲ್ಲ ಮಿಷಿನ್ ಗನ್ ಇತ್ತು, ಗೋವಿಂದನ ಹತ್ರ 303 ಇತ್ತು, ಮತ್ತೆ ರಂಗಸ್ವಾಮಿ ಹತ್ರ ಅವ್ರ SLR ಇತ್ತು, ಬೇಬಿ ವೀರಪ್ಪನ ಹತ್ರ ಒಂದು 303 ಇತ್ತು. ಅವ್ರ ಗಾಡಿ ಎತ್ಕೊಂಡೆಲ್ಲ ಬರಲ್ಲ ಸರ್, ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೆ ಬರಲ್ಲ. ಕ್ಷೇತ್ರ ಕಾಡೊಳಗಡೆ ಸೆತ್ತಾಗಿರ್ತಾರೆ ಬಿಟ್ಟು ಬರಲ್ಲ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಮೇಲ್ಗಡೆ ತಮಿಳು ಕೆಳಗಡೆ ಇಂಗ್ಲೀಷ್ನಲ್ಲಿ ಅಂತಿಯೂರು ಅಂತ ಹೇಳಿ ಒಂದು ಗ್ರಾಮಕ್ಕೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇದು ಎಲ್ಲಿ ಬರುತ್ತೆ ಯೋಗೀಶ್ ಸರ್? ಸರ್ ಇದು ಮೇಟೂರು ಇದಕ್ಕೆ ಬರುತ್ತೆ. ಮೇಟೂರು ಡಿಸ್ಟಿಕ್ ಅಲ್ಲ, ತಾಲೂಕು. ಮೇಟೂರು ತಾಲೂಕಿಗೆ ಬರುತ್ತೆ, ತಮಿಳುನಾಡು. ಏನು ವಿಶೇಷ ಅಂತಿಯೂರು ನಾವು ಹೋಗ್ತಾ ಇರುತ್ತೆ ಸರ್? ಅಂದಿಯೂರು ಅಂದ್ರೆ ಈಗ ಅಲ್ಲಿ ವೀರಪ್ಪನ ಸಾಚಾರ್ಯರು ಇದ್ದಾರೆ 3 ಜನ, ಅಪ್ಪಸ್ವಾಮಿ, ತಂಗರಾಜು, ಅನ್ಬುರಾಜು ಅಂದ್ಬಿಟ್ಟು. ಅವ್ರನ್ನ ಭೇಟಿಯಾಗಕ್ಕೆ ಮತ್ತೆ ಮಾಹಿತಿ ಬೇಕಾಗಿತ್ತು ವೀರಪ್ಪನ ಬಗ್ಗೆ, ಅದನ್ನ ಕೇಳಕ್ಕಂತ ಹೋಗ್ತಾ ಇದ್ರಿ. ಹೌದು ಸ್ನೇಹಿತರೆ, ನೀವು ಕೃಪಾಕರ್ ಸೇನಾನಿ ಅವರು ಬರೆದಂಥ ಸೆರೆಯಲ್ಲಿ ಕಳೆದ 14 ದಿನಗಳು ಪುಸ್ತಕ ಓದಿದ್ರೆ ಅದರಲ್ಲಿ ಈ 3 ಜನದ ಹೆಸರು ಬರುತ್ತೆ. ಅನ್ಬುರಾಜ್, ಅಪ್ಪುಸ್ವಾಮಿ ಮತ್ತು ತಂಗರಾಜ್ ಅಂತ ಹೇಳಿ. ಆ 3 ಜನ ಇರೋ ಊರೇ ಅಂತಿಯೂರು. ಆಡೋ ಭಾಷೆಯಲ್ಲಿ ಮಾಡ್ತಾ ಹಂದಿಯೂರು ಆಗ್ಬಿಟ್ಟಿದೆ. ಅಂತಿಯೂರು ಅಂತ ಹೇಳಿ ಇದು. ಹೋಗೋಣ ಸ್ನೇಹಿತರೆ, ಇದು ಮೆಟ್ಟೂರು ಜಿಲ್ಲೆ, ಮೆಟ್ಟೂರು ತಾಲೂಕಲ್ಲಿ ಬರುತ್ತೆ. ಸುತ್ತ ಬೆಟ್ಟ ಮತ್ತು ಸುತ್ತ ನೀರಿಂದ ಆವರಿಸುವಂಥ ಒಂದು ಜಾಗ ಇದು. ಮುಂದೆ ಹೋಗೋಣ, ಅಂತಿಯೂರಲ್ಲಿ ಅವ್ರು ಭೇಟಿಯಾಗೋಣ. ಸ್ವಾಗತ ನಿಮಗೆ ಮೆಟ್ಟೂರಿಗೆ. ಇದೇ ಅಂತಿಯೂರು ಅಲ್ವಾ ಸರ್? ಅಂತಿಯೂರು. ಬಿಸಿಲು ಜಾಸ್ತಿ ಇಲ್ಲಿ. ಬೆಂಗಳೂರು ಥಂಡಿಲಿ ಇದ್ದು ಇಲ್ಲಿ ತುಂಬ ಬಿಸಿಲು ಇಲ್ಲಿ. ಯಾಕಂದ್ರೆ ಸುತ್ತ ಬೆಟ್ಟ ಇರೋದ್ರಿಂದ ಗಾಳಿ ಆಡ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇಲ್ಲಿ ಮತ್ತು ಹೆವಿ ಇದು ಹೀಟು. ಭವಾನಿ ಡ್ಯಾಮು 20, ಮೇಟೂರು 40, ಸತ್ಯಮಂಗಲ 42. ನಾವೇ ಕಡೆ ಹೋಗೋಣ? ರೈಟ್, ಸತ್ಯಮಂಗಲ ರೋಡು. ಹಾಂ, ಅದು ಅಂತಿಯೂರು ಬಸ್ ಸ್ಟ್ಯಾಂಡ್. TNRRSI ತಮಿಳ್ನಾಡು ರೋಡ್ ರಿಪೇರಿ ಇರಬೇಕು ಅದು. ಇದು ಅಯ್ಯೋ ಪುದುಕಾಡು ಕಾಡೇ ಇದು, ದೊಡ್ಡ ಬೆಟ್ಟ. ಅಮ್ಮ ಪುದುಕಾಡು ವಿಲ್ಲನ್ ಕುಟ್ಟೆ ನೇರ ಅಂದ ಬೆಟ್ಟಕ್ಕೆ ಪೋರೋದು ರೋಡು. ಆಮಾಂ, ಥ್ಯಾಂಕ್ ಯು ಸರ್. ವಿಲ್ಲನ್ ಕುಟ್ಟೆ ನೋಡಿ ಸ್ನೇಹಿತರಲ್ಲಿ ಹೋಗ್ತಾ ಇದ್ದಾರೆ ಅಪ್ಪಸ್ವಾಮಿ ಮತ್ತು ನಮ್ಮ ಇನ್ಫಾರ್ಮರ್ ಯೋಗೀಶ್. ಬೇಕಾರೆ ಆ ಕಡೆ ನೋಡಿ, ರೋಡ್ ಬಿಟ್ಟು ಸೈಡ್ ಇದೆ, ಆ ಕಡೆ ನಿಲ್ಸಲಾ? ಅಲ್ಲಿ ನಿಲ್ಸ. ಓಕೆ, ಡನ್ ಸರ್. ನಮಸ್ತೆ, ನಾನು ಪರಮೇಶ್ವರ್. ಅದೇ ಅವತ್ತು ಫೋನ್ ಮಾತಾಡಿ ಮಾತಾಡಿ. ಚೆನ್ನಾಗಿದೆ. ನಿಮ್ಮ ಹೆಸರು? ಅಪ್ಪರ್ ಸ್ವಾಮಿ ಸರ್. ಅಪ್ಪರ್ ಸ್ವಾಮಿ ಏನಂಗಂದ್ರೆ ಅದು ಏನೋ ಒಂದು ದೇವ್ರ ಹೆಸರು ಥರ ಇರ್ತಾರೆ. ಅಪ್ಪರ್ ಸ್ವಾಮಿ. ಅದು ಹೇಳ್ತಾ ಅಪ್ಪ ಸ್ವಾಮಿ ಇದೆ. ಆ ಅಪ್ಪ ಸ್ವಾಮಿ ಅಂದ್ರೆ ಕನ್ನಡದಲ್ಲಿ ಬರಲ್ಲ, ಬರಲ್ಲ. ಅಪ್ಪುಸ್ವಾಮಿ ಅಂತ ಇಟ್ಕೊಂಡ್ರೆ ಸಾಟ್ ಆಗಿ. ಈಗ ನಮ್ದು ಇದರಲ್ಲಿ ಎಲ್ಲ ಮೀಡಿಯಾದಲ್ಲೆಲ್ಲ ಇರೋದಲ್ಲ ಅಪ್ಪುಸ್ವಾಮಿ ಅಂತ ಇರೋದು. ಯಾಕಂದ್ರೆ ಕನ್ನಡದಲ್ಲಿ ಅಪ್ಪರ್ ಸ್ವಾಮಿ ಬರಲ್ಲ, ಅದಕ್ಕೆ ಅಪ್ಪುಸ್ವಾಮಿ ಅಂತ ವ್ಯಂಜನ ಬರಲ್ಲ. ಅಡ್ಮಿಷನ್ ಆಗಿರೋದು ಕೂಡ ಜೈಲಲ್ಲಿ ಕೂಡ ಅದೇ ಅಪ್ಪುಸ್ವಾಮಿಂದ ಆಗಿರೋದು, ಅಪ್ಪುಸ್ವಾಮಿಂದ ಬಿಡುಗಡೆನೂ ಆಗಿರೋದು. ಜೈಲ್ ರೆಕಾರ್ಡ್ಸ್ ಎಲ್ಲ ಅಪ್ಪುಸ್ವಾಮಿನೇ ಇದೆ. ಮತ್ತೆ ಹಂಗೆ ಇದೆ ಸರ್. ನಾವು ಹೇಳಿರೋದು ನಾವು ಅಪ್ಪರ್ ಸ್ವಾಮಿ ಅಂತ ಹೇಳ್ದೆ, ಆದ್ರೆ ಅವ್ರು ಬರ್ಕೊಂಡಿರೋದು ಅಪ್ಪುಸ್ವಾಮಿನೇ ಬರ್ಕೊಂಡಿರೋದು. ಇದು ನಿಮ್ಮ ಮನೆ? ಕೊಳ್ತೂರು ಅವರು. ಸರ್ ಅದು ಏನು ಮಾಡಲ್ಲ ಸರಿ, ಅದು ಬೇಕಾದ್ರೆ ಆ ಕಡೆ ಇದು ಮಾಡೋಣ. அந்த பக்கம் கட்டிடலாம். ಮಾಡಿ ಕೊಳ್ತೂರ ಪಕ್ಕದಲ್ಲಿ ಹಳ್ಳಿನ? ಕೊಳ್ತೂರು ಪಕ್ಕ ಕರಂಗಲ್ಲೂರು. ಕೊಳ್ತೂರು ಬಿಟ್ಟು ಸ್ವಲ್ಪ ಔಟ್. ಸ್ನೇಹಿತರೆ, ನನ್ನ ಜೊತೆಗೆ ಅಪ್ಪರ್ ಸ್ವಾಮಿ ಅಥವಾ ನಮ್ಮ ಆಡು ಭಾಷೆಯಲ್ಲಿ ಅಪ್ಪು ಸ್ವಾಮಿ ಅಂತ ಕರೀತಾರೆ.
ಸರ್ ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಹೇಗಿದ್ದೀನಿ ಅಂದರೆ ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು ಸರ್. ಹೆಂಗಿದ್ದೀನಿ ಅಂದರೆ ಹಿಂಗೆ ಅದೆಲ್ಲ ಸೆರೆವಾಸ ಎಲ್ಲ ಅನುಭವಿಸಿ ಬಂದು ಈಗ ನಮ್ಮ ಮನೆಗೆ ಬಂದೆ ಈಗ ಒಂದು 7 ವರ್ಷ ಆಗಿರೋದು ಅಷ್ಟೇ. 7 ವರ್ಷ ಮಾತ್ರ. ಅಂದರೆ ಜೈಲಿಂದ ರಿಲೀಸ್ ಆಗಿ? ಜೈಲಿಂದ ರಿಲೀಸ್ ಆಗಿ. ಜೈಲಿಂದ ಬರೋಕ್ಕೆ ಮುಂಚೆನೇ ಮದುವೆ ಆದ. ರಜದಲ್ಲಿರುವಾಗ ಈಗ ರಜಾ ಕೊಡ್ತಾರಲ್ಲ ಸರ್, ಪರೋಲ್, ಆ ಪರೋಲಲ್ಲೇ ಮದುವೆ ಆಗಿದೆ ನಾನು. ಆ ಪರೋಲಲ್ಲಿ ನನಗೆ ಬಿಡುಗಡೆನೂ ಆಯಿತು. ಅದೇ ಆಗಸ್ಟ್ 15ರಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾನು ಬಿಡುಗಡೆ ಮಾಡೋದು. ನನ್ನಡತೆ ಇದರಲ್ಲಿ ಬಿಡುಗಡೆ ಮಾಡೋದು. ಯಾವ ವರ್ಷ? ಆವಾಗ ಅದೇ ಸರ್ 6 ವರ್ಷ ಅಂದರೆ ಅದು ಕರೆಕ್ಟಾಗಿ ಇದಿಲ್ಲ, ನೆನಪಿಲ್ಲ. 16ರಲ್ಲಿ ಆಗಿರೋದು. 16ರಲ್ಲಿ ಬಿಡುಗಡೆ ಆಗಿದೆ. ಮೈಸೂರು ಜೈಲಿದ್ರಾ? ಮೈಸೂರು ಜೈಲಿಂದ ಬಿಡುಗಡೆ ಆಗಿರೋದು. ಮೈಸೂರು ಜೈಲಿಂದ ಬಂದು ಈಗ 7 ವರ್ಷ ಆಗಿರೋದು ಅಷ್ಟೇ. ಮುಂದ್ಗಡೆ ಹಿಂಗೆ ಇದು ಯಾವ ಊರು ಸರ್? ಸರ್ ಇದು ಒಟ್ಟು ಕರೆಯೋದು ಪುದುಕಾಡು ಅಂತ ಹೇಳ್ತೀವಿ. ಪುದುಕಾಡು ಅಂದರೆ ನಿಮಗೆ ಅದು ಏನು ಕನ್ನಡದಲ್ಲಿ ಹೊಸ ಕಾಡು. ಏನಂದರೆ ಇದೆಲ್ಲ ಫಾರೆಸ್ಟ್ ಆಗಿ ಇದ್ದಿರೋದು. ಫಾರೆಸ್ಟಲ್ಲಿ ನಮ್ಮ ತಾತ ನಮ್ಮ ಮುಂಚಿನ ಇದರಲ್ಲಿ ಅವ್ರ ಜಮೀನಾಗಿ ಮಾಡಿ ಇದಕ್ಕೆಲ್ಲ ಪಟ್ಟ ರೆಕಾರ್ಡ್ ಮಾಡ್ಕೊಂಡಿರೋದು. ಅದಕ್ಕೆ ಹೊಸ ಕಾಡು ಅಂತ ಇದಕ್ಕೆ ಹೆಸರು. ಈ ಏರಿಯಾ ನಿಮ್ಮ ಅಲ್ಲಿ ಪಾಲ್ ಸೊಸೈಟಿಯಿಂದ ತಾರ್ ರೋಡಿಂದ ಇಳಿತೀವಲ್ಲ ಅಲ್ಲಿ ಗಂಡನೂ ಪುದುಕಾಡು ಅಂತ ಹೆಸರು. ಇಡೀ ಬೆಲ್ಟ್ಗೆ ಎಲ್ಲರಿಗೂ ಏನಕ್ರೆ ಎಲ್ಲ ಜಮೀನು ಅದೇ ರೀತಿ ಮಾಡಿರೋದು. ಕಾಡನ್ನೇ ಜಮೀನಾಗಿ ಮಾಡಿ ಅದನ್ನೇ ರೆಕಾರ್ಡ್ ಮಾಡ್ಕೊಂಡಿರೋದು ಎಲ್ಲ ಅವ್ರವ್ರಿಗೆ. ಈಗ ಇರೋಕ್ಕೆ ಜಾಗ ಇಲ್ಲದವ್ರು ಇದ್ದಾರಲ್ಲ ಅಂಥವ್ರನ್ನ ಕರ್ಕೊಂಬಂದು ಇದು ಈ ಥರ ಕೊಟ್ಟಿರೋದು. ಆ ಕೊಟ್ಟಿರೋ ಜಮೀನು ಇದೆಲ್ಲ ರೆಕಾರ್ಡ್ಸ್ ಇದೆ ನಿಮ್ಮ ಹತ್ರ? ಈ ಎಲ್ಲ ರೆಕಾರ್ಡ್ಸ್ ಇದೆ. ಇದೆಲ್ಲ ಅಂದರೆ ಒಂದು ಕಾಲದಲ್ಲಿ ಕಾಡು ಎಲ್ಲ ಫಾರೆಸ್ಟ್. ಎಲ್ಲಿ ಗಂಟ ಫಾರೆಸ್ಟ್ ಗೊತ್ತಾ? ನೀವು ಅಂದಿಯೂರಿಂದ ಬರ್ತೀರಲ್ಲ, ಅಂದಿಯೂರಿಂದ ಒಂದು ಪುದುಮಾರಿಯಮ್ಮ ಗೋಯಿಲ್ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಗಂಟನೂ ಫಾರೆಸ್ಟೇ. ಅಂದರೆ ಒಂದು 7 ಕಿಲೋಮೀಟ್ರು. ಇದೆಲ್ಲ ಫಾರೆಸ್ಟೇ. ಇಲ್ಲೆಲ್ಲ ಹುಲಿಗಳಿದ್ದಿರೋ ಜಾಗ. ನನ್ನ ಇದೆಲ್ಲ ಹೇಳ್ತೀವಲ್ಲ, ಇಲ್ಲೆಲ್ಲ ಹುಲಿಗಳು ಭಯಂಕರ ವಾಸ ಮಾಡಿರೋ ಜಾಗ ಇದು. ನನ್ನ ಜಮೀನಿರೋದು. ಹೌದಾ? ಭಯಂಕರ ಫಾರೆಸ್ಟೇ ಇದೆಲ್ಲ, ತಿಕ್ ಫಾರೆಸ್ಟ್. ಇದನ್ನೇ ಎಲ್ಲ ಇವರೇ ಕೈಯಲ್ಲಿ, ಆವಾಗ JCB ಇಲ್ಲ, ಏನು ಯಂತ್ರಗಳಿಲ್ಲ, ಎಲ್ಲ ಕೈಯಲ್ಲೇ ಮಾಡ್ಕೊಂಡು ಇದೆಲ್ಲ ಜಮೀನು ಮಾಡಿರೋದು ಅವರು. ಆದರೆ ಅವ್ರ ಕೈಯಲ್ಲಿ ಎಷ್ಟು ಆಗುತ್ತೋ ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟಿರೋದು ಒಬ್ಬೊಬ್ರು. ಯಾಕಂದ್ರೆ ಈಗ ಬಿಟ್ರೆ ಬೇಕಾದ್ರೆ JCB ತಗೊಂಡೋಗಿ 100 ಎಕರೆ ಒಬ್ಬನೇ ಮಾಡ್ಕೊತಾನೆ. ಆವಾಗ ಹಂಗಿಲ್ವಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಆದರೆ ಒಬ್ರಿಗೆ ಇಷ್ಟು ಮಾತ್ರ ಅಂತ ಒಂದು ನೇಮ. ಯಾಕಂದ್ರೆ ಒಂದು ಫ್ಯಾಮಿಲಿ 2 ಮಕ್ಕಳಿದ್ದಾರೆ ಅಂದ್ರೆ ಒಬ್ಬೊಬ್ರಿಗೆ 1 ಎಕರೆ. ಹಂಗಂತ ರೂಲ್ಸು? ಅಮ್ಮ ಹಾಗಾದ್ರೆ 3 ಎಕರೆ ಮಾಡ್ಕೊಳ್ಳಿ ನೀವು. ನಿಮ್ಮ ತಾಯಿ ತಂದೆಗೆ 1 ಎಕರೆ, ನಿಮ್ಮ 2 ಮಕ್ಕಳಿಗೆ 2 ಎಕರೆ, 3 ಎಕರೆ ಮಾತ್ರ. ಜಾಸ್ತಿ ಮಾಡ್ಕೊಂಡ್ರೆ ಬಿಡಲ್ಲ. ಆ ಥರ ಮಾಡಿ ಇದೆಲ್ಲ. ಅಂದರೆ ಒಂದು ಕುಟುಂಬಕ್ಕೆ 1 ಎಕರೆ ಅಂತ? ಒಂದು ಫ್ಯಾಮಿಲಿಗೆ, ಒಂದು ಗಂಡ ಹೆಂಡತಿಗೆ ಒಂದು ಎಕರೆ ಆ ಥರದಲ್ಲಿ ಮಾಡಿರೋದು. ಆವಾಗ ದುಡ್ಡಿರೋರು ಏನು ಮಾಡಿಬಿಡ್ತಾರೆ, ದುಡ್ಡಿರೋರು ಈ ಎಲ್ಲ ನಾವು ಮಾಡಿ ಇಟ್ಟಿರ್ತೀವಲ್ಲ, ನಮ್ಮ ಹತ್ರ ಬಂದು ನಮ್ಮೆಲ್ಲ ಹಣಕ್ಕೆ ತುಂಬ ಕಷ್ಟದಲ್ಲಿದ್ದೀವಿ. ಆ ಟೈಮಲ್ಲಿ ಒಂದು 200-300 ಕೊಟ್ಬಿಟ್ರೆ 1 ಎಕರೆನ ತಗೊಳ್ಳೋದು. ಆ ರೀತಿ ತಗೊಂಡಿರೋದೆ. ಅಲ್ಲಿ ಬಂದು ನೀವು ಆವತ್ತು ಜಾಗ ಕೇಳಿದ್ರಲ್ಲ ನನ್ನ ಹತ್ರ, ಕಾರಲ್ಲಿ ಬಂದು ನಿಂತಿದ್ದಾರೆ, ಅವ್ರದ್ದು 10 ಎಕರೆ ಇದೆ. 10 ಎಕರೆ ಕೂಡ ಈ ಥರ ತಗೊಂಡಿರೋದು. ಅದು ಬರೀ 200-300 ಅಮ್ಮ. ಆವಾಗ 300 ಅಂದರೆ ಒಂದು 30 ಲಕ್ಷ ಗಂಡ ಅವತ್ತಿನ ಮರ್ಯಾದೆ. ಎಷ್ಟೊಂದು 50 ವರ್ಷದಿಂದ? 50 ವರ್ಷ ಆಚೆನೆ ಸರ್, ಇನ್ನೂ ಆ ಕಡೆನೆ. ಅಂದರೆ ಇದು ಕಾಡಿದ್ದು ನೋಡಿಲ್ಲ ನಮ್ಮ ಎಲ್ಲಿ ಸರ್, ನಮ್ಮ ತಾತ ಕಾಲದಲ್ಲೇ ಮಾಡಿರೋದು. ನಮ್ಮ ಅಪ್ಪನಿಂದ ಅವರಪ್ಪ ಮಾಡಿರೋದು ಇದು. 200 ವರ್ಷ? 200 ವರ್ಷ ಇರಲ್ಲ ಸರ್, ಒಂದು 100-150 ಇರ್ಬೋದು. ದಟ್ಟವಾದ ಕಾಡಿದು. ಹೌದು. ನೀವು ಹುಟ್ಟು ಬೆಳೆದಿದ್ದು ಯಾವರು? ನಾವು ಹುಟ್ಟು ಬೆಳೆಯೋದು ಇಲ್ಲಿ ಸರ್. ಇದೇ ಊರೇ? ಇದೇ ಊರು. ಆ ಮನೆಯೆಲ್ಲ ಇದೆಯಾ? ಆ ಮನೆಯೆಲ್ಲ ಎಲ್ಲ ಹಳೆದಾಗಿ ಎಲ್ಲ ಬಿದ್ದೋಯ್ತು ಸರ್. ಮನೆ ಎಲ್ಲ ಹೋಯ್ತು. ಆ ಮನೆ ಇಲ್ಲ. ಈಗ ಇದು ನಿಮ್ಮ ಮನೆ? ಈಗ ಸದ್ಯಕ್ಕೆ ಇರೋದು ನಾನು ಇದರಲ್ಲಿ. ಬನ್ನಿ, ನಾವು ವಾಸ ಮಾಡೋದು. ಬನ್ನಿ ಸರ್, ಈ ಥರ ನೋಡಿ ಗೋಡೆಗಳು ಮಾಡೋಕ್ಕಾಯ್ತಾ ಇಲ್ಲ, ಬರೀ ತಗರನ ಇಟ್ಕೊಂಡು. ಯಾಕಂದರೆ ಅಷ್ಟೊಂದು ನಮ್ಮ ಪರಿಸ್ಥಿತಿ ಹೆಂಗಿದೆ, ಯಾವುದಕ್ಕೂ ಕೂಡ ಒಂದು ಬಂಡವಾಳ ಹಿಂಗೆ ಅಂತ ಹಾಕೋಕ್ಕಾಗಲ್ಲ. ನಮ್ಮ ತಾಯಿ ತಂದೆ ಅವರು ನಮ್ಮ ತಾಯಿ ತಂದೆ. ಸರ್ ನಾರಾಯಣನ್ ನಮ್ಮ ತಂದೆ ಹೆಸರು, ಪಾರ್ವತಿ ನಮ್ಮ ತಾಯಿ ಹೆಸರು. ನಾರಾಯಣನ್ ಪಾರ್ವತಿ? ಇಬ್ಬರು ತೀರೋಗಿದ್ರು.
ನಾನು ಜೈಲು ಇರುವಾಗಲೇ ತಿರೋಗಿರೋರು. ಅವ್ರು ಸ್ವಲ್ಪ ಒಬ್ಬರು ಕಿಡ್ನಿ ಪ್ರಾಬ್ಲಮ್, ನಮ್ಮ ತಂದೆಗೆ, ನಮ್ಮ ತಾಯಿಗೆ ಕ್ಯಾನ್ಸರ್. ಅವರಿಬ್ಬರು ಕೂಡ ನಾನು ಆಚೆ ಬಂದು ನೋಡೋಕ್ಕಾಯ್ತಾ ಇಲ್ಲ. ನನ್ನ ತಂದೆನೂ ಬಾಡಿ ಮಾತ್ರ ಬಂದು ನೋಡಿದೆ ನಾನು ಜೈಲಿಂದ. ರಜಾ ಕೊಟ್ಟಿದ್ರು 15 ದಿವಸ. ಆ ಬಾಡಿ ಇದು ಮಾಡೋಕ್ಕೋಸ್ಕರ ಅದಕ್ಕಾಗಿ ಕೊಟ್ಟಿದ್ರು. ಅದು ಕರ್ನಾಟಕದಲ್ಲಿ ಇದು ಕೊಟ್ಟರು, ತಮಿಳ್ನಾಡಲ್ಲಿ ಅದಕ್ಕೂ ಕೂಡ ಕೊಟ್ಟಿಲ್ಲ ನನಗೆ. ಸೇಲಂ ಜೈಲಲ್ಲಿರುವಾಗ ನಮ್ಮ ತಾಯಿ ತೀರೋಗಿರೋದು, ಅದಕ್ಕೆ ಕೋರ್ಟ್ಲಿ ಪರ್ಮಿಷನ್ ಕೇಳಿದ್ರೆ ಅದಕ್ಕೆ ಕೂಡ ಕೊಟ್ಟಿಲ್ಲ. ಬಾಡಿನ ನೋಡಿಲ್ಲ, ಬಿಟ್ಟಿಲ್ಲ, ಅವರು ಪರ್ಮಿಷನ್ ಕೊಟ್ಟಿಲ್ಲ. ಮೈಸೂರು ಜೈಲಿರುವಾಗ ನಮ್ಮ ತಂದೆ ತೀರೋಗಿರೋದು, ಅದಕ್ಕೆ ಬೇಕಾದ್ರೆ ಬಂದು ನೋಡಿದೆ. ನಮ್ಮ ಬಾಡಿನೇ ಡೌನ್ ಸಮ್ ಮಾಡೋಕ್ಕೆ ಹೋಗಿ ಕೊಟ್ಟಿದ್ರು 15 ದಿವಸ. ಆವಾಗ ಮಾತ್ರ ಬಂದೆ. ಎಷ್ಟು ವರ್ಷ ಆಯ್ತು ಕಟ್ಕೊಂಡು ಸರ್? ಈಗ ರೀಸೆಂಟಾಗಿ ಮಾಡಿದೆ. ಒಂದು ಹಳೆ ಮನೆ ಇತ್ತು ಸರ್, ನಿಮ್ಮ ಹತ್ರ ಹೇಳಿದೆ. ಅದೆಲ್ಲ ಒಂದು ಮರ ನಿಲ್ಲಿಸಿದ, ಆ ಥರ ಮರ ನಿಲ್ಲಿಸಿ ಮಾಡಿದೆ. ಒಂದು ಗಾಳಿಯಲ್ಲಿ ಎಲ್ಲ ಬಿದ್ದೋಯ್ತು. ಆ ತಕ್ಷಣದಲ್ಲಿ ಇದನ್ನೇ ಸ್ವಲ್ಪ ಅವ್ರ ಹತ್ರ ಇವ್ರ ಹತ್ರ ಏನೋ ಸ್ವಲ್ಪ ಸಪೋರ್ಟ್ ತಗೊಂಡು ಇದನ್ನೆಲ್ಲ ಮಾಡಿದೆ. ಈಗ ಸದ್ಯಕ್ಕೆ ನಾನು ಬಂದು 1 ವರ್ಷನೂ ಆಗಿಲ್ಲ. ಇಲ್ಲಿ ಬಂದು ಕೂತ್ಕೊಂಡು ನಾನು ಅಲ್ಲಿ ಗಂಡ ಒಂದು ಆ ಥರ ಇದರಲ್ಲಿ ಇದ್ದೆ ನಾನು. ಅದರಲ್ಲೇ ಇದ್ದೆ. ಅದು ಭಯಂಕರ ಗಾಳಿಯಲ್ಲಿ ಒಂದು ಬಿದ್ದೋಯ್ತು. ಆಗ ಬಂದು ಮಾಡಿದೆ ಸರ್. ನಿಮ್ದು ಹಳೆ ಮನೆ ಇರಲಿಲ್ವಾ ಊರಲ್ಲಿ? ಸರ್ ಇದೇ ಸರ್ ನಮ್ಮ ಊರು. ಹಳೆಯ ಮನೆಗೆ ತಂದೆ ತಾಯಿ ಇದ್ದಿರೋದು ಒಂದು ಹಳೆ ಮನೆಯೇ. ಅದು ಬಿದ್ದೋಗಿರೋ ಮಟ್ಟದಲ್ಲಿ ಇತ್ತು. ನಾವು ಒಳಗಡೆ ಹೋಗ್ಬಿಟ್ಟಿದ್ದಲ್ಲ. ನಮ್ಮ ಅಣ್ಣ ಒಬ್ರು ಇದ್ದಾರೆ, ಅವರೇ ಸ್ವಲ್ಪ ಈ ಜಮೀನೆಲ್ಲ ನಿರ್ವಹಿಸಿ ಬಂದರು. ಅವ್ರಿಗೂ ಕೂಡ ತುಂಬ ಕಷ್ಟ. ಯಾಕಂದರೆ ನಾವು ಕೇಸಲ್ಲಿದ್ದೀವಿ, ನಮಗೂ ದುಡ್ಡು ಖರ್ಚು ಮಾಡಬೇಕು, ಮತ್ತು ಇಲ್ಲಿ ಫ್ಯಾಮ್ಲಿ ನೋಡಬೇಕು, ಮತ್ತು ನಮ್ಮ ತಂದೆಗೆ ಹುಷಾರಿಲ್ಲ, ತಾಯಿಗೆ ಹುಷಾರಿಲ್ಲ, ಎಲ್ಲ ನೋಡಿ ಅವನು ತುಂಬ ಸಾಲ ಮಾಡ್ಕೊಂಡು ಆ ಮನೆಯೂ ಎಲ್ಲ ಹಳೆದಾಗಿ ಬಿದ್ದೋಯ್ತು. ಅವನು ಇದೇ ಥರ ನಮ್ಮ ಅಣ್ಣನೂ ಈಗ ಮಾಡಿಕೊಂಡು ಅವನು ಆ ಕಡೆ ಇದ್ದಾನೆ. ಅವರು ಸರಿಯಾಗಿ ನೆಲೆ ಆಗಕ್ಕೆ ಎಲ್ಲಿ ಸರ್? ನಾವು ಈ ಕೇಸಲ್ಲಿ ಸಿಕ್ಕಾಕೊಂಡಿದ್ವಿ. ಮತ್ತು ಇಲ್ಲಿ ತಾಯಿ ತಂದೆ ಇಬ್ಬರೂ ಕೂಡ ಕಾಯಿಲೆ ಬಿದ್ದಿದ್ದಾರೆ. ಇಬ್ಬರಿಗೂ ಲಕ್ಷಾನು ಗಂಟಲೆ ಖರ್ಚು ಆಯಿತು ದುಡ್ಡು. ಮತ್ತು ಎಲ್ಲಿ ಅವನು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಅವನಿಗೂ ಆಯ್ತಾ ಇಲ್ಲ ಅಂಥ ಪರಿಸ್ಥಿತಿ ಸರ್. ಅದಕ್ಕೆ ನಾವೇನಕ್ಕೆ ನಿಮ್ಮ ಹತ್ರ ಹೇಳಿರೋದು, ನಮಗೆ ಯಾವುದೋ ಒಂದು ರೀತಿಯಲ್ಲಿ ಈಗ ಜಮೀನಿದೆ, ಬರೀ 1 ಎಕರೆ ಇದೆ ನನಗೆ, ಸುಳ್ಳಿಲ್ಲ. 1 ಎಕರೆ ನಾವು ಪಕ್ಕ ನನ್ನ ಮೇಲೆ ರೆಕಾರ್ಡ್ ಈಗ ಮಾಡ್ಕೊಂಡಿದ್ದೆ. ನಾನು ಬಂದ ಮೇಲೆ ನಮ್ಮ ಅಣ್ಣನಿಗೆ 1 ಎಕರೆ, ನನಗೆ 1 ಎಕರೆ, ಈ 2 ಎಕರೆ ಇತ್ತು. ಅದರಲ್ಲಿ ನಮ್ಮ ಅಣ್ಣನಿಗೆ 1 ಎಕರೆ ಇಟ್ಕೊಂಡು ನನಗೆ 1 ಎಕರೆ ಮಾಡಿ ಇಟ್ಬಿಟ್ಟಿದ್ದಾರೆ. ಈಗ ರೆಕಾರ್ಡಲ್ಲಿ ನನ್ನ ಮೇಲೆ ಮಾಡಿದ್ದೀನಿ. ಆದ್ರೂ ಕೂಡ ಈ ಜಮೀನಲ್ಲಿ ನಾವೇನಾದ್ರು ಬೆಳೆ ಬೆಳಿಬೇಕಾರೆ ಒಂದು ಬಂಡವಾಳನ ಇಷ್ಟ ಅದು ಹಾಕ್ಬೇಕಲ್ಲ, ಅದು ಕೂಡ ಇಲ್ಲ. ನಾವು ಕೂಲಿ ಕೆಲಸಕ್ಕೆ ಹೋಗ್ತೀವಿ, ದಿನಕ್ಕೆ 500 ರೂಪಾಯಿ ಕೊಡ್ತಾರೆ. 5 ದಿವಸ ಹೋದರೆ ಎಷ್ಟು ಬರುತ್ತೆ? ಅದರಲ್ಲಿ ಮಗನಿಗೆ ಈಗ ಸ್ಕೂಲ್ಗೆ ಸೇರಿಸಿದ್ದೀನಿ, ಅವನಿಗೆ ಅದು ಏನು ಬೇಕೋ ಅದನ್ನು ತಗೊಡ್ಬೇಕು. ಮತ್ತು ಇಲ್ಲಿ ನಾವು ಅಕ್ಕಿ ಅದೆಲ್ಲ ತಗೋಬೇಕಲ್ಲ, ಅದೆಲ್ಲ ತಗೋಬೇಕು. ಮತ್ತು ಇದರಲ್ಲಿ ಏನಾದರೂ ಹುಷಾರಿಲ್ಲ, ಅದು ಇದು ಹಾಸ್ಪಿಟ್ಲ್ ಖರ್ಚು ಅದು ಇದು ಅಂದರೆ ಅದನ್ನು ನೋಡ್ಕೋಬೇಕು. ಮತ್ತು ಜಮೀನಲ್ಲಿನೇ ಹಾಕೋಕ್ಕೆ 1 ರೂಪಾಯಿ ಬಂಡವಾಳ ನಮ್ಮ ಕೈಲಿಲ್ಲ. ಬೈಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಜಮೀನು ಹಾಲು ಬಿದ್ದು ಹೋಗುತ್ತೆ ಅಷ್ಟೇ, ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ನೀರಿದೆ, ಎಲ್ಲ ಇದೆ, ಆದ್ರಲ್ಲೂ ಒಂದು ಬಂಡವಾಳನೂ ಇಷ್ಟು ಹಾಕೋಕ್ಕಾಯ್ತಾ ಇಲ್ಲ. ಅದಕ್ಕೆ ಅವ್ರ ಹತ್ರ ನಾನು ಕ್ಲಿಯರಾಗಿ ನನ್ನ ಬಗ್ಗೆ ತಿಳಿಸಿದೆ. ಸರ್ ನಂದು ಏನಿಲ್ಲ, ಇದು ಒಂದು ಸುಮ್ಮನೆ ಬಿದ್ದಿದ್ದಲ್ಲ ಸರ್, ಈ ಜಾಗಕ್ಕೆ ಮಾತ್ರ ಆ ಕಲ್ಲು ಹಾಕ್ಬಿಟ್ಟು ಒಂದು ಇದಾಕಿ ಒಂದು ತರಕಾರಿ, ಯಾಕಂದ್ರೆ ಈ ಅದೇನೇನೇ ಕಾಯಿಗರಿ ಇದೆಲ್ಲ ಅದೆಲ್ಲ ಹಾಕ್ಬಿಟ್ರೆ ಡೈಲಿ ಅಂತಿವರಲ್ಲಿ ಮಾರ್ಕೆಟ್ ಮಾಡ್ಕೋಬೋದು. ಒಂದು ದಿನಕ್ಕೆ ಒಂದು ನಮ್ಗೆ ಅಷ್ಟು ತಗೋಬೋದು. ತಗೊಂಡ್ರೆ ಈಗ ಅದನ್ನು ಏನಂದರೆ ಕೂಲಿ ಕೆಲಸ ಇವತ್ತಿರುತ್ತೆ, ನಾಳೆ ಇರಲ್ಲ. ಇದು ಹಂಗಲ್ಲ, ಒಂದು ನಿರಂತರ ಒಂದು ನಮಗೆ ಏನಾದ್ರು ಒಂದು ಅಷ್ಟು ಬರುತ್ತೆ, ಅದನ್ನ ಇಟ್ಕೊಂಡು ನಾವು ಒಂದು ಜೀವನ ಮಾಡ್ಕೋಬೋದು. ಅದಕ್ಕೆ ಅವ್ರ ಹತ್ರ ಕರೆಕ್ಟಾಗಿ ಕ್ಲಿಯರಾಗಿ ಹೇಳಿದೆ, ಸರ್ ಅಷ್ಟಕ್ಕೆ ಮಾತ್ರ ಒಂದು ವ್ಯವಸ್ಥೆ ಮಾಡಿಕೊಡಿ ಹಾಗೆ ಅಂತ ಹೇಳಿದೆ. ಈಗ ಇದು ಒಂಥರ ಹಾಲು, ಇದೊಂದು ರೂಮ್ ಥರ? ಅದೇ ಸರ್, ಇದು ಬೆಡ್ರೂಮ್ ಥರ, ಇದು ಕಿಚನು, ಹಾಲು ಅದೇ ಎಲ್ಲ ಇದೆ ಇರೋದಲ್ಲಿ. ಇಷ್ಟಲ್ಲಿ ನಾವು ಮಾಡ್ಕೊಂಡಿದ್ವಿ. ಮೇಡಮ್ ನಮಸ್ತೆ. ಅವங்களுக்கு ಕನ್ನಡ ಬರಲ್ಲ, ಏನು ಹೆಸರು? ತಮಿಳ್. ಗಾಂಧಿ. ಹಾಂ, ಗಾಂಧಿ. ಓಕೆ. ಮಗನ ಹೆಸರು? ಮಗನ ಹೆಸರು ಇಳವರಸನ್. ಹಾಂ. ಅವ್ರಿಗೆ ಕನ್ನಡ ಬರಲ್ಲ, ತಮಿಳಲ್ಲಿ ಮಾತಾಡ್ತಾರೆ ಸರ್. ತಮಿಳ್ ಮಾತಾಡಿದ್ರೆ ಇದಾಗಲ್ಲ. ಈಗ ಮದುವೆ ಆಗಿ ಎಷ್ಟು ವರ್ಷ? 5 ವರ್ಷ ಆಯ್ತಾ ಸರ್? 6 ವರ್ಷ ಆಯಿತು. ನನ್ನ ಮಗನಕ್ಕೆ ಈಗ 5 ವರ್ಷ. 5 ವರ್ಷ. ಸ್ಕೂಲ್ಗೆ ಹೋಗೋ ಟೈಮ್ ಸ್ಕೂಲ್ ಸೇರಿಸಿದ್ದೀನಿ, ಗೌರ್ಮೆಂಟ್ ಸ್ಕೂಲಲ್ಲಿ. ಅದೇ ಅವ್ರ ಹತ್ರ ಹೇಳ್ಬಿಟ್ಟೆ ಸೇರಿಸಿದೆ. ಸರ್ ಇದೆ ಪ್ರೈವೇಟ್ ಸ್ಕೂಲಲ್ಲಿ ಸೇರ್ಸೋಣಂದ್ರೆ ಅದು ಕೂಡ ನಮ್ಮ ಹತ್ರ ಹಣ ಇಲ್ಲ, ಹಾಗೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸ್ತೀನಿ ಅಂತ ಅವ್ರ ಹತ್ರ ಹೇಳ್ಬಿಟ್ಟೆ ಸೇರಿಸಿದೆ. ಬಟ್ ಇದು ನಿಮ್ಗೆ ಹೀಟ್ ನೋಡಿ, ಬಿಸಿಲು ಬರುತ್ತೆ ಸರ್, ಏನು ಮಾಡೋಕ್ಕಾಗುತ್ತೆ. ಮಳೆಗೆಲ್ಲ ತಡೆಯುತ್ತೆ ಇದು? ಮಳೆ ಸುಮಾರು ತಡೀತದೆ ಸರ್. ಫುಲ್ಲು ಗಾಳಿಗಳೇನೋ ಬಿದ್ದರೆ ನೀರೇ ಒಳಗಡೆ ಬಂದ್ಬಿಡ್ತದೆ. ಅದಕ್ಕೆ ನಾನು ಏನಂದರೆ ಇದಕ್ಕೊಂದು ಗೋಡೆ ಅಲ್ಲಿ ಇಟ್ಟಿದ್ದೀನಿ ನೋಡಿ ಸರ್, ಆ ಥರ ಗೋಡೆ ಇಟ್ಕೊಂಡು, ಹಾಂ, ಆಳ ಬ್ಲಾಕಲ್ಲಿ ಅದು ಸರ್ವೀಸ್ ತಗೊಳ್ಳೋಕ್ಕಾಗಿ
ಆ ಒಂದು ಗೋಡೆನೇ ಇಟ್ಟಿರೋದು, ಇಲ್ಲಾಂದ್ರೆ ಅದನ್ನು ಕೂಡ ಇಡಲ್ಲ. ಓ ಕರೆಂಟ್ ಕೊಡ್ತಾರೆ, ಕರೆಂಟ್ ಕೊಡಲ್ಲ, ಈ ಗೋಡೆ ಇಲ್ಲಾಂದ್ರೆ ಕರೆಂಟ್ ಕೊಡಲ್ಲ. ಅದಕ್ಕಾಗಿ ಆ ಗೋಡೆ ನೋಡಿ ಅರ್ಧ ಮಾಡಿದ್ದೀನಿ, ಬರೀ ಒಂದೇ ಗೋಡೆ ಅಷ್ಟು ಮಾತ್ರ ಸರ್ವಿಸ್ ತಗೊಳಕ್ಕಾಗಿ. ಯಾಕಂದ್ರೆ ಒಂದು ರೂಲ್ಸ್ ಇದೆ ಅಲ್ಲ, ಗೋಡೆ ಇಲ್ಲಾಂದ್ರೆ ಆ ಮನೆಗೆ ಇದು ಕೊಡಲ್ಲ ಅಂತ, ಕರೆಂಟ್ ಕೊಡಲ್ಲ. ಓ ಹಂಗಿದ್ಯಾ? ಆ ಕಡೆ ಕರ್ನಾಟಕದಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಮಾಡ್ಕೋಬೋದು ಸರ್. ಇಲ್ಲಿ ಎಲ್ಲ ಭಯಂಕರ ರೂಲ್ಸು, ಆ ರೂಲ್ಸ್ ಬಿಟ್ಟು ಯಾವುದೇ ಕಾರಣಕ್ಕೆ ಬರಲ್ಲ ಅವರು. ಅದೇ ಈ ಗೋಡೆ ಒಂದು ಮಾತ್ರ ಇಟ್ಟು ಅದಕ್ಕೆ ಮಾಡಿದ್ದೀನಿ. ಈಗೇನಂದರೆ ಒಂದು ಗೋಡೆ ಇಡೋಕ್ಕೆ ಒಂದು 15,000. ಇದನ್ನ ಕೆಳಗಡೆ ಒಂದು ಗಾರೆ ಥರ ಈಗ ಮಣ್ಣು ನೋಡಿ ಸರ್, ವೆರಿ ಮಣ್ಣು, ಏನು ಮಾಡಿಲ್ಲ. ಹಾಂ, ಅದಕ್ಕೊಂದು 15,000. 15,000, ಇದಕ್ಕೊಂದು 10,000, ಒಂದು 25,000 ಇದ್ದರೆ ಅದೇ ಥರ ಗೋಡೆ ಮಾಡ್ಕೋಬೋದು ಅಷ್ಟೇ. ನಾವೇನು ದೊಡ್ಡ ಬಿಲ್ಡಿಂಗ್ ಮಾಡ್ಕೋಬೇಕು, ಅದು AC ಹಾಕೋಬೇಕು ಹಾಗೆ ಅಂತೆಲ್ಲ ನಮ್ದು ಇಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲ ನಿಮ್ಗೆ ಹೇಳ್ಬಿಡ್ತೀನಿ. ಅದಕ್ಕೆ ಮೇಲೆ ನಿಮ್ಮ ಯಾಕಂದ್ರೆ ಸರ್ ದುಡ್ಡಿರೋರು ಎಲ್ಲಾರನ್ನೂ ಮಾಡಬೇಕಂದು ಪರಿಸ್ಥಿತಿ ಬರಲ್ಲ, ಅವ್ರ ಮನಸ್ಸು ಬರಲ್ಲ. ದುಡ್ಡಿರೋರು ಎಲ್ಲಾರನ್ನೂ ಇನ್ನೂ ದುಡ್ಡು ಸೇರಿಸ್ಬೇಕಂದು ಮಾತ್ರ ಇದು ಮಾಡ್ತಾರೆ. ಇಲ್ಲದವ್ರಿಗೂ ಒಂದು ಸ್ವಲ್ಪ ಕೊಟ್ಟು ಅವ್ರನ್ನೇ ಒಂದು ರೀತಿಯಲ್ಲಿ ಬದುಕಕ್ಕೆ ಒಂದು ಅವಕಾಶ ಮಾಡ್ಕೊಡೋಣ ಅಂತ ಯಾರು ಮುಂದೆ ಬರಲ್ಲ. ಅದಕ್ಕೆ ಎಲ್ಲ ಜನರು ಹಂಗೆ ಇರಲ್ಲ, ದುಡ್ಡಿರೋರು. ಕೆಲವರು ಮಾತ್ರ ಏನೋ ಸ್ವಲ್ಪ ನಾವೇನು ಕೇಳ್ತೀವಿ ಅಂದರೆ, ನಾವು ಈ ಸಮಾಜದಲ್ಲಿ ಒಂದು ಇದರಲ್ಲಿ ಬದುಕಬೇಕು ಅಂತ ಮಾತ್ರ ಕೇಳ್ತೀವಿ. ನಾವೇನು ದೊಡ್ಡ ಕೋಟ್ಯಾಂತರ ಲಕ್ಷಾಧಿಪತಿ ಆಗಬೇಕು ಅಂತ ಕೇಳ್ತಾ ಇಲ್ಲ. ಅದಕ್ಕೆ ಸರ್ ನನ್ನ ಪರಿಸ್ಥಿತಿ ಎಲ್ಲ ನಿಮ್ಮ ಹತ್ರ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಮೇಲೆ ನಾನು ಕೇಳೋದು ಏನಂದ್ರೆ ಸರ್, ಈಗ ನಿರಂತರವಾಗಿ ನಮ್ಮ ಜಮೀನಲ್ಲಿ ಯಾವುದೋ ಒಂದು ಬೆಳೆ ಬೆಳೆಯೋಕ್ಕೆ ಒಂದು ಇದು ಹಾಕೋಕ್ಕೆ ನಮ್ಮ ಹತ್ರ ಏನು ಇಲ್ಲ ಬಂಡವಾಳ. ಅದಕ್ಕೆ ಅವ್ರ ಹತ್ರ ಹೇಳಿದೆ, ಸರ್ ಅದಕ್ಕೊಂದು ಮಾತ್ರ ಏನೋ ವ್ಯವಸ್ಥೆ ಮಾಡಿಕೊಡಿ ಸರ್. ಆ ಕಲ್ಲು ತಗೋಬೇಕು, ಅದಕ್ಕೊಂದು ಬಳೆ ಹಾಕಬೇಕು ಮೇಲೆ, ಅದೆಲ್ಲ ಹಾಕಿ ಸ್ವಲ್ಪ ತರಕಾರಿ ಏನಾದ್ರು ಇಟ್ಕೊಂಡ್ರೆ ಅದನ್ನ ಇಟ್ಕೊಂಡು ಏನೋ ಜೀವನ ಮಾಡಿಬಿಡ್ತೀವಿ. ಇದೇ ಸರ್ ನಾನು ಕೇಳ್ತಾ ಇರೋದು, ಇದಿಷ್ಟಿದೆ ಅಲ್ಲ ಸರ್, ಇಷ್ಟಕ್ಕೆ ಮಾತ್ರ. ಎಷ್ಟು ಎಕರೆ ಇದೆ ಇದು ಸರ್? ಇದು 1 ಎಕರೆ ಅಷ್ಟೇ. 1 ಎಕರೆ. ಅಲ್ಲಿ ಆ ಮರ ಕಾಣ್ತದಲ್ಲ ಸರ್, ಅಲ್ಲಿ ಗಂಡ ಅದು ನಮ್ಮ ಅಣ್ಣಂದು. ನಮ್ಮ ಅಣ್ಣಂದು ಅಷ್ಟೇ ಇದೆ ಸರ್. ಈ ತೆಂಗಿನ ಮರ ಮತ್ತು ಇದು ನೋಡಿ, ಇದು ಹತ್ತಿ ಗಿಡ ಅವ್ರದ್ದು. ಹಾಂ, ತಂಗರಾಜದ್ದು ಅದು. ಅದು ತಂಗರಾಜ್, ಇದು ನಂದು, ಇದು ನಮ್ಮ ಅಣ್ಣಂದು ಅಷ್ಟೇ ಇರೋದು. ಅದೇ ಸರ್, ಅಲ್ಲಿ ನೋಡಿ ಒಂದು ಸೀಟ್ ಮನೆ, ಅದಿಲ್ಲ ಸರ್, ಅದೆಲ್ಲ ಬಿಲ್ಡಿಂಗ್ ಅದು. ಇಲ್ಲಿ ನೋಡಿ ಸರ್, ಅದು ನಮ್ಮ ಅಣ್ಣನ ಮನೆ, ಇದು ನಮ್ಮ ಅಣ್ಣನ ಮನೆ. ತಂಗರಾಜ್ ಮನೆ ಅಲ್ಲಿ ನೋಡಿ ಸರ್, ಗಿಡ ಕಾಣ್ತಲ್ಲ, ಆ ಗಿಡ ಹತ್ರನೇ ಇದೆ. ಈಗ ಹೋಗಿ ನೋಡೋಣ. ಅವಂದು ಇದೇ ಥರ ಕತೆ, ಬೇರೆ ಏನಿಲ್ಲ. ಅವನು ಮತ್ತೆ ನನ್ನ ಜೊತೆಲೇ ಬಂದಿರೋಣಲ್ಲ ಸರ್, ಒಟ್ಟಿಗೆ ರಿಲೀಸ್ ಆಗಿರೋದು. ನಾವು 3 ಜನ, ಅನ್ಬುರಾಜ್, ತಂಗರಾಜ್, ಅಪ್ಪಸ್ವಾಮಿ, ನಾವು 3 ಜನ. ತುಪಾಕಿ 4 ಜನ ಒಟ್ಟಿಗೆ ರಿಲೀಸ್. ಸರೆಂಡರ್ ಆಗಿರೋದು ಮಾತ್ರ ನಾವು 3 ಜನ ಮಾತ್ರ ಸಪ್ರೇಟಾಗಿ ಸರೆಂಡರ್ ಆದೋ. ತುಪ್ಪಾಕಿ ಸಪ್ರೇಟಾಗಿ ಸರೆಂಡರ್ ಆದ. ಯಾಕಂದರೆ ಅವನಿಗೆ ಸ್ವಲ್ಪ ಭಯ. ಆ ಇಂಡಿಗಾ ಕಾರಲ್ಲಿ ಚಂದಿಲ ಕರ್ಕೊಂಬಂದಿರೋದು. ನಾವೆಲ್ಲ ತುಂಬ ಕಷ್ಟ ಬಿದ್ದು ಬಂದು ಈಗ ಸರ್ ಈ ಸಮಾಜದಲ್ಲಿ ಬದುಕಕ್ಕೆ ಒಂದು ದಾರಿ ಇಲ್ಲದ ಹಂಗೆ ಹುಡುಕಾಟದಲ್ಲಿ ಇದ್ದೀವಿ. ಈಗ ನಮಗೆ ಬದುಕಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಚಿಕ್ಕ ಇದನ್ನು ಕೇಳ್ತಾ ಇದ್ದೀವಿ. ನಾವೇನು ದೊಡ್ಡದಾಗಿ ಕೇಳ್ತಾ ಇಲ್ಲ ಅಷ್ಟೇ ಸರ್, ಬೇರೆ ಏನಿಲ್ಲ. ನೀವೇ ಸಾಕಿರೋದು? ಇದು ನಾನೇ ಸಾಕ್ತಾ ಇದ್ದೀನಿ. ಏನೋ ಒಂದು 4 ಕಿಲೋ ಹಾಕ್ಕೊಂಡು ಏನೋ ಅದನ್ನ ಇಟ್ಕೊಂಡು ಒಂದು ಜೀವನ ನಡೀತಾ ಇದೆ. ಇಲ್ಲಿ ನಿಮಗೆ ತೊಂದರೆ ಇಲ್ವ ಪ್ರಾಣಿಗಳದ್ದು? ಆನೆ ಸರ್, ಆನೆಗಳು ಒಂದೊಂದು ಸರಿ ಬಂದ್ಬಿಡ್ತದೆ ಇಲ್ಲಿಗೆ ಬಂದ್ಬಿಡ್ತು. ಹಾಂ, ಇಲ್ಲಿ ಫಾರೆಸ್ಟ್ ರೋಡ್ ಅಲ್ವಾ, ಅವತ್ತು ನೋಡಿ ಸರ್ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ನಮ್ಮ ಅಣ್ಣನ ಜಮೀನು ಅಲ್ಲಿ ಗಂಟ ಆ ಬಾಳೆ ಗಿಡ ಇದೆಯಲ್ಲ ಸರ್, ಅಲ್ಲಿ ಗಂಟ ಬಂದು ಒಳಗಡೆ ಬಂತು. ಮತ್ತೆ ಅಲ್ಲಿ ಮನೆಗೆ ಹೋಗಿ ತಿರ್ಗಾ ಈ ಕಡೆ ತಿರುಗಿ ನಮ್ಮ ಜಮೀನಲ್ಲಿ ಬಂದು ತಿರ್ಗಾ ತಂಗರಾಜ್ ಮನೆಗೆ ಹೋಗಿ ನೋಡಿ ಸರ್ ಆ ಮನೆ ಅಲ್ಲಿಗೆ ಹೋಗ್ಬಿಟ್ಟಿದೆ. ಅಲ್ಲಿಗೆ ಹೋಗಿ ತಿರ್ಗಾ ಹಂಗೆ ಎಲ್ಲರೂ ನಾವೆಲ್ಲ ಸೇರಿಸಿ ಎಲ್ಲ ಜನ ಎಲ್ಲ ಸೇರಿಕೊಂಡು ಎಲ್ಲ ಸೌಂಡ್ ಮಾಡಿ ತಗೊಂಡೋಗಿ ಫಾರೆಸ್ಟಲ್ಲಿ ಬಿಟ್ಟು ಮೇಲೆ ಬೆಟ್ಟ ಎಳ್ಕೊಂಡ್ಬಂದ್ಬಿಡ್ತವೆ. ಬೆಟ್ಟ ಇಲ್ಲ ಸರ್, ಆ ಮರ ಕಾಣ್ತದಲ್ಲ ಸರ್, ಆ ಮರ ಬಿಟ್ಟು ಆ ಕಡೆ ಫಾರೆಸ್ಟ್ ಅಂದರೆ ಈ ಮಟ್ಟವಾದ ಫಾರೆಸ್ಟ್ ಇದೆ. ಒಂದು ಸ್ವಲ್ಪ ದೂರ ಇದೆ, ಒಂದು 2.5 ಕಿಲೋಮೀಟ್ರ್. ಅದಕ್ಕೆ ಮೇಲೆ ಮಾತ್ರ ಬೆಟ್ಟ ಶುರು ಆಗುತ್ತೆ. ಈಗ ನಾವೆಲ್ಲ ವೀರಪ್ಪನ ಜೊತೆಲಿ ಹೋಗಿರೋದು ಇದೇ ಕಾಡಲ್ಲಿ, ಇದೇ ಫಾರೆಸ್ಟ್ ಇಲ್ಲಿಂದನೇ ಹೋಗಿರೋದು. ಆವಾಗೆಲ್ಲ ನಮ್ಮ ಸ್ವಲ್ಪ ಚಿಕ್ಕವರು, 18 ವರ್ಷ ಇರುತ್ತೆ ನನಗೆ. ನಾವೆಲ್ಲ ಆಡುಗಳು, ಕುರಿಗಳು, ಆ ಥರ ಕುರಿಗಳಿತ್ತು. ಅದನ್ನು ಮೇಯ್ಸಕ್ಕೆ ಹೋಯ್ತಾಯಿತ್ತು ಫಾರೆಸ್ಟ್ಗೆ. ಆವಾಗಲೇ ನಮ್ಮ ವೀರಪ್ಪನ ಜೊತೆಯಲ್ಲಿ ಇದಾಗಿ ಹೋಗಿ ಇದನ್ನ ಹೋಗಿರೋದು. ಇದೇ ಬೆಟ್ಟ ಹತ್ಕೊಂಡು ನಮ್ಮ ಬೆಟ್ಟ ಎಲ್ಲ ಹತ್ತಿದ್ದೀರಿ? ಎಲ್ಲ ಬೆಟ್ಟನ ಹತ್ತಿಬಿಟ್ಟಿದ್ವಿ. ಎಲ್ಲಿ ಈ ಬೆಟ್ಟ ಅಲ್ಲ ಸರ್, ಎಷ್ಟೋ ಗಂಟ ಹೋಗ್ಬಿಟ್ಟಿದ್ವಿ. ಇದರಿಂದನೇ ಕರ್ನಾಟಕ ಗಂಟ ಹೋಗ್ಬಿಟ್ಟಿದ್ವಿ ಫಾರೆಸ್ಟಲ್ಲಿ. 1.5 ವರ್ಷ ಇದ್ದಮಲ್ಲ ಸರ್ ಅಲ್ಲಿ ವೀರಪ್ಪನ ಜೊತೆಯಲ್ಲಿ. 1.5 ವರ್ಷ ಇದೆ? 1.5 ವರ್ಷ ಅಷ್ಟೇ.
ಅಷ್ಟೇ ಸರ್. ನಾವಿದೆ 96ರಲ್ಲಿ ಹೋಗ್ತೀವಿ, 98ಲ್ಲಿ ನಾವೇ ಬಂದು ಸರೆಂಡರ್ ಆದವು. ಅಲ್ಲಿ ತಮಿಳ್ನಾಡು ಮುಖ್ಯಮಂತ್ರಿ ಕಲಂಗರ್ ಕರುಣಾನಿಧಿ ಹತ್ರನೇ ಸರೆಂಡರ್ ಆದ ನಾವು. ಏನೋ ನಾವು ತಿಳುವಳಿಕೆ ಇಲ್ಲದ ಇದರಲ್ಲಿ ಹೋಗಿದ್ದೀವಿ. ಅದು ತಪ್ಪು ಅಂತ ತಿಳ್ಕೊಂಡ್ಮೇಲೆ ನಾವೇ ಬಂದ್ಬಿಟ್ಟಿದ್ವಿ. ನಮಗೆ ಎಷ್ಟು ಶಿಕ್ಷೆ ಬೇಕಾದ್ರೆ ಕೊಡಿ ಹಾಗೇನೆ ನಾವು ಬಂದು. ಅದಕ್ಕೆ ಸರ್ ಜೀವಾವಧಿ ಶಿಕ್ಷೆ ಕೊಟ್ಟು ಮತ್ತು ಅದರಲ್ಲಿದ್ದಾನೆ ನಮ್ಮ ಆಚೆ ಬಂದಿರೋದು. ಜೀವಾವಧಿ ಆಗಿತ್ತು. ಜೀವಾವಧಿ ಆಗಿತ್ತು. ಅದೇ ಅದು 9 ಜನ ಫಾರೆಸ್ಟ್ನವರು ಕಿಡ್ನಾಪ್ ಮಾಡ್ತಾರಲ್ಲ ಗುಂಡಲ್ ಡ್ಯಾಮ್ ಹತ್ರ, ಆ ಕೇಸಲ್ಲಿ ನಮ್ಮ ಮೇಲೆ ಆಗಿರೋದು. ಮತ್ತು ಅದಕ್ಕೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದರು. ಮತ್ತು 18 ವರ್ಷ ಆದಮೇಲೆ ಅದನ್ನೇ ಒಂದು ನನ್ನಡತೆ ಅಂತ ಹೇಳ್ತಾರೆ, ಸನ್ನಡತೆ. ಸನ್ನಡತೆ ಆಧಾರದ ಮೇಲೆ ನಮ್ಮನ್ನೇ ಬಿಡುಗಡೆ ಮಾಡೋರು. ಯಾಕಂದರೆ ಜೈಲೊಳಗೆ ಕೂಡ ನಾವು ಹಂಗಿದ್ದು, ನಾವೇನು ಅಡಾವಡಿಕೆ ಹೋಗಲ್ಲ, ನಮ್ಮ ಕೆಲಸ ನಾವು ಹಂಗಿದ್ದು. ನಾನು ಒಂದು ಮಗ್ಗ ಪವರ್ ಲೂಮ್ ಮಗ್ಗ ಓಡಿಸ್ತಾ ಇದ್ದೆ. ಅವನು ತಂಗರಾಜ್ ಮಿಲ್, ರೈಸ್ ಮಿಲ್, ಆ ರಾಗಿ ಇದೆಲ್ಲ ಅದರಲ್ಲಿದ್ದ. ಅವನು ಅನ್ಬು ಆಫೀಸ್ ಕೆಲಸದಲ್ಲಿ ಅವನು ಏನಾದರೂ ಸ್ವಲ್ಪ ತಿಳುವಳಿಕೆ, ಅವನು ಸ್ವಲ್ಪ ಓದಿರೋದು, ಸ್ವಲ್ಪ ಕಂಪ್ಯೂಟ್ರ್ ಇದೆಲ್ಲ ಸ್ವಲ್ಪ ಗೊತ್ತು ಅವನಿಗೆ. ಆದ್ದರಿಂದ ಅವನು ಆಫೀಸ್ ಕೆಲಸದಲ್ಲಿದ್ದ. ನಾನು 9ನೇ ಕ್ಲಾಸ್ ಕಂಡು ಓದಿದ್ದೀನಿ ಅಷ್ಟೇ, ಅವನು 7ನೇ ಕ್ಲಾಸ್ ಓದಿದ್ದಾನೆ ಅಷ್ಟೇ. ಅಲ್ಲಿ ಕೂಡ ನಾವು ಅಷ್ಟೊಂದು ಉತ್ತಮವಾಗಿ ಇತ್ತು. ಇಲ್ಲಾಂದ್ರೆ ನಮ್ಮನ್ನು ಕೂಡ ಬಿಡುಗಡೆ ಮಾಡಲ್ಲ. ವೀರಪ್ಪನಂದ್ರೆ ಒಂದು ದೊಡ್ಡ ಹೆಸರಿದೆ, ಅದನ್ನು ಮಾತ್ರ ಇಟ್ಕೋತಾರೆ. ಯಾಕಂದರೆ ನಮ್ಮದು ನಿಜ ಪರಿಸ್ಥಿತಿ ಏನಂತ ಅವ್ರಿಗೆ ಅರ್ಥ ಆಗಿಲ್ಲ. ಆಮೇಲೆ ಅರ್ಥ ಆಯಿತು. ಅರ್ಥ ಆದಮೇಲೆ ಇವ್ರು ಏನೋ ಗೊತ್ತಿರೋದ ತಿಳುವಳಿಕೆ ಇಲ್ಲದ ವಯಸ್ಸಲ್ಲಿ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ. ಈಗ ಸೆಮಿಸಿನ್ ಬಂದಿದ್ದಾರೆ, ನಾವು ಸೆಮಿಸಿ ಪ್ರಪಂಚದಲ್ಲಿ ಬಿಡೋಣ, ಏನಾಗುತ್ತೆ ನೋಡೋಣ. ಅವರು ಬಿಟ್ಟರು, ನಾವು ಪ್ರಪಂಚಕ್ಕೆ ಬಂದ ಮೇಲೇನು ನಮ್ಮ ಕೆಲಸವನ್ನು ನಾವು ಉಂಡು ಯಾವುದೇ ವಿಚಾರಕ್ಕೆ ನಾವು ಕೆಟ್ಟ ವಿಚಾರಗಳಿಗೆ ಹೋಗಲ್ಲ. ಒಬ್ಬರ ಹತ್ರ ಜಗಳ ಕೂಡ ಹೋಗಲ್ಲ. ನಮ್ಮ ದಾರಿ ನಾವು ಇಟ್ಕೊಂಡು ಸುಮ್ಮನೆ ಇರ್ತೀವಿ. ಏನೋ ದುಡಿತೀವಿ ಅಷ್ಟೇ, ಸಿಕ್ಕಿದ್ರೆ ಅದನ್ನೇ ತಗೊಂಡು ತಿನ್ಕೊಂಡು ಇರ್ತೀವಿ ಅಷ್ಟೇ. ಹೆಂಗೆ ಅಂದರೆ ಸರ್, ನಾವು ಏನು ದೊಡ್ಡ ಸಾಹುಕಾರರಲ್ಲ. ಆದಿಯಿಂದನೇ ಸ್ವಲ್ಪ ಹಣ ಈ ಥರ ವಿಷಯದಲ್ಲಿ ಸ್ವಲ್ಪ ನಮಗೆ ಕಮ್ಮಿನೇ. ನಮ್ಮ ಬಡವರೇ ಆದಿಯಿಂದನೇ. ನಮ್ಮ ತಾತ, ನಮ್ಮ ತಂದೆ ಇವರೆಲ್ಲರೂ ಕೂಡ ಬಡವರೇ. ನಾವು ಬಡತನದಲ್ಲೇ ಬಿಟ್ಟಿರೋದು. ನಾವು ಒಂದು ಅದೇ ನಮ್ಮ ತಂದೆ ಇರುವಾಗ ನಮ್ಮ ತಂದೆಗೂ ಕೂಡ ಅಷ್ಟೇ ಜಮೀನಿತ್ತು. ಯಾಕಂದರೆ ನಮ್ಮ ಚಿಕ್ಕಪ್ಪ ಇಬ್ಬರು ಇದ್ದಾರೆ, ಅವ್ರು ನಮ್ಮ ತಂದೆ ಒಬ್ಬರು, 3 ಜನಕ್ಕೂ ಕೂಡ ಇದ್ದಿರೋದು 3 ಎಕರೆ ಮಾತ್ರ. 3 ಎಕರೆಯಲ್ಲಿ ನಮ್ಮ ತಂದೆಗೆ ಬಂದಿರೋದು ಬರೀ 1 ಎಕರೆ. ಅದರಲ್ಲಿ ನಾನೊಬ್ಬ, ನನ್ನ ಅಣ್ಣ, ನಮ್ಮಿಬ್ಬರೂ ಕೂಡ ಈ ಥರ ಚಿಕ್ಕ ಮಕ್ಕಳಿಂದ ಸಾಕಿ ಒಂದು ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸಿದ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ನಾನು 9ನೇ ಕ್ಲಾಸ್ ಕಂಡು ಓದಿದ್ದೀವಿ. 9ನೇ ಕ್ಲಾಸ್. ಅಲ್ಲಿ ಗಂಟ ಈ ಗಾಂಧಿನಗರಲ್ಲಿ ಸ್ಕೂಲ್ ಇದೆ, 5ನೇ ಕ್ಲಾಸ್ ಕಂಡ ಇತ್ತು ಆವಾಗ. ಮತ್ತು ಅಂದಿಯೂರು ಹೋಗಿ ಒಂದು 4 ವರ್ಷ ಅಂದಿಯೂರು ಹೈಸ್ಕೂಲ್ಗೆ ಹೋಗಿದೆ ಅಷ್ಟೇ. 9ನೇ ಕ್ಲಾಸಲ್ಲಿ ಸ್ಕೂಲ್ ಬಿಟ್ಟು ನಿಲ್ಲಿಸಿ, ನಾನೇ 9ನೇ ಕ್ಲಾಸಲ್ಲಿ ಫೇಲ್ ಆದಮೇಲೆ ನನಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಮತ್ತು ನಾನು ಇಲ್ಲಿ ಜಮೀನಲ್ಲೇ ಇದ್ಕೊಂಡು ಏನಾದರೂ ಒಂದು ಸಣ್ಣ ಪಟ್ಟ ಕೆಲಸಗಳು ಮಾಡಿಕೊಂಡು, ಮತ್ತು ಕುರಿಗಳೆಲ್ಲ ಇತ್ತು, ಅದನ್ನೇ ಈ ಕಾಡಿಗೆ ತಗೊಂಡು ಬಿಡೋದು ಫಾರೆಸ್ಟಿಗೆ, ಮತ್ತೆ ಹೋಗಿ ಓಡಿಸ್ಕೊಂಬರೋದು, ಈ ಥರ ಕೆಲಸಗಳು ಮಾಡ್ಕೊಂಡು ಹಂಗೆ ಇದ್ಬಿಟ್ಟಿದ್ವಿ. ಕುರಿ ಮೇಕೆ ಮೇಯಿಸ್ತಾ ಇರುವಾಗಲೇ ಸರ್ ನನಗೆ 18 ವರ್ಷ ಆವಾಗ. ಆ ಟೈಮಲ್ಲಿ ಈ ವೀರಪ್ಪಂದು ಏನಂದರೆ ಸರ್, ನಾವು ಟಿ ವಿಯಲ್ಲಿ, ಪೇಪರಲ್ಲಿ, ಫೋಟೋದಲ್ಲಿ ಮಾತ್ರ ನೋಡಿದ್ದೀವಿ. ಇಲ್ಲಿ ಊರಲ್ಲಿ ಇರುವಾಗ ಅದು ನೋಡಿದ್ರೆ ನಮಗೊಂಥರ ಇಂಟ್ರೆಸ್ಟ್. ಓ ವೀರಪ್ಪನ್ ದೊಡ್ಡ ಹೀರೋ ಥರ ಆವಾಗ. ಆ ಥರ ಏಜಿರೋರು ಎಲ್ಲರಿಗೂ ಕೂಡ ವೀರಪ್ಪನ ಒಂದು ಹೀರೋನೇ ನೋಡೋರಿಗೆ. ಯಾಕಂದರೆ ಹೋಗಿ ಪಿಕ್ಚರಲ್ಲಿ ನೋಡ್ತೀವಲ್ಲ ಆ ರೀತಿ ಅಲ್ಲ, ಈ ಟಿ ವಿಯಲ್ಲಿ ಎಲ್ಲಿ ವೀರಪ್ಪನ ಸ್ಟೋರಿ ಹಾಕಿದ್ರಲ್ಲ ನಾವು ಅಲ್ಲೆಲ್ಲ ಹುಡ್ಕಾಡ್ಕೊಂಡು ಓಡ್ತೀವಿ. ಇಲ್ಲೆಲ್ಲ ಮನೆಗೆ ಟಿ ವಿ ಇರಲ್ಲ, ಎಲ್ಲೆಲ್ಲೋ ಇರೋದು. ಆ ಥರ ಟಿ ವಿಗಳಲ್ಲಿ ಹೋಗಿ ನೋಡ್ತೀವಿ ನಾವು. ಓ ವೀರಪ್ಪನ ತೋರಿಸ್ತಾರೆ ಹಾಗೆ. ನಾವು ಆ ಥರ ಕುರಿ ಮೇಯಿಸ್ತಾ ಇರುವಾಗ ಫುಲ್ ಪಬ್ಲಿಸಿಟಿ ಆವಾಗ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅವರು. ನಮ್ಮ ಕಾಡಲ್ಲಿ ಇದ್ರು ಆವಾಗ. ಏರಿಯಾದಲ್ಲಿ ಇದ್ರು. ಪುದುಕಾಡು ಅಂತಿಯೂರು ಫಾರೆಸ್ಟ್ ಅಂತ ಹೇಳಿದ್ರಲ್ಲಿ ಮಾತ್ರ ಗೊತ್ತಾಗುತ್ತೆ. ಅಂತಿಯೂರು. ಮತ್ತು ಆವಾಗ ಅವ್ರೇನು ಮಾಡಿಬಿಟ್ಟಾರೆ, ನಾವೆಲ್ಲ ಚಿಕ್ಕ ಹುಡುಗರಲ್ವ, ನಾನು ಇವ ತಂಗರಾಜ್, ಅನ್ಬುರಾಜ್ ಅನ್ಬುರಾಜೆಲ್ಲ ಇನ್ನೂ ಚಿಕ್ಕವ, ನನಗಿಂತ ಚಿಕ್ಕವ ಅವ. ಮತ್ತು ನಾವು 3 ಜನರು ನೋಡ್ಬಿಟ್ಟು ಅವ್ರಿಗೇನಂದರೆ ಈ ಮೂಟೆ ಗೀಟೆ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಕರೆಕ್ಟ್ ಆಗುತ್ತೆ ಅಂತೇಳಿ ನಮ್ಮನ್ನೇ ಬಾ ಅಂತ ಕರೀತಾರೆ.
ಮತ್ತು ನಮ್ಮ ಆಗಲೂ ಕೂಡ ಹೋಗಿಲ್ಲ, ನಾವು ನೋಡಿದ ತಕ್ಷಣ ಅಲ್ಲ, ನಮಗೆಲ್ಲ ಬರೋಲ್ಲ, ನಮಗೆಲ್ಲ ಹೆದರಿಕೆ ಆಗುತ್ತೆ ಹಾಗಂತ ಹೇಳೋದು. ಆದರೂ ಕೂಡ ಅವರು ಇಲ್ಲ, ನೀವು ನಮ್ಮ ಜೊತೆಗೆ ಬರಲೇಬೇಕು. ಹಾಗೇನು ಕುರಿಗಳೆಲ್ಲ ಕಾಡಲ್ಲಿ ಬಿಟ್ಬಿಟ್ಟು ನಾವು ಆವಾಗೆಲ್ಲ ಅವ್ರ ಜೊತೆಲೇ ಹೋಗಿರೋದು. ನಮ್ಮ ಮನೆಗೆ ಬಂದಿಲ್ಲ, ಹಂಗೆ ಹೋಗಿರೋದು ಅಷ್ಟೇ. ಈಗ ನಮ್ಮ ತಂದೆ ಎಲ್ಲ ಕೂಡ ಹೋಗಿ ಸ್ಟೇಷನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು, ನಮ್ಮ ಹುಡುಗರೆ ಕಾಣ್ತಾ ಇಲ್ಲ ಅಂತೇಳಿ. ಇನ್ನೂ ಕೂಡ ಆ ಕಂಪ್ಲೇಂಟ್ ಅಂದಿವ್ರು ಸ್ಟೇಷನೆಲ್ಲ ಕೊಟ್ಟಿದ್ರು, ಯಾರ ಕಿಡ್ನಾಪ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತೇಳಿ. ಅದು ಮನೆಗೆ ಗೊತ್ತೂ ಇಲ್ಲ ಸರ್, ನಾವು ಹೋಗಿರೋದು ಗೊತ್ತಿಲ್ಲ. ಕುರಿ ಮೇಯ್ಸಕ್ಕೆ ಹೋಗಿರೋರು ಮನೆಗೆ ಬಂದಿಲ್ಲ ಅಷ್ಟೇ, ಇವ್ರಿಗೆ ಗೊತ್ತಿರೋ ವಿಷಯ. ನಾವು ಅಲ್ಲಿ ಹೋಗಿರೋದು ಇವ್ರಿಗೆ ಹೆಂಗೆ ಗೊತ್ತು. ಮತ್ತು ಈ ವಿಷಯ ಎಲ್ಲ ಪೊಲೀಸ್ನವ್ರಿಗೆಲ್ಲ ಗೊತ್ತಾದ ಮೇಲೆ ಇಲ್ಲಿ ಮನೆಗೆ ಬಂದ್ಬಿಟ್ಟಾರೆ ಪೊಲೀಸ್ನವ್ರು. ವೀರಪ್ಪನ ಹತ್ರ ನೀವೇ ಕಳಿಸಿರೋದು ಹಾಗೆ ಅಂತೇಳಿ ಇವರು ನಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರು, ನಮ್ಮ ತಾಯಿ ತಂದೆಗಳೆಲ್ಲ. ಫಸ್ಟ್ ಭೇಟಿ ಸರ್, ನಾವು ಕುರಿ ಮೇಯಿಸ್ತಾ ಇದ್ದೀವಿ. ಕುರಿ ಮೇಯಿಸ್ತಾ ಒಂದು ಮರ ಕೆಳಗಡೆ ಕೂತಿದ್ದೀವಿ. ಯಾವಾಗಲೂ ಕುರಿ ಜೊತೆಲಿ ಇರೋಲ್ಲ ನಾವು. ಹಿಂಗೆ ಬಿಡ್ತೀವಿ, ಹಿಂಗೆ ಬಿಟ್ಕೊಂಡು ಯಾವುದಾದ್ರು ಒಂದು ಮರ, ಒಂದು ಕಲ್ಲು ಈ ಥರ ಸಿಕ್ಕಿದ್ರೆ ಅದ್ರ ಮೇಲೆ ಏರ್ಕೊಂಡು ಆಟ ಆಡ್ಕೊಂಡು ತಿರುಗ್ತಾ ಇದ್ದೀವಿ ನಾವು. ಆ ರೀತಿ ಒಂದು ಮರ ಕೆಳಗಡೆ ಕೂತಿದ್ವಿ. ಕೂತಿರೋ ಟೈಮಲ್ಲಿ ಜಕ್ಕಂದು ಗನ್ ತಗೊಂಡು ಬಂದು ನಿಂತಿದ್ದಾರೆ, ಈ ಥರ ಡ್ರೆಸ್ ಹಾಕ್ಕೊಂಡು. ಈಗ ನೀವು ಹಾಕಿದ್ರಲ್ಲ ಇದೇ ಥರ ಡ್ರೆಸ್ ಹಾಕಿ, ಡ್ರೆಸ್ ಥರ ಹಾಕ್ಕೊಂಡು ಗನ್ನೆಲ್ಲ ಇಟ್ಕೊಂಡು ಬಂದು ಮುಂಚೆ ನಿಂತಿದ್ದಾರೆ. ನಿಂತ್ಕೊಂಡ್ರೆ ನಮಗೆ ವೀರಪ್ಪನ ನೋಡಕಂಡ್ರೆ ವೀರಪ್ಪ ಅಂತ ನಮಗೆ ಗೊತ್ತಾಗಲ್ಲ. ವೀರಪ್ಪನ ಆಳುಗಳು ಮಾತ್ರ ಬಂದಿರೋದು, ವೀರಪ್ಪನ ಡೈರೆಕ್ಟಾಗಿ ಬಂದಿಲ್ಲ. ಆವಾಗ ಈ ಗೋವಿಂದ, ಈ ರಂಗಸ್ವಾಮಿ ಇವರೆಲ್ಲ ಇದ್ದಾರಲ್ಲ, ಅವ್ರು ಮಾತ್ರ ಬಂದಿರೋದು. ಮತ್ತು ನೋಡಿದ ತಕ್ಷಣ ನಾವು ಹೆದರ್ಕೊಂಬಿಟ್ಟಿದ್ದೀವಿ. ಯಾಕಂದ್ರೆ ಆವಾಗ ಪೊಲೀಸ್ನವರು ಅದೇ ಥರ ಡ್ರೆಸ್ ಹಾಕ್ತಾರೆ, ಇವರು ಅದೇ ಥರ ಡ್ರೆಸ್ ಹಾಕ್ತಾರೆ. ನಾವು ಹೆಂಗೆ ಕಂಡಿದ್ದೀವಿ? ಆ ರೀತಿ ನಮ್ಮ ಪೊಲೀಸ್ನವ್ರಂತ ಹೆದರ್ಕೊಂಬಿಟ್ಟಿದ್ವಿ. ನಾವೇನು ಕುರಿಗಳು ಮೇಯಿಸ್ತಾ ಇದ್ದೀವಿ ಸರ್, ನಾವೇನು ಮಾಡ್ತೀವಿ? ಹಂಗಲ್ಲ, ನೀವು ಬರಬೇಕು, ನಮ್ಮ ಇವ್ರು ನೋಡಬೇಕು, ನಮ್ಮ ಬಾಸ್ ನೋಡ್ಬೇಕು ಬನ್ನಿ ಅಂದರು. ನಾವಾಗಲೇ ನಮಗೂ ಯಾರು ಬಾಸು ಏನಂತ ನಮ್ಗೆ ಗೊತ್ತಿ. ನಾವೇನೇ ಇನ್ಸ್ಪೆಕ್ಟರ್ ಥರ ನಾವು ನೋಡ್ಕೊಬಿಟ್ಟಿದ್ವಿ. ಯಾಕಂದ್ರೆ ಪೊಲೀಸ್ನವ್ರು ಇನ್ಸ್ಪೆಕ್ಟರ್ನೇ ಬಾಸ್ ಅಂತ ಕರೀತಾರೆ. ನಾವು ಹೋದು ಅಲ್ಲಿ ಹೋಗಿ ನೋಡಿದ್ಮೇಲೆ ಮೀಸ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಇವರೇ ವೀರಪ್ಪನ. ಅದು ಮೊದಲು ಫೋಟೋ ಎಲ್ಲ ನೋಡಿದ್ವಿ, ಫೋಟೋ ಟಿ ವಿಯಲ್ಲಿ ನೋಡಿದ್ದೀವಿ ನಾವು. ಆ ಟಿ ವಿಯಲ್ಲೆಲ್ಲ ನೋಡಿದ ಮೇಲೇ ನಮ್ಗೊಂಥರ ವೀರಪ್ಪನ ಅಂದ್ರೆ ಒಂಥರ ಇದು ಹೆಂಗಿದ್ದಾರೆ ನೋಡಿ, ಎಲ್ಲ ಗಿನ್ನೆಲ್ಲ ಹಿಡ್ಕೊಂಬಿಟ್ಟು ಆವಾಗ ಆಟ ಆಡೋ ವಯಸ್ಸು ನಮಗೆಲ್ಲ. ಮತ್ತು ನೋಡಿದ ತಕ್ಷಣ ಇವರೇ ವೀರಪ್ಪ. ನಾವು ವೀರಪ್ಪನ ಹತ್ರನೂ ಇದೇ ಹೇಳಿದ್ರು, ಸರ್ ನಾವೇನು ಕುರಿ ಮೇಯ್ಸಕ್ಕೆ ಬಂದಿರೋದು, ನಮ್ಮನೆ ನಾವೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ, ನಮ್ಮ ತಾಯಿ ತಂದೆ ಎಲ್ಲ ಹುಡುಕ್ತಾರೆ ಅಂತ ಹೇಳಿದ್ರು. ಕುರಿ ಎಲ್ಲ ಹಂಗಂಗೆ ತಿರುಗಾಡ್ತಾಯಿದೆ ಹಾಗೆ. ಅದೆಲ್ಲ ಮನೆಗೆ ಹೋಗುತ್ತೆ, ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಅಂತ ಒಂಥರ ಎದುರಿಸಿ ಕರೀತಾರೆ. ಆವಾಗ ಏನು ಮಾಡೋದಂದರೆ ನಮ್ಮ ಗಿನ್ನೆಲ್ಲ ಇಟ್ಕೊಂಡು ಎದುರಿಸ್ರೆ ಏನು ಮಾಡೋಕ್ಕಾಗುತ್ತೆ. ನಾವೇನು ಇದು ಮಾಡಿಲ್ಲ. ಸರಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಆವಾಗ ಮೂಟೆಗಳು ಅಕ್ಕಿ ಅದು ಇದೆಲ್ಲ ಕೊಟ್ಟು ನಮ್ಮ ಜೊತೆಯಲ್ಲೇ ಬರಬೇಕು ಹಾಗೆ ಅಂತೇಳಿ ಕರ್ಕೊಂಡು ಜೊತೆಯಲ್ಲೇ ಹೋದರು. ಈ ಬೆಟ್ಟ ಅಲ್ಲ, ಇನ್ನೂ ಹಲವಾರು ಬೆಟ್ಟಗಳು ಹತ್ತಿ ಹೋದು. ಸೊ ಅಲ್ಲೆಲ್ಲ ಕರ್ಕೊಂಡೋಗಿ ತಿರುಗಾಡಿ, ಹಂಗೆ ತಿರುಗಾಡಿ ಹಿಂಗೆ ತಿರುಗಾಡಿ, ಆದರೆ ಯಾವುದೇ ಊರಿಗೆ ಕೂಡ ನಮ್ಮನ್ನ ಕರ್ಕೊಂಡು ಹೋಗಿಲ್ಲ. ಆ 1.5 ವರ್ಷವೂ ಕಾಡು ಒಳಗಡೆನೆ. ಯಾವುದಾದ್ರು ಊರಿಗೆ ಹೋಗ್ಬೇಕು ಕೂಡ ನಮ್ಮನ್ನೇ ಕಾಡು ಒಳಗಡೆ ಇಟ್ಬಿಟ್ಟು ಇವ್ರು ಮಾತ್ರ ಹೋಗ್ತಾರೆ. ಯಾಕಂದರೆ ಅಲ್ಲಿ ಯಾವ ಊರಿಗೆ ಹೋಗ್ತಾರೆ ನಮ್ಗೆ ಗೊತ್ತಾದರೆ ನಾವು ಯಾವತ್ತಾದ್ರು ಪೊಲೀಸ್ನವ್ರಿಗೆ ಸಿಕ್ಕಿದ್ರೆ ಕೂಡ ಅದನ್ನ ಹೇಳ್ತೀವಿ ಅಲ್ಲ. ಅದಕ್ಕೆ ನಮ್ಮ ಹತ್ರ ಯಾವ ಊರನ್ನೂ ತೋರಿಸಿಲ್ಲ, ಯಾವ ಆಚೆ ಜನರೂ ತೋರಿಸಿಲ್ಲ. ನಮಗೆ ಕಾಡೊಳಗಡೆ ಹೋಗಿರೋದು ಅಷ್ಟೇ. ವೀರಪ್ಪನ್, ಗೋವಿಂದ, ರಂಗಸ್ವಾಮಿ, ಮಾದೇಶ್, ತುಪಾಕಿ, ಸಿದ್ಧ, ಕುಂಬಿ, ಬೇಬಿ ವೀರಪ್ಪ ಇವರು ಮಾತ್ರ ಇದ್ದಿರೋದು ನಾವು ಹೋಗಿರೋ ಟೈಮಲ್ಲಿ. ಅವ್ರ ಟೀಮೇ ಅಷ್ಟೇ ಇರೋದು, ಅಷ್ಟೇ ಇದ್ದಿರೋದು. ಯಾವ ವರ್ಷ? ಅದೇ ಸರ್ 96ರಲ್ಲಿ ಹೋಗಿದ್ದೀವಿ. 98ರಲ್ಲಿ ನಾವು ಆಚೆನೇ ಬಂದ್ಬಿಟ್ಟಿದ್ದೀವಿ. 1.5 ವರ್ಷ ಮಾತ್ರ ನಮ್ಮ ಅವ್ರ ಜೊತೆಲಿ ಇದ್ದಿರೋದು. ನಾವು ಹೋಗಿರೋ ಟೈಮಲ್ಲಿ ಇದ್ದಿರೋದು ಅವ್ರು ಅಷ್ಟೇ ಜನ. ವೀರಪ್ಪನ್, ಗೋವಿಂದ, ರಂಗಸ್ವಾಮಿ, ಮಾದೇಶ, ಬೇಬಿ ವೀರಪ್ಪ, ತುಪಾಕಿ ಸಿದ್ಧ, ಕುಂಬಿ, ತುಪಾಕಿ ಸಿದ್ಧನ ಹೆಂಡತಿ, ಇಷ್ಟು ಜನ ಮಾತ್ರ ಇದ್ದಿರೋದು. ಅವ್ರು 7, ನಮ್ಮ 3 ಜನ ಸೇರಿಸಿ 10 ಜನ ಮಾತ್ರ ಟೀಮ್. ಆವಾಗ 10 ಜನ ಟೀಮ್. ಅಲ್ಲ, ಇದ್ದಕ್ಕಿದ್ದಂಗೆ ಹೆಂಗೆ ಹೋಗಿ ಸೇರ್ಕೊಂಡ್ಬಿಟ್ರೆ? ಅಲ್ಲ, ಹಾಗೆ ಕರೆಯೋಕ್ಕೆ ಹೇಗೆ ಸಾಧ್ಯ ಅಂತ? ಹೆಂಗೆ ಮೊದಲೇ ನಿಮ್ಗವರೆಗೂ ಪರಿಚಯ ಇಲ್ಲದೆ ಸರ್, ಅವ್ರಿಗೆ ಏನಂದರೆ ಆ ಟೈಮಲ್ಲಿ ಇಲ್ಲಿ ತಗೊಂಡಿರೋ ವಸ್ತುಗಳನ್ನು ಎತ್ಕೊಂಡು ಹೋಗೋಕ್ಕೆ ಜನ ಇಲ್ಲ. ಇಲ್ಲಿ ನಮ್ಮೂರಲ್ಲಿ ಕೆಲವ್ರ ಹತ್ರ ಅಕ್ಕಿ ಎಲ್ಲ ತುಂಬ ತಗೊಂಬಿಟ್ಟಿದ್ದಾರೆ. ಇಲ್ಲಿಯೇ ಕೆಲವ್ರ ಹತ್ರ ಪರಿಚಯ ಇದೆ ಅವ್ರಿಗೆ, ಅವ್ರ ಹತ್ರ ಎಲ್ಲ ತಗೊಂಬಿಟ್ಟಿದ್ದಾರೆ. ಸರ್ ಮಟ್ಟ ಹಾಕಿ ಕೂತ್ಕೊಳ್ಳಿ ಎಲ್ಲನೂ ತಗೊಂಬಿಟ್ಟು ಅದನ್ನ ಎತ್ಕೊಂಡು ಹೋಗೋಕ್ಕೆ ಜನ ಇಲ್ಲ. ಅದಕ್ಕಾಗಿ ನಮ್ಮನ್ನ ಕರೆದಿರೋದು. ಒಂದು ಏನಂದರೆ ಜಾತಿ ರೀತಿಯಲ್ಲಿ ಅವರು ನಮ್ಮನ್ನ ಕರೆದಿರೋ ವಿಚಾರ ಏನಂದರೆ,
ಅವರು 1 ಇಯರ್ 1 ಇಯರ್ಸ್ ಅಂದರೆ ಗೊತ್ತಲ್ಲ, ಕ್ಯಾಸ್ಟ್ ಅಂದರೆ 1 ಇಯರ್ ಅಂದರೆ ವೀರಪ್ಪನ್ 1 ಇಯರೇ. ಅವರು ಅವ್ರ ಜೊತೆಯಲ್ಲಿ ಇದ್ದಿರೋರು ಕೂಡ ಎಲ್ಲರೂ 1 ಇಯರ್ಸೇ ಇದ್ದಿರೋದು. ಬೇರೆ ಜಾತಿಯವ್ರನ್ನ ಅವ್ರು ಜಾಸ್ತಿ ಪರಿಚಯನೇ ಇಟ್ಕೊಂಡಿಲ್ಲ, ಜಾಸ್ತಿ ಅವ್ರನ್ನ ಹತ್ರನೇ ಇಟ್ಕೊಂಡಿಲ್ಲ. ನಾವೆಲ್ಲ 1 ಇಯರ್ಸೇ ಅಲ್ವಾ. ಆದ್ದರಿಂದ ಇವರು ಯಾವುದೇ ಕಾರಣಕ್ಕೂ ಈ ವಿಷಯನ ಹೋಗಿ ಆಚೆ ಕಡೆ ಹೇಳಲ್ಲ. ಹಾಗೆಂದ ಪರಿಸ್ಥಿತಿಯಲ್ಲಿ ನಮ್ಮ ನೋಡಿದ ತಕ್ಷಣ ಇವ್ರನ್ನ ಕರ್ಕೊಂಡೇ ಹೋಗ್ಬೇಕು ಅಂತ ಅವರು ಇದು ಮಾಡ್ಕೊಂಬಿಟ್ಟಾರೆ. ಇನ್ನೊಂದು ಏನಂದರೆ ಹುಡುಗರಂದರೆ ಅವ್ರಿಗೇನು ಮನೆ ಇರಲ್ಲ, ಮಠ ಇರಲ್ಲ, ಏನಿರಲ್ಲ, ಕರ್ಕೊಂಡು ಹೋದ್ರೆ ಜೊತೇಲಿ ಇದ್ಬಿಡ್ತಾರೆ. ಹಾಗೆ ಅಂತ ಅವ್ರಿಗೆ ಬೇರೇನಿಲ್ಲ. ಈಗ ಕಾಡೊಳಗಡೆ ಹಲವಾರು ಜನ ತಿರುಗ್ತಾರೆ, ಈ ಮರ ಕಟ್ ಮಾಡೋಕೆ ಹೋಗ್ತಾರೆ. ಅವರೆಲ್ಲ ಫ್ಯಾಮ್ಲಿ ಇರೋರು. ಒಂದಿನ ಅವ್ರ ಮನೇಲಿಲ್ಲ ಅಂದ್ರಲ್ಲ, ಅವ್ರು ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಅವ್ರ ಜೀವನ ಸಾಕೋರು ಯಾರು ಇರಲ್ಲ. ನಮ್ಮದು ಅಂಥವ್ರು ಇಲ್ಲವಲ್ಲ, ನಾವೆಲ್ಲ ಹುಡುಗರಲ್ವ, ನಾವೆಲ್ಲ ಹೋದರೆ ಯಾರು, ನಾವು ಹೋದ್ರಾಳು ಕೂಡ ಇಲ್ಲಿ ಫ್ಯಾಮ್ಲಿ ನಡೀತಾ ಇರ್ತದೆ. ಅದರಿಂದ ಅವರು ನಮ್ಮನ್ನ ಕರೆಸಿದ್ರು. ನಾವು ಎಷ್ಟೋ ಹೇಳಿದ್ರು, ನಮ್ಮೆಲ್ಲ ಬರೋಕ್ಕಾಗಲ್ಲ ಅಂತ ಏನೋ ಹತ್ಕೊಂಡು ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. ಅವ್ರು ಏನು ಮಾಡಿದ್ರು ನಮ್ಮನ್ನೇ, ಅವ್ರು ಏನು ಹೇಳಿರಂದ್ರೆ 1 ತಿಂಗಳು ಮಾತ್ರ ನಮ್ಮ ಹತ್ರ ಬನ್ನಿ, ಇದೆಲ್ಲ ತಗೊಂಡೋಗಿ ಒಂದು ಜಾಗದಲ್ಲಿ ಇಟ್ಟ ಮೇಲೆ ನಿಮ್ಮನ್ನು ನಾನೇ ಕರ್ಕೊಂಬಂದು ಯಾವುದೋ ಒಂದು ಊರಲ್ಲಿ ಬಸ್ ಹಚ್ಚಿ ಬಿಟ್ಬಿಡ್ತೀನಿ, ನಿಮ್ಮ ಊರಿಗೆ ಹೋಗ್ಬಿಡಿ ಅಂತ ಹೇಳಿರೋದು. ಫಸ್ಟ್ ನಮ್ಮ ಮಾತು ಹೇಳಿಯೇ ಕರೆಸಿರೋದು. ನಾವೇನಂದ್ರೆ ಸರಿ ಏನೋ ಹೇಳ್ತಾರೆ, ಇದೆಲ್ಲ ತಗೊಂಡೋಗಿ ಈ ಥರ ಮೂಟೆಗಳೆಲ್ಲ ಅಕ್ಕಿ, ಬೇಳೆ, ಸಕ್ಕರೆ, ಅದು ಇದು ಏನೇನು ಬೇಕೋ ಎಲ್ಲ ಅದೆಲ್ಲ ಎತ್ಕೊಂಡು ಹೋಗ್ಬೇಕು. ಅವ್ರ ಹತ್ರನೇ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಮೂಟೆಗಳು ಇತ್ತು. ಮತ್ತು ನಮ್ಮ ಹತ್ರನೂ ಒಂದು 20 kg 25 kg ಕೊಟ್ಟರು. ನಾವು ತಗೊಂಡು ತಗೊಂಡು ಹೋಗಿ ಆ ಬೆಟ್ಟಕ್ಕೆ ಹೋದ್ಮೇಲೆ ಕಳಿಸ್ತೀವಿ, ಆ ಬೆಟ್ಟಕ್ಕೆ ಹೋದ್ಮೇಲೆ ಕಳಿಸ್ತೀವಿ ಅಂತ ಹೇಳಿ ಕಳಿಸ್ತಾನೇ ಇಲ್ಲ ಲಾಸ್ಟ್ ಗಂಟನು. ಮತ್ತು ನಾವು ಎಷ್ಟೋ ದಿನ ಕೇಳಿದ್ದೀವಿ, ಸರ್ ನಾವು ಇಲ್ಲಿ ಇರೋಕ್ಕಾಗಲ್ಲ, ನಮ್ಮನ್ನು ಬಿಟ್ಬಿಡಿ, ನಾವು ಹೋಗ್ತೀವಿ, ನಮ್ಮ ತಾಯಿ ನೋಡ್ಬೇಕು, ತಂದೆ ನೋಡ್ಬೇಕು, ಏನು ಹೇಳಿದ್ರು ಬಿಡಲ್ಲ. ಹಾಗೆ ಇದ್ರು 1.5 ವರ್ಷ ಆಯಿತು. ಆಮೇಲೆ ನಾವೆಲ್ಲ ಫುಲ್ಲು ಜೋರೇ ಆಗ್ಬಿಟ್ಟಿದ್ದೀವಿ. ಯಾಕಂದರೆ ನಮ್ಮನ್ನ ಒಂದು ಶೂಟ್ ಮಾಡಿ ನೀವೇ ಸಾಯಿಸ್ಬಿಡಿ, ಇಲ್ಲಾಂದ್ರೆ ನಮ್ಗೆ ಬಿಟ್ಬಿಡಿ, ನಾವೆರಡೇ ಮಾತು ಕೇಳಿದ್ರು. ಆಮೇಲೆ ಸರಿ ನಮ್ಮನ್ನ ನೀವು ಇದೇ ಸುಮ್ಮನೆ ನೀವು ಹೋಗಿ ಬಿಟ್ರೆ ನೀವು ಎಲ್ಲಿಯಾದ್ರು ಹೋಗಿ ಪೊಲೀಸ್ನವ್ರ ಹತ್ರ ಸಿಕ್ಕಾಕೊಂಡ್ರೆ ಅವ್ರು ಶೂಟ್ ಮಾಡಿಬಿಡ್ತಾರೆ. ಆದ್ದರಿಂದ ಬೇಡ, ನಾನೇ ಒಂದು ಒಳ್ಳೆ ದಾರಿಯಲ್ಲಿ ನಿಮ್ಗೆ ಕಳಿಸ್ತೀವಿ ಅಂತೇಳಿ. ಮತ್ತು ನೆಟ್ರಿಕನ್ ಪತ್ರಿಕೆ ಇದೆಯಲ್ಲ, ನಕ್ಕೀರನ್ ಅಲ್ಲ, ನಮ್ಮನ್ನು ಕರ್ಕೊಂಬಂದಿರೋದು ನಕ್ಕೀರನ್ ಅಲ್ಲ. ನಕ್ಕೀರನ್ ಹಲವಾರು ಸರಿ ಒಳಗಡೆ ಬಂದಿದ್ದರು, ಅವರು ಭೇಟಿ ಎಲ್ಲ ಮಾಡ್ಕೊಂಡು ಹೋದ್ರು ಅಷ್ಟೇ. ನಮ್ಮನ್ನು ಸರೆಂಡ್ರ್ ಮಾಡಿಸಿರೋದು ನೆಟ್ರಿಕನ್ ಪತ್ರಿಕೆ AS ಮಣಿ ಅವ್ರ ಹೆಸರು, ಚೆನ್ನೈಲಿದ್ದಾರೆ AS ಮಣಿ. ಇನ್ನೂ ಕೂಡ ಅವರು ಪತ್ರಿಕೆ ಇದೆ. ನೆಟ್ರಿಕನ್ ಥರನೇ ಒಂದು ನಕ್ಕೀರನ್ ಥರನೇ ನೆಟ್ರಿಕನ್ ಒಂದು ಪತ್ರಿಕೆ ಬರುತ್ತೆ ನೋಡಿ, ಆ ಪತ್ರಿಕೆ ಟೀಮ್ನವ್ರು ಮಾತ್ರ ನಮ್ಮನ್ನು ಬಂದು ಕರ್ಕೊಂಡು ಹೋಗಿರೋದು. ಹೆಂಗೆ ಅಂದರೆ ಕಾಡೊಳಗೇ ಬಂದರು, ಇದೇ ರೀತಿ ಕ್ಯಾಮ್ರಾ ಎಲ್ಲ ತಗೊಂಡು ಕಾರಲ್ಲಿ ಬಂದು ವೀಲ್ಗೆ ಕಾಡಿಗೆ ಬಂದಿದ್ರು. ಕಾರಲ್ಲಿ ಅಂದರೆ ಸರ್ ಈ ಸತ್ಯಮಂಗಲ ರೋಡ್ ಇದೆ, ಈಗ ನೀವು ಕಾರಲ್ಲಿ ಬರ್ತೀರ, ನಿಮ್ಮನ್ನ ಅಲ್ಲಿಂದ ರೋಡಿಂದ ಇಳಿಸಿ ಕಾರ್ನ ಕೆಲಸ್ಬಿಟ್ಟು ನಿಮ್ಮನ್ನ ಕಾಡೊಳಗೆ ಕರ್ಕೊಂಡು ಬರ್ತಾರೆ. ಯಾರು? ವೀರಪ್ಪನ ಕಡೆಯವರು ಕರ್ಕೊಂಡು ಬಂದು ಮತ್ತೆ ನಮ್ಮನ್ನೇ ಕೂರಿಸಿ ವೀರಪ್ಪನೇ ಮಾತಾಡಿಸಿರು, ಇವ್ರನ್ನೇ ನಿಮ್ಮ ಜೊತೇಲಿ ಕಳಿಸ್ತೀವಿ, ನೀವು ಇವ್ರನ್ನ ತಗೊಂಡೋಗಿ ಸೇಫ್ಟಿಯಾಗಿ ಸರೆಂಡ್ರ್ ಮಾಡಿಸ್ಬೇಕು, ಇವ್ರನ್ನೇ ಯಾರನ್ನೂ ಶೂಟ್ ಮಾಡಬಾರ್ದು, ಯಾರನ್ನೂ ಒಂದು ಏಟು ಹೊಡೆಯಬಾರ್ದು, ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇರಿಸ್ಬೇಕು, ನಿಮ್ಮ ಜವಾಬ್ದಾರಿ. ಮತ್ತು ಅವ್ರ ಕೇಸ್ ಏನು ಬೇಕಾದ್ರೆ ಹಾಕ್ಕೊಳ್ಳಿ, ಅದ್ರ ಬಗ್ಗೆ ನಮ್ಗೆ ಬೇಡ, ಜೈಲು ಹಾಕಲಿ, ಆದರೆ ಇವ್ರ ಜೀವಕ್ಕೆ ಯಾವುದೇ ಅಪಾಯ ಬರಬಾರ್ದು, ಆ ಗ್ಯಾರಂಟಿ ಮೇಲೆ ಅವ್ರ ಹತ್ರ ನಮ್ಮನ್ನ ಕಳಿಸಿದ್ರು. ಆವಾಗ ನಮ್ಮನ್ನ ಕರ್ಕೊಂಬಂದಿರೋದು ಯಾರು ಅಂದರೆ ನೆಟ್ರಿಕನ್ ಪತ್ರಿಕೆ ಆಸಿರಿಯರ್ ಅಂದರೆ ಹೆಡ್, ಅವರು AS ಮಣಿ. ಮತ್ತು ಅವ್ರ ಜೊತೆಯಲ್ಲಿ ಬಂದಿರೋ ರಿಪೋರ್ಟ್ರ್ ಅವರು ಪಾಯಿಂಪುಳಿ ಅಂತ ಹೆಸರು. ಪಾಯಿಂಪುಳಿ ಅಂದರೆ ಆರ್ತ ಟೈಗರ್ ಹಾಗೆ ಅಂತ ಹೇಳ್ತಾರೆ, ಪಾಯಿಂಪುಳಿ ಅವ್ರ ಹೆಸರೇ ಅದು. ಅವರೇ ಒಂದು ನಮ್ಮನ್ನೇ ಕರ್ಕೊಂಡು ಕಾರಲ್ಲಿ ಅಲ್ಲಿ ಹಚ್ಚಿರೋದು, ಚೆನ್ನೈ ಗಂಟ ಕಾರಲ್ಲಿ ಕರ್ಕೊಂಡು ಹೋದರು. ಆದರೆ ನಾವು ಅಲ್ಲಿ ಇದ್ದಿರೋದೇ ಒಂಥರ ಪ್ಯಾಂಟ್ ಶರ್ಟೆಲ್ಲ ಹಾಕ್ಕೊಂಡಿದ್ದು, ಅದೆಲ್ಲ ಅಲ್ಲಿ ಇದು ಮಾಡಿ ಅಲ್ಲಿ ಎಲ್ಲ ಇದು ಮಾಡಿ ನಮ್ಮನ್ನ ಈ ಥರ ಪಂಚೆಯಲ್ಲಿ ಈ ಥರ ಶರ್ಟ್ ಹಾಕ್ಕೊಂಡು ಕಾರಲ್ಲಿ ಕೂರಿಸ್ಬಿಟ್ರು. ಆವಾಗ ಯಾವುದೇ ಪೊಲೀಸ್ನವ್ರಿಗೂ ಕೂಡ ನಮ್ಮ ಮುಖ ನೋಡಿದ್ರೆ ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದು ಬಬ್ಲಿ ಇದು ಸಿಟಿ ನಮ್ಮ ಇಲ್ಲವಲ್ಲ ಸರ್. ಚಿಕ್ಕ ಹುಡುಗರಲ್ಲಿ ನಮ್ಗೆ ಕರ್ಕೊಂಡು ಹೋಗಿದ್ರು, ಇವನು ಅಪ್ಪಸ್ವಾಮಿ ಹಿಂಗೆ ಇದ್ದಾನಂತೆ ಬಬ್ಲಿಗೆ ಗೊತ್ತಿಲ್ಲ, ಫೇಸೇ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಮಾಧ್ಯಮದಲ್ಲಿ ನಕೀರನ್ನೆಲ್ಲ ಬಂದ್ರಲ್ಲ, ಆವಾಗೆಲ್ಲ ನಮ್ಮ ಫೋಟೋ ಮುಖನೇ ತೋರಿಸಿಲ್ಲ ಅಲ್ಲಿ ವೀರಪ್ಪನ ಜೊತೇಲಿ ಇರುವಾಗ. ಅನ್ಬು ಒಬ್ಬನ ಮಾತ್ರ ತೋರಿಸಿದ.
ಅನ್ಬು ಫೋಟೋ ಮಾತ್ರ ಬಂದಿರುತ್ತೆ ನೋಡಿ, ಲೆಟ್ರಿಕನ್ ಪತ್ರಿಕೆಯಲ್ಲಿ ಬಂದಿರುತ್ತೆ, ವಿಡಿಯೋದಲ್ಲಿ ಬಂದಿರುತ್ತೆ, ಎಲ್ಲ ಬಂದಿರುತ್ತೆ. ನಂದು ತಂಗರಾಜದು ಬಂದಿರಲ್ಲ. ಮುಖ ಮೂಡಿ ಅದು ಹಾಕ್ಕೊಂಡು ಒಂದು ಫೋಟೋ ಮಾತ್ರ ಕೊಟ್ಟಿದ್ದು. ಅದು ವೀರಪ್ಪನ ಕಂಪಲ್ ಮಾಡಿ ನಮ್ಮ ಸ್ಟ್ರೆಂತ್ ಎಷ್ಟು ತೋರಿಸ್ಬೇಕು ನಿಮ್ಮೆಲ್ಲ ಕೊಡಲೇಬೇಕು ಅಂತ ಹೇಳಿ ಕಂಪಲ್ ಮಾಡಿ ಕೊಟ್ಟು. ಯಾಕಂದರೆ ನಾವು ಯಾವತ್ತಿದ್ರಲ್ಲಿ ನಮ್ಮ ಆಚೆ ಬರಬೇಕು, ಆಚೆ ಬಂದು ಪ್ರಪಂಚದಲ್ಲಿ ಬದುಕಬೇಕು ಅಂತ ನಮ್ಗೊಂದು ಮನಸ್ಸಲ್ಲಿ ಇತ್ತು. ಆದ್ದರಿಂದನೇ ನಾವು ಈ ಫೋಟೋದೆಲ್ಲ ಕೊಡೋದೇ ಬೇಡ ಅಂತಿದ್ದು. ಅದು ಒಂದೇ ಫೋಟೋ ನಮ್ಗೆ ಕೊಟ್ಟಿರೋದು. ಮತ್ತು ನಾವು ಕಾರಲ್ಲಿ ಹೋದರೆ ಯಾರು ನಮ್ಮ ಕಂಡು ಹಿಡಿಯೋಕ್ಕಾಗುತ್ತೆ? ಎಲ್ಲಿ ಕಂಡು ಹಿಡಿಯೋಕ್ಕಾಗಲ್ಲ. ಕಾರಲ್ಲಿ ಹಚ್ಚಿ ಸೀದಾ ಕರ್ಕೊಂಡು ಚೆನ್ನೈಗೆ ಬಂದ್ಬಿಟ್ರು. ಚೆನ್ನೈಗೆ ಬಂದಮೇಲೆ ಮತ್ತು ಕಲಂಗರ್ ಈ ಸ್ಟಾಲಿನ್ ಅವ್ರ ತಂದೆ ಅವ್ರ ಹತ್ರನೇ ವೀರಪ್ಪನ ಮಾತಾಡಿರೋ ಕ್ಯಾಶ್ ಶೀಟ್ ಅವ್ನು ತಂಗರಾಜ್ ಹೋಯ್ತಾನೆ ನೋಡಿ ಕೂಗಿ ಸರ್ ಕ್ಯಾಶ್ ಶೀಟ್ ಕೊಟ್ಟು ಕಳಿಸಿದ್ರು ಅವರು. ಯಾಕಂದರೆ ನಮ್ಮ ಜೊತೆಯಲ್ಲಿ ಇದ್ದೀರೋ 3 ಹುಡುಗರನ್ನ ನಿಮ್ಮನ್ನ ನಂಬಿ ಕಳಿಸ್ತೀವಿ, ಅವ್ರಿಗೆ ಯಾವುದೇ ಜೀವ ಅಪಾಯಕರ ಆಗಬಾರ್ದು. ನೀವು ಕೇಸ್ ಎಷ್ಟು ಬೇಕಾದ್ರೆ ಹಾಕಿ ಜೈಲಿಗೆ ಕಳಿಸಿ, ಅದನ್ನು ಬೇಡ ಅಂತ ಹೇಳಿಲ್ಲ. ಅವ್ರ ಜೀವಕ್ಕೆ ಏನು ತೊಂದರೆ ಆಗಬಾರ್ದು ಹಾಗೆ ಅಂತೇಳಿ ಮುಖ್ಯಮಂತ್ರಿಗೆ ಮಾತಾಡಿದ್ರು ಅವರು ವೀರಪ್ಪನ್. ಆ ಕ್ಯಾಶ್ ಶೀಟ್ ತಗೊಂಡೋಗಿ ಅವ್ರ ಹತ್ರನೂ ಕೊಟ್ಟಾಯಿತು. ಆವಾಗ 98 ಅವರೇ ಮುಖ್ಯಮಂತ್ರಿ ಕಲಂಗರ್ ಕರುಣಾನಿಧಿ, ಈ ಸ್ಟಾಲಿನ್ ಅವ್ರ ತಂದೆ. ಮತ್ತು ನಮ್ಮನ್ನ ಅವ್ರ ಹತ್ರನೇ ಕರ್ಕೊಂಡೋಗಿ ಡೈರೆಕ್ಟಾಗಿ ನಿಲ್ಲಿಸಿದ್ರು. ಅವ್ರ ಹತ್ರ ನಾವು ಕೇಳ್ಕೊಂಡಿರೋದು ಒಂದೇ ಮಾತು, ನಾವು ವೀರಪ್ಪನ ಜೊತೆಲಿ ಹೋಗಿಲ್ಲ ಅಂತ ಹೇಳಿಲ್ಲ, ಹೋಗಿರೋ ನಿಜನೇ. ಏನೋ ನಮ್ಮ ಕುರಿಗಳಿಗೆ ಇದು ಮೇಯಿಸುವಾಗ ಅವರೇನೋ ಕಂಪಲ್ ಮಾಡಿ ನಮ್ಗೆ ಕರ್ಕೊಂಡು ಹೋಗಿದ್ರು. ಈಗ ನಾವು ಮಾಡಿರೋ ಕೆಲಸಗಳು ತಪ್ಪು, ವೀರಪ್ಪನ ಜೊತೆ ಇರೋದು ತಪ್ಪಲ್ವ, ತಪ್ಪನ್ನು ನಮ್ಗೆ ಗೊತ್ತಾದ್ಮೇಲೆ ನಾವೇ ಬಂದ್ಬಿಟ್ಟಿದ್ದೀವಿ ಸರ್. ಏನು ಅಂದಮೇಲೆ ಏನೇನು ಕೇಸ್ ಇದೋ ಅದು ಪೂರ ಹಾಕಿ, ಆದರೆ ನಮ್ಮ ಜೀವಕ್ಕೆ ಮಾತ್ರ ಅಪಾಯ ಆಗಬಾರ್ದು. ಅದು ಒಂದು ಮಾತ್ರ ನಿಮ್ಮ ನಂಬಿ ಬಂದಿದ್ದೀವಿ ಅಂತ ನಾವು ಹೇಳ್ದು. ಅವರು ಇಲ್ಲಿ ತಮಿಳ್ನಾಡಲ್ಲಿ ಒಂದು 5-6 ವರ್ಷ ಇಟ್ಟಿದ್ರು. ಮತ್ತು ಇಲ್ಲಿ 2-3 ಕೇಸ್ಗಳೆಲ್ಲ ಹಾಕಿದರು. ಆ ಕೇಸೆಲ್ಲ ಬಿಡುಗಡೆ ಆಯಿತು. ಆಮೇಲೆ ಕರ್ನಾಟಕ ಕಳಿಸಿದ್ರು, ಮೈಸೂರು ಜೈಲಿಗೆ ಬಂದು. ಅಲ್ಲಿಗೆ ಬಂದ ಮೇಲೆ ಆ ಫಾರೆಸ್ಟ್ನವ್ರ ಕಿಡ್ನಾಪ್ ಕೇಸ್ ಅದು ನಮ್ಮ ಇರುವಾಗಲೇ ಆಗಿರೋದು. ಈ 9 ಜನರನ್ನು ಫಾರೆಸ್ಟ್ನವ್ರನ್ನ ಹಿಡಿದ್ರಲ್ಲ ಸರ್, 9 ಫಾರೆಸ್ಟ್ನವ್ರ ಗುಂಡಲ್ ಡ್ಯಾಮ್ ಇದೆಯಲ್ಲ, ಹಾಂ, ಆ ಡ್ಯಾಮ್ ಹತ್ರ ಅವರು ಜೀಪಲ್ಲಿ ಬಂದರು. ಫಾರೆಸ್ಟ್ನವರು ಜೀಪಲ್ಲಿ ಬರುವಾಗ ಅವ್ರಿಗೆ ಏನಕ್ಕಾಗಿ ಬಂದರು ಅಂದರೆ, ಈ ಕಾಡೊಳಗಡೆ ಒಂದು ದಾರಿ, ಆ ದಾರಿಯಲ್ಲಿ ಒಂದು ಮರ ಹಾಕಿ, ಒಂದು ಹಳ್ಳ ಇದೆ, ಹಳ್ಳಕ್ಕೆ ಮರ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಗಾಡಿ ಹೋಯ್ತಾ ಇರೋದು. ಫಾರೆಸ್ಟ್ನವ್ರ ಗಾಡಿ ಮಾತ್ರ ಹೋಗುತ್ತೆ. ಅಲ್ಲಿ ಇದು ಇದೆಯಲ್ಲ ಸರ್, ಇದು ಅದು ಏನೋ ಒಂದು ಮೇಲೆ ಬುರುಡೆ ಬಂಗ್ಲಾ ನಿಮ್ಗೆ ಗೊತ್ತಿರಬೇಕು. ಗುಂಡಲ್ ಹತ್ರ ಬುರುಡೆ ಬಂಗ್ಲಾಕ್ಕೆ ಫಾರೆಸ್ಟ್ ಒಳಗಡೆ ದಾರಿ ಹೋಗುತ್ತೆ, ಜೀಪ್ ಮಾತ್ರ ಹೋಗುತ್ತೆ. ಹಾಂ, ಬುರುಡೆ ಬಂಗ್ಲಾ ಅಂತ ಹೆಸರು, ಬುರುಡೆ ಬಂಗ್ಲಾನೇ ಹೆಸರು ಅದಕ್ಕೆ. ಫಾರೆಸ್ಟ್ನವ್ರು ಮಾತ್ರ ಅಲ್ಲಿ ಹೋಗಿ ಆಲ್ಟ್ ಮಾಡ್ತಾರೆ. ಅದು ದೊಡ್ಡ ಇದೆ ಸರ್, ಅಲ್ಲಿ ಎಲ್ಲ ಹೋಗಿ ನೋಡ್ದೆ ನಾವು. ಮತ್ತು ಆ ಬಂಗ್ಲಾಕ್ಕೆ ಹೋಗೋಕ್ಕೆ ದಾರಿ ಅದು ಮಳೆ ಬಿದ್ದು ಈ ಮರಗಳೆಲ್ಲ ಬಿದ್ದೋಯ್ತು. ಅದನ್ನು ರೆಡಿ ಮಾಡೋಕ್ಕೆ ಬಂದಿರೋದು ಅವರು ಕಾರ್ಡು ವಾಚರು, ಫಾರೆಸ್ಟೇ ದೊಡ್ಡ ಆಫೀಸರಲ್ಲಿ, ಅದಕ್ಕೆ ಮೇಲೆ ಯಾರಿಲ್ಲ. ಆದರೆ ಇವರು ವೀರಪ್ಪನ್ ತಿಳ್ಕೊಂಡಿರೋದೇನೆಂದರೆ, ಇವರು ದೊಡ್ಡ DF ಇಂಥವ್ರು ಬಂದ್ಬಿಟ್ಟಿದ್ದಾರೆ ಹಾಗೆ ಅಂತ ಇವರು ಹೋಗಿ ಅಟ್ಯಾಕ್ ಮಾಡಿ ಆಯಿತು. ಅಟ್ಯಾಕ್ ಮಾಡಿ ಜೀಪಲ್ಲಿ ಬಂದಿರೋ 9 ಜನರನ್ನು ಕಿಡ್ನಾಪ್ ಮಾಡಿ ಆಯಿತು. ಮಾಡಿ ಆದಮೇಲೆ ಗೊತ್ತಾಯಿತು ಇದರಲ್ಲಿ ದೊಡ್ಡ ಆಫೀಸರ್ಗಳು ಯಾರೂ ಇಲ್ಲ, ಫಾರೆಸ್ಟ್ ಒಬ್ಬನೇ ಇರೋದು ದೊಡ್ಡ ಆಫೀಸರ್ ಅಂದರೆ. ಮತ್ತು ಯಾರೇ ಇರಲಿ ಇವನ್ನೆಲ್ಲ ಬಿಡೋಕ್ಕಾಗಲ್ಲ, ಬನ್ನಿನಿ ಎಲ್ಲರೂ ನಮ್ಮ ಕರ್ಕೊಂಡೋಗಿ ನಾವೆಲ್ಲ ಅವ್ರಿಗೆಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡಿ, ನಮ್ಮ ಬೇರೆ ಅಡುಗೆ ಮಾಡೋದು ಮಾತ್ರ ನಮ್ಮ ಕೆಲಸ. ಅವ್ರಿಗೂ ಸೇರಿಸಿ ನಾವು ಅಡುಗೆ ಮಾಡಿ ಕೊಡ್ತೀವಿ, ಅವ್ರು ತಿಂತಾರೆ, ಅಷ್ಟೇ ನಮ್ಮ ಕೆಲಸ. ಅಲ್ಲಿ ನಮ್ಮನ್ನ ಇಟ್ಕೊಂಡಿರೋದೇ ಅದಕ್ಕಾಗಿ. ನೀರು ತಗೊಂಬತ್ತೀವಿ, ಇಲ್ಲಾಂದರೆ ಅಡುಗೆ ಮಾಡಿ ಕೊಡ್ತೀವಿ. ಮತ್ತೆ ಏನಾಯ್ತು ಅಂದರೆ, ಇವರು ಅವ್ರನ್ನ 46 ದಿವಸ ಅಲ್ಲಿ ಇಟ್ಕೊಂಡಿದ್ರು, ಕಾಡಲ್ಲಿ 46 ದಿನ ಇಟ್ಕೊಂಡಿದ್ರು. ಮತ್ತು ಈ ನಕೀರನ್ ಗೋಪಾಲೆ ಬಂದು ಎಲ್ಲ ಸರ್ಕಾರ ಹತ್ರ ಎಲ್ಲ ಮಾತುಕತೆ ಎಲ್ಲ ನಡೆಸಿ ಆಮೇಲೆ ಅವ್ರು ಬಿಡುಗಡೆ ಮಾಡಿದ್ರಲ್ಲ, 9 ಜನರು ಬಿಟ್ಟಾಯಿತು. ಸೆಟ್ಲ್ಮೆಂಟು ಅದೆಲ್ಲ ಸಸ್ಪೆನ್ಸ್ ಆಗಿ ಮಾಡ್ಕೊಂಡಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ಈ ಮಾಧ್ಯಮದಲ್ಲಿ ಈ ಥರ ಮಾತಾಡುವಾಗ ಕೂಡ ನಮ್ಮನ್ನ ಆ ಥರ ಇಟ್ಕೊಂಡಿರಲ್ಲ. ಈ ಗೋಪಾಲ್ ಒಂದು ಭೇಟಿ ಇದೆಲ್ಲ ಮಾಡ್ತಾರಲ್ಲ, ಆವಾಗ ಕೂಡ ನಮ್ಮನ್ನೇ ಹತ್ರ ಇಡಲ್ಲ ಅವರು. ಯಾಕಂದರೆ ಅದೆಲ್ಲನೂ ಒಂದು ಸೀಕ್ರೆಟೇ. ಅವ್ರ ಜೊತೆಯಲ್ಲಿ ಹತ್ರದಲ್ಲಿ ಇರೋರು ಗೋವಿಂದ ಇದ್ದಾನಲ್ಲ, ಗೋವಿಂದ ವೀರಪ್ಪ ಇಬ್ಬರು ಮಾತ್ರ ಮಾಡೋದು. ಯಾವುದೇ ಕಾರಣಕ್ಕೂ ಮತ್ತೆ ಯಾರನ್ನೂ ಅವ್ರ ಜೊತೆಲಿ ಇಟ್ಕೊಂಡು ಈ ಥರ ಮಾತುಕತೆ ನಡೆಸೋದು ಇದೆಲ್ಲ ಸೀಕ್ರೆಟೇ. ಯಾರಿಗೂ ಗೊತ್ತಿರಲ್ಲ, ಅನ್ಬುರಾಜ್ಗೂ ಗೊತ್ತಿಲ್ಲ. ಅನ್ಬುರಾಜ್ ನಂಬ್ತಾರೇನೆ, ಅವನು ಏನು ದೊಡ್ಡದಾಗಿ ಇದೆಲ್ಲ. ಯಾಕಂದ್ರೆ ಅವ್ನು ನಮಗಿಂತ ಚಿಕ್ಕವ, ಅದರಿಂದ ವೀರಪ್ಪನ ಒಂಥರ ಅವನೇ ಆಟಾಡ ಹುಡುಗನ ಥರ ಕರೆಯೋರು, ಒಂಥರ ಕಾಮಿಡಿ ಮಾಡೋರು ಅಷ್ಟೇ. ಅದು ಬಿಟ್ಟರೆ
ಯಾರನ್ನೂ ಕೂಡ ನಮ್ಮ ಜೊತೆಲಿ ಇಟ್ಕೊಳ್ಳಲ್ಲ. ಅವರು ಅದು ಸೀಕ್ರೆಟಾಗಿ ಮಾತಾಡುವಾಗ ಮತ್ತು ಯಾವುದೇ ವಿಚಾರ ಕೂಡ ನಮ್ಮ ಜೊತೇಲಿ ಇಟ್ಕೊಂಡು ಅವ್ರು ಮಾತಾಡಲ್ಲ. ಮತ್ತು 46 ದಿವಸ ಇಟ್ಕೊಂಡಿರೋದು ಮಾತ್ರ ನಮ್ಗೆ ಗೊತ್ತು. ಮತ್ತು ಕೆಲಸದ ದಿನ ನಮಗೆ ಗೊತ್ತು. ನಾವೇ ಎಲ್ಲ ಕರ್ಕೊಂಬಂದು ರೋಡಲ್ಲಿ ಬಿಟ್ಟು ಅವರು ಗಾಡಿ ತಗೊಂಡು ಕೋಬಾಳೆ ಕರ್ಕೊಂಡೋಗಿರೋದು. ಕರ್ಕೊಂಡು ಬಂದಾಯಿತು. ಆ ಕೇಸ್ಗೆ ಮೈಸೂರು ಇದರಲ್ಲಿ ನಮಗೆ ಶಿಕ್ಷೆ ಕೊಟ್ಟಿರೋದು. ಇಲ್ಲಿ ಚಾಮರಾಜನಗರ ಕೋರ್ಟಲ್ಲಿ ಶಿಕ್ಷೆ ಆಯಿತು. ಮತ್ತು ಅವರೇ ಬಂದು ಸಾಕ್ಷಿ ಎಲ್ಲ ಹೇಳಿದ್ರು ನಮ್ಮನ್ನೇ, ಇವರೆಲ್ಲ ನಮ್ಮ ಕೈ ಕಟ್ಟಕ್ಕೆ ಬಂದರು, ಇವರು ಹಿಡಿಯೋಕ್ಕೆ ಬಂದರು ಅಂತ ಅವರೇ ಡೈರೆಕ್ಟಾಗಿ ಬಂದು ಹೇಳಿದ್ರು. ಮತ್ತು ನಾವು ಇಲ್ಲ ಅಂತ ಏನು ಇದು ಮಾಡಿಲ್ಲ. ನಾವು ಏನಿಲ್ಲ ಅಂತ ಏನು ಮಾಡೋಕ್ಕಾಗತ್ತೆ? ಅವ್ರಿಗೆ ಗೊತ್ತಿರೋ ವೀಡಿಯೋನೇ ಐತಲ್ಲ, ಅವ್ರನ್ನ ಕೈ ಕಟ್ಟಾಗಿ ಕೂರಿಸಿರೋದು ಎಲ್ಲ ಮಾಡಿರೋದು ಎಲ್ಲನೂ ನಕ್ಕೀರನ್ ವೀಡಿಯೋ ಇದೆ. ಆ ವಿಡಿಯೋ ಪೊಲೀಸರ ಹತ್ರನೇ ಇದೆ. ಜಡ್ಜೆ ಹಾಕಿ ನೋಡ್ತಾರೆ. ಇವ್ರನ್ನ ಕರ್ಕೊಂಡು ಕಟ್ಸಿರೋದು ಎಲ್ಲನೂ ಜಡ್ಜೆ ನೋಡ್ತಾರೆ. ಮತ್ತು ನಾವು ಏನು ಮಾತಾಡಿಲ್ಲ ಅಲ್ಲಿ. ಎಲ್ಲ ನೋಡ್ಬಿಟ್ಟು ನಮಗೆ ಶಿಕ್ಷೆ ಕೊಟ್ಟರು, ಜೀವಾವಧಿ ಕೊಟ್ಟರು. ನಿಮಗೆ ಆಮೇಲೆ ಎಷ್ಟೋ ಮನ್ರಾಡ್ದು, ಸರ್ ನಾವು ಏನು ಇಲ್ಲ ಅಂತಿಲ್ಲ, ನಾವು ಏನೋ ಗೊತ್ತಿರೋ ಟೈಮಲ್ಲಿ ಅವರೇ ಏನೋ ಕಂಪಲ್ ಮಾಡಿ ನಮ್ಗೆ ಕರ್ಕೊಂಡು ಹೋಗಿದ್ದಾರೆ. ಜೊತೇಲಿ ಇದ್ದಿದ್ದು ನಿಜ, ನಾವೇನೋ ಅಡುಗೆ ಮಾಡ್ಕೊಂಡಿದ್ದೋ. ಅದರಲ್ಲಿ ಕೂಡ ಇಷ್ಟೊಂದು ದೊಡ್ಡ ಶಿಕ್ಷೆ ನಮ್ಗೆ ಬೇಡ ಸರ್. ಇದನ್ನು ಮಾಡಿರೋದಕ್ಕೆ A1 ವೀರಪ್ಪ ಆಯಿತಾ. ನಾವೆಲ್ಲ ಏನೋ ಸೈಡಲ್ಲಿ ಇವ್ರಿಗೆಲ್ಲ ಅಡುಗೆ ಮಾಡಿ ಕೊಟ್ಟಿದ್ದೀವಿ ಅಷ್ಟೇ. ಅದು ಅವ್ರಿಗೆ ಗೊತ್ತು, ಅವ್ರ ಹತ್ರನೇ ಕೇಳಿ ಸರ್ ಅಂತ ಕೂಡ ಎಷ್ಟಾಗಿ ಕೇಳ್ದು. ಅದರಲ್ಲಿ ಕೂಡ ಅವ್ರದ್ದು ವೀರಪ್ಪನ ಒಂದು ಹೆಸರು ಮಾತ್ರ ನೋಡ್ತಾರೆ, ನಮ್ಮಂಥವ್ರೆಲ್ಲ ಯಾರೂ ನೋಡಿಲ್ಲ ಅಲ್ಲಿ. ಸರಿ ಶಿಕ್ಷೆ ಕೊಡಲೇಬೇಕು, ನಿಮಗೆಲ್ಲ ಹಂಗೆ ಕೊಡಬೇಕು ಹಿಂಗೆ ಕೊಡಬೇಕು ಅಂತ ಹೇಳಿದ್ರು. ಪಾಸಿನೇ ಕೊಡಬೇಕು ನಿಮಗೆಲ್ಲ ಅಂತ ಹೇಳಿದ್ರು ಜಡ್ಜು. ಸರಿ ಆಗಲೂ ಕೂಡ ನಮ್ಮ ಲಾಯರ್ ಹೋಗಿ ಬೇಡ ಸರ್, ಅವರೆಲ್ಲ ಚಿಕ್ಕ ವಯಸ್ಸು, ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಒಂದು ತಪ್ಪಾಗೋದು ಎಲ್ಲರಿಗೂ ಕೂಡ ಒಂದು ಇದೆ. ಆದರೆ ಒಂದು ಬದುಕಕ್ಕೆ ಅವ್ರ ಅವಕಾಶ ಇರಲಿ. ಆದರೆ ಅಷ್ಟೊಂದು ದೊಡ್ಡ ಶಿಕ್ಷೆ ಎಲ್ಲ ಅವ್ರಿಗೆ ಬೇಡ. ಬೇರೆ ಕಿಡ್ನಾಪ್ ಕೇಸ್ ಮಾತ್ರ, ಅದಕ್ಕೆ ಪಾಸಿ ಕೊಡ್ಬೇಕಂತಾರೆ ಅವ್ರ ಜಡ್ಜು. ಸರಿ ನಾವೇನು ಮಾತಾಡಿಲ್ಲ. ಮತ್ತು ಅವರು ಇಲ್ಲ ನಮ್ಮ ಜೀವಾವಧಿನೇ ಕೊಡೋದು ನಿಮಗೆ. ನಮಗೆ ಎಷ್ಟೇ ಕೇಳಿದೆ, ಜೀವಾವಧಿ ಅಂದ್ಬಿಟ್ಟು ಎಷ್ಟು ವರ್ಷ ಬೇಕಾದ್ರೆ ಕೊಡಿ ಸರ್, ನಾವು ಎಷ್ಟೋ ವರ್ಷ ಜೈಲಿ ಇದ್ದಿದ್ದೀವಿ. ಇಲ್ಲ ಜೀವಾವಧಿನೇ ಕೊಡಬೇಕಂತ ಕೊಟ್ಟರು. ಆವಾಗ ಜೀವಾವಧಿ ಕೊಟ್ಟ ಮೇಲೆ ನಾವು ಬಂದು ಜೈಲೊಳಗಡೆ ಸುಮ್ಮನೆ ಬಿದ್ದಿದ್ದೀವಿ ಅಷ್ಟೇ. ನಮಗೆ ಇನ್ನೇನು ಸುಪ್ರೀಂ ಕೋರ್ಟ್ ಹೋಗೋಕ್ಕೆ ಹೈಕೋರ್ಟ್ ಹೋಗೋಕ್ಕೆಲ್ಲ ನಮಗೆ ಹಣ ದುಡ್ಡು ಕೊಡೋರು ಯಾರೂ ಇಲ್ಲ. ನಮ್ಮ ತಿರುಗಿ ನೋಡೋರೇ ಇಲ್ಲ. ಇಲ್ಲಿ ಮನೆ ನೋಡೋಕ್ಕೆ ಕಷ್ಟ. ನಮ್ಮನ್ನ ಇನ್ನೇನು ದೊಡ್ಡ ವಕೀಲಗಳು ಇಟ್ಕೊಂಡು ದೊಡ್ಡ ಕೋರ್ಟೆಲ್ಲ ನೋಡೋಕ್ಕಾಗಲ್ಲ. ಆದ್ದರಿಂದ ನಮ್ಮನ್ನ ಹಂಗೆ ಬಿಟ್ಬಿಟ್ಟಾರೆ. ಇವರೇನು ಇನ್ನೇನು ಬಿಡಲ್ಲ. ಮತ್ತು ನಾವು ಏನೋ ಜೈಲೊಳಗಡೆ ಇದ್ದೀರಾ ಇದನ್ನೆಲ್ಲ ಇಟ್ಕೊಂಡು, ಮತ್ತು ಈ ಥರ ಮಾಧ್ಯಮಗಳೆಲ್ಲ ಜೈಲೊಳಗಡೆ ಕೂಡ ಬರ್ತಾರೆ. ಎಷ್ಟೋ ಕೆಲವು ಒಳ್ಳೆಯವ್ರುಗಳು ಬರ್ತಾರೆ. ಈಗ ಮಂತ್ರಿಗಳು ಬರ್ತಾರೆ, MLAಗಳು ಬರ್ತಾರೆ, ಎಷ್ಟೋ ಜನಗಳು ಬರ್ತಾರೆ. ಅವರೆಲ್ಲ ಸ್ವಲ್ಪ ನಮ್ಮ ಪರಿಚಯ ಇಟ್ಕೊಂಡು ನಮಗೆ ಕನ್ನಡ ಎಲ್ಲ ಮಾತಾಡೋ ಕಲ್ತಿರೋದಲ್ಲಿ ಜೈಲೊಳಗಡೆ ಕೂಡ ನಾನು ಸ್ಕೂಲ್ಗೆ ಹೋಗಿದ್ದೆ. ಜೈಲೊಳಗಡೆ ಇಟ್ಕೊಂಡೆ ಸ್ಕೂಲ್ಗೆ ಹೋಗಿ ಮಾಸ್ಟ್ರೆಲ್ಲ ಇಟ್ಕೊಂಡು ಮಾಸ್ಟ್ರ್ ಇದ್ದಾರೆ ಅಲ್ಲಿ, ಅವ್ರ ಹತ್ರ ಹೋಗಿ ನಾವು ಓದೋದು ಬರೆಯೋದೆಲ್ಲ ಕಲಿಸ್ಕೊಂಡಿದ್ದೀವಿ. ಈಗ ಚೈನೆಲ್ಲ ಆಗ್ತೀವಿ ಕನ್ನಡದಲ್ಲಿ. 9ನೇ ಕ್ಲಾಸ್ ತಮಿಳಲ್ಲಿ ಓದಿರೋದು ಸರ್. ಕನ್ನಡ ಬೇಕಲ್ಲ ನಮಗೆ. ಕನ್ನಡ ಪೇಪರ್ ಓದೋ ಮಟ್ಟಕ್ಕಾಗಿದ್ದು ಅಲ್ಲಿ ಜೈಲೊಳಗಡೆ ಹೋದ್ಮೇಲೆ. ಸೂಪ್ರಂಡೇ ನಮಗೆಲ್ಲ ಒಳ್ಳೆ, ಈಗಲೂ ಕೂಡ ಸೂಪ್ರಂಡೇ ನಮ್ಮ ಹತ್ರ ಮಾತಾಡ್ತಿದ್ದಾರೆ. ಈಗಲೂ ಕೂಡ ಸೂಪ್ರಂಡೇ ನಮ್ಮ ಹತ್ರ ಫೋನ್ ಮಾಡಿ ಈಗಲೂ ಕೂಡ ಮಾತಾಡ್ತಾರೆ. ಏನಪ್ಪ ನಾವು ಏನೋ ಒಂದು ನಂಬಿಕೆಯಲ್ಲಿ ನಿಮ್ಮೆಲ್ಲ ಆಚೆ ಬಿಡೋಕ್ಕೆ ಬಿಟ್ಟಿದ್ದೀವಿ, ನೀವು ಹೆಂಗೆ ಬದುಕ್ತೀರಾ, ನಿಮ್ಮ ಜೀವನ ಹೆಂಗಿದೆ, ಚೆನ್ನಾಗಿದ್ದೀರಾ ಹಾಗೆ ಈಗಲೂ ಕೂಡ ಅವರೆಲ್ಲ ನಮ್ಮನ್ನೇ ದೊಡ್ಡ ಇದಾಗಿ ಎಲ್ಲ ಅಧಿಕಾರಿಗಳು ಕೂಡ. ಯಾಕಂದರೆ ನಮ್ಮ ಜೈಲಲ್ಲಿ ಆ ರೀತಿ ಇದ್ದು, ಒಳ್ಳೆ ರೀತಿಯಲ್ಲಿ ಇದ್ದು. ಅವ್ರು ಏನು ಕೆಲಸ ಹೇಳ್ತಾರೋ ಅದನ್ನು ಮಾಡ್ತೀವಿ. ನಾವು ಯಾರ ಹತ್ರ ಜಗಳ ಕೊಡಲ್ಲ, ಯಾರ ಹತ್ರ ಒಂದು ಕೆಟ್ಟ ಮಾತಾಡಲ್ಲ. ಸುಮ್ಮನೆ ನಮ್ಮ ಕೆಲಸವನ್ನು ನಾವು ನೋಡ್ಕೊಂಡು ಸುಮ್ಮನಿದ್ದೀವಿ. ಮತ್ತು ಆ ಥರ ಸರ್ಕಾರದವರು ಯಾರೇ ಬಂದರೂ ಕೂಡ ಅವ್ರ ಹತ್ರ ಹೋಗಿ ನಾವು ಕೇಳ್ತೀವಿ, ಸರ್ ನಾವು ವೀರಪ್ಪ ಅಂತ ಒಂದು ಹೆಸರು ಮಾತ್ರ ನೀವು ನೋಡಬೇಡಿ, ನಮ್ಮನ್ನು ನೋಡಿ, ನಮ್ಮದು ಇರೋದು ಬರೀ ಕಿಡ್ನಾಪ್ ಕೇಸ್ ಅಷ್ಟೇ. ಅದಕ್ಕಾಗಿ ನಾವು 18 ವರ್ಷ ಜೈಲು ಹೊಡೆದ್ಬಿಟ್ಟಿದ್ವಿ. ಏನಾದರೂ ಒಂದು ರೀತಿಯಲ್ಲಿ ನಮಗೊಂದು ಬದುಕುವ ಅವಕಾಶ ಕೊಡಿ ಅಂತ ಎಷ್ಟೋ ಮನ್ರಾಡಿ ಎಲ್ಲರ ಹತ್ರನೂ ಕೇಳಿದ್ರು. ಇದೇ ಸಿದ್ದರಾಮಯ್ಯನ ಹತ್ರ ಕೇಳಿದ್ದೀವಿ, ಈ ಕುಮಾರಸ್ವಾಮಿ ಬಂದಿದ್ರು ಅವ್ರ ಹತ್ರ ಕೇಳಿದ್ದೀವಿ, ಎಲ್ಲ ಮುಖ್ಯಮಂತ್ರಿಗಳು ನಾವು ನೋಡಿದ್ದೀವಿ. ಜೈಲು ಒಂದೊಂದು ಥರ ಯಾವುದೋ ಒಂದು ಫಂಕ್ಷನ್ಗೆ ಬಂದುಬಿಡ್ತಾರೆ ಒಳಗಡೆ. ಇವ್ರು ಬಂದಿದ್ರು, ಯಡಿಯೂರಪ್ಪನ ಹತ್ರ ಭಯಂಕರ ಇದಾಗಿ ಹೋಗಿ ಮಾತಾಡ್ದ. ಅವರೆಲ್ಲ ಅವ್ರ ಹತ್ರ ಮಾತಾಡಿ ಅವರೇ ಕೂಡ ಬಿಡುಗಡೆ ಮಾಡೋಕ್ಕೆ ಏನೋ ಟ್ರೈ ಮಾಡಿದ್ರು. ಅವ್ರಿಗೆ ಇದೆಲ್ಲ ಆಗಿಲ್ಲ. ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಆಯ್ತದು. ನಮಗೆ ಫಸ್ಟೇ ಅವಕಾಶ ಏನಂದರೆ ರಜಾ ಕೊಟ್ಟರು ಸರ್, ಪರೋಲ್ ಕೊಟ್ಟಿದ್ರು ಜೈಲಲ್ಲಿ. ಪರೋಲು ಕೂಡ 11 ವರ್ಷ ಆದಮೇಲೆ ಪರೋಲ್ ಕೊಟ್ಟರು. 11 ವರ್ಷ ಆಗಕ್ಕಂದ್ರೆ ನಾವು ಆಚೆನೇ ಬಂದಿಲ್ಲ. 11 ವರ್ಷ ಆದಮೇಲೆ ನಮ್ಮ ತಂದೆ ತೀರೋಗಿದ್ರಲ್ಲ, ಇದೇ ಜಾಗದಲ್ಲಿ ತೀರೋಗಿರೋದು ಅವರು.
ಅವ್ರು ಇಲ್ಲಿ ಇಲ್ಲ, ನಮ್ಮ ಮನೆ ಆವಾಗ ಹಳೆ ಮನೆ ಇತ್ತು ಅಲ್ಲಿ ಇದ್ರು. ನಮ್ಮ ತಂದೆಗೆ ಕಿಡ್ನಿ ಫೈಲರು, ಅದರಿಂದ ಅವ್ರು ತೀರೋಗಿದ್ರು. ಮತ್ತು ಇವರು ಅಂದಿಯೂರು ನಮ್ಮ ಸ್ಟೇಷನ್ ಇದ್ದಾನೆ ಪೊಲೀಸ್ ಸ್ಟೇಷನ್, ಇಲ್ಲಿಂದ ಅವರು ಮೇಲ್ ಕಳಿಸಿದ್ರು ಅಲ್ಲಿ ಜೈಲಿಗೆ, ಈ ಥರ ಅವ್ರ ತಂದೆ ತೀರೋಗಿದ್ದಾರೆ. ಅವ್ರ ತಂದೆನೇ ಬಾಡಿನೇ ಇದು ಮಾಡೋಕ್ಕಾಗಿ ಒಂದು 15 ದಿವಸ ರಜಾ ಕೊಡಿ. ಅವ್ರದ್ದೆಲ್ಲ ಇಲ್ಲಿ ನಮ್ಮ ಸ್ಟೇಷನ್ ಅವ್ರಿಗೆಲ್ಲ ಗೊತ್ತು, ನಮ್ಮ ಫ್ಯಾಮ್ಲಿ ಹೆಂಗೆ, ನಾವು ಏದೋ ತಪ್ಪು ಮಾಡಿಬಿಟ್ಟಿದ್ದೀವಿ ಆ ವಯಸ್ಸಲ್ಲಿ ಅಂತ ಅವ್ರಿಗೆಲ್ಲ ಗೊತ್ತು. ಅವ್ರು ಇಲ್ಲಿಂದ ಮೇಲ್ ಕಳಿಸಿ ಅವರೆಲ್ಲ ರೆಕಮೆಂಡ್ ಮಾಡಿದ್ರು, ಅಂದಿವ್ರು ಪೊಲೀಸ್ ಇನ್ಸ್ಪೆಕ್ಟ್ರೆಲ್ಲ ಅವ್ರಿಗೆ 15 ದಿವಸ ರಜಾ ಕೊಡ್ಬೋದು, ನಾವೇ ಗ್ಯಾರಂಟಿ ಕೊಡ್ತೀವಿ, ಸೇಫ್ಟಿಯಾಗಿ ನಾವೇ ಕಳಿಸ್ತೀವಿ ಅಂತೇಳಿ. ಮತ್ತು ಇವ್ರು ರಿಪೋರ್ಟ್ ಕೊಟ್ಟ ಮೇಲೆ ಅವ್ರು ಅಲ್ಲಿಂದ ಬಿಟ್ರು ಜೈಲಿಂದ. ಸರಿ, ಇಲ್ಲಿಂದ ಒಬ್ಬ ನಮ್ಮ ಅನ್ಬು ತಮ್ಮ ಅವ್ರು ಕಾರ್ ತಗೊಂಡು ಅಲ್ಲೇ ಬಂದಿದ್ರು ನಮ್ಮ ಕರ್ಕೊಂಬರಕ್ಕೆ. ಬೇಗ ಬರಬೇಕಲ್ಲ, ಇಲ್ಲಾಂದ್ರೆ ಬಾಡಿ 2 ದಿವಸ ಇಟ್ಕೊಂಡಿದ್ದಾರೆ. ಮತ್ತು ಅಲ್ಲಿಂದ ಬಂದು ಇದೇ ದಾರಿಯಲ್ಲಿ ಬಂದು ಬರಗೂರು ಇದೇ ದಾರಿಯಲ್ಲಿ ಬಂದು ನಾನಿಲ್ಲಿ ಬರೋಕ್ಕೆ ನೈಟ್ 8 ಗಂಟೆ ಆಯಿತು. 12 ಗಂಟೆಗೆ ಬಾಡಿ ತೆಗೆದು 12 ಗಂಟೆಗೆ ತಗೊಂಡೋಗಿ ಎಲ್ಲ ಇದೆಲ್ಲ ಮಾಡಿ ಬಂದು 15 ದಿವಸ ಅವಾಗ ಇದ್ದು ಹೋದು. ಆಮೇಲೆ ಕಾರ್ಯ ಮುಗಿಸ್ಕೊಂಡು ಹೋದ್ಮೇಲೆ ಏನಾಯ್ತಂದರೆ ಇಲ್ಲಿ ರಿಪೋರ್ಟೆಲ್ಲ ಬರೆಸ್ಕೊಂಡು ಹೋಗಿದ್ದು. ಇಲ್ಲಿ ಅಂತಿಯವ್ರು ಇನ್ಸ್ಪೆಕ್ಟರ್ ಹೆಸರು ಅವರೆಲ್ಲ ಬರೆಸ್ಕೊಟ್ರು. ಇವರೆಲ್ಲ ಒಳ್ಳೆ ರೀತಿಯಲ್ಲಿ 15 ದಿವಸನೂ ಡೈಲಿ ಹೋಗಿ ಸೈನ್ ಹಾಕೋದು ನಮ್ಮಲ್ಲಿ, ಒಳ್ಳೆ ರೀತಿಯಲ್ಲಿ ಇದ್ದರು. ಇವ್ರಿಗೆ ಮುಂದಿನ ಪರೋಳಿ 3 ತಿಂಗಳ ಪರೋಳಿ ಇದೆಯಲ್ಲ ಅದನ್ನು ಕೂಡ ಕೊಡ್ಬೋದು ಅಂತೇಳಿ ಇವರು ಒಂದು ರೆಕಮೆಂಡ್ ಮಾಡಿದರು. ಮತ್ತು ಅದನ್ನ ಇಟ್ಕೊಂಡು ಅವ್ರೇನು ಮಾಡಿದ್ರು, ನಾವು ಇಲ್ಲಿಂದ 15 ದಿವಸ ಮುಗಿಸಿ ಹೋದ್ಮೇಲೆ ತಿರ್ಗಾ 3 ತಿಂಗಳ ಪರೋಳಿ ಕೊಟ್ಟರು. 3 ತಿಂಗಳು ರಜಾ ಆವಾಗಲೇ ಇಲ್ಲ, ನಾವು ಹೋಗಿ 1-2-3 ತಿಂಗಳಾದ್ಮೇಲೆ ಕೊಟ್ಟರು. ಮತ್ತು ಆವಾಗಲೂ ಬಂದು ನಾವು 3 ತಿಂಗಳು ಒಳ್ಳೆಯವರಾಗಿ ಇಲ್ಲಿ ನಮ್ಮ ಜಮೀನಲ್ಲಿ ಏನೋ ಕೆಲಸ ಮಾಡ್ತಾನೆ ಇರ್ತೀವಿ ಇಲ್ಲಿ. ಮತ್ತು ಒಂದಿನಕ್ಕೆ ಮುಂಚೆನೇ ಜೈಲಿಗೆ ಹೋಗ್ಬಿಡ್ತೀವಿ. ನಾಳೆ ಬರಬೇಕಂದ್ರೆ ನಾವು ಇವತ್ತೇ ಹೋಗಿರ್ತೀವಿ. ಸೂಪ್ರಂಡ್ ಕೂಡ ಕೇಳವ್ರಿ, ಇನ್ನೊಂದು ದಿವಸ ಎಲ್ಲೇ ತಿರುಗಾಡ್ಕೊಂಡು ಬರೋದಲ್ವ? ಇಲ್ಲ ಸರ್, ನಾವು ಇರೋದು ದೂರದಲ್ಲಿ, ನಾವೇನೋ ಅದೇ ದಿನಕ್ಕೆ ಇಲ್ಲಿಂದ ಹೊರಡ್ಬೇಕಾದ್ರೆ ಬಸ್ಸಲ್ಲಿ ಹತ್ತಿ ಹೋಯ್ತೀವಿ. ಅಲ್ಲಿ ಬೆಟ್ಟ ಗಿಟ್ಟಲ್ಲಿ ಏನಾದ್ರು ಕಲ್ಲಿಗಿಲ್ಲಿ ಬಿತ್ತು ಗಾಡಿ ನಿಂತೋದ್ರೆ ಆವತ್ತು ಆಬ್ಸೆಂಟೇ ಆಗ್ತೀವಿ ನಾವು. ಯಾಕಂದ್ರೆ ಬೆಟ್ಟದ ರೋಡ್ ಅಲ್ವಾ ಸರ್, ಯಾವ ಟೈಮಲ್ಲಿ ಏನು ಬೇಕಾದ್ರೆ ಆಗ್ಬೋದು, ಆನೆ ಬಂದು ನಿಲ್ಬೋದು, ಮತ್ತು ಏನಾದ್ರು ಕಲ್ಲುಗಳು ಬಿದ್ದರೆ ಗಾಡಿ ಹೋಗಲ್ಲ. ಮತ್ತು ಎಲ್ಲಿಂದ ನಾವು ಹೋಗೋದು, ಮೈಸೂರಿಗೆ ಹೋಗ್ಬೇಕಲ್ಲ. ಮತ್ತು ಆ ಥರ ಏನಾದ್ರು ಆಗ್ಬಿಟ್ರೆ ಸರ್ ನಾವು ಆಬ್ಸೆಂಟ್ ಆಗ್ಬಿಡ್ತೀವಿ. ಅದಕ್ಕೆ ಸರ್ ಒಂದಿನ ಮುಂದೆನೇ ಬಂದವು, ನಾವು ಒಂದಿನ ಮುಂದೆನೇ ಹೋಗ್ಬಿಡ್ತೀವಿ. ನಾಳೆನೇ ನಿಮ್ಮ ಡೇಟಪ್ಪ ಅಂದರೆ ನಾವು ಇವತ್ತೇ ಹೋಗಿರ್ತೀವಿ. ಮತ್ತು ಅದೆಲ್ಲ ಸೂಪರ್ ನೋಡ್ಬಿಟ್ಟು ನಮಗೆಲ್ಲ ಒಳ್ಳೆ ಹೆಸರಲ್ಲಿ ಪರವಾಗಿಲ್ಲ ನೋಡ, ಒಂದಿನ ಮುಂದೆನೇ ಬಂದ್ಬಿಟ್ಟಾರೆ ಇವರು ಅಂತ. ಯಾಕಂದರೆ ಒಬ್ಬ ಜೀವಾವಧಿ ಬಂದು ಒಂದಿನ ಆಚೆ ಇರೋದು ಎಷ್ಟೋ ಒಂದು ದೊಡ್ಡ ಇದು, ಅದನ್ನು ಕೂಡ ಬೇಡ ಅಂತ ಒಳಗಡೆ ಬರ್ತಾರಲ್ಲ. ಆದ್ದರಿಂದ ಹೇಳಿ ಅವರು ಎಲ್ಲರಿಗೂ ಕೂಡ ರೆಕಮೆಂಡ್ ಮಾಡಿದ್ರು. ಅವರು TIG IG ಇವರೆಲ್ಲ ಇದ್ದಾರಲ್ಲ ಸರ್ಕಾರದವ್ರಿಗೂ ಕೂಡ, ಇವರೆಲ್ಲ ಸರ್ ಆಚೆ ಬಿಡ್ಬೋದು, ಇವರೆಲ್ಲ ಹೋಗಿ ಅಂಥ ತಪ್ಪು ಇನ್ನೇನು ತಿರ್ಗ ಮಾಡಲ್ಲ, ಏನೋ ಗೊತ್ತಿರೋದು ವಯಸ್ಸಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಬದುಕುವ ಅವಕಾಶ ಒಂದು ಕೊಟ್ಟು ನೋಡೋಣ ಅಂತೇಳಿ ಅವರೆಲ್ಲ ಎಷ್ಟೋ ಸಪೋರ್ಟ್ ಮಾಡಿದ್ರು ಪಾಪ. ಮತ್ತು ಈ ಬೋರ್ಡ್ ಇಡ್ತಾರಲ್ಲ ಸರ್, ಬೋರ್ಡ್ ಅಂದರೆ ಈ ಕೈದಿಗಳು ಪರಿವರ್ತನೆ ಆಗಿದ್ದಾರೆ ಇಲ್ವಾ ಹಾಗೇನು ನೋಡೋಕ್ಕೆ ಒಂದು ಬೋರ್ಡ್ ಇಡ್ತಾರೆ. ಅದು ಬೋರ್ಡ್ ಅಂದರೆ ಅದರಲ್ಲಿ ಮಾಧ್ಯಮದವರು ಇರಲ್ಲ, ಮತ್ತು ಜಡ್ಜ್ ಇದ್ದಾರೆ, DC ಇದ್ದಾರೆ, SP ಇದ್ದಾರೆ, ಇವರೆಲ್ಲ ಇಟ್ಕೊಂಡು ಒಂದು ಕಮಿಟಿ ಮಾಡ್ತಾರೆ. ಕೈದಿಗಳನ್ನು ಕರ್ಕೊಂಬಂದು ಒಬ್ಬೊಬ್ಬರನ್ನು ನಿಲ್ಲಿಸಿ ಅವರು ಹೆಂಗಿದೆ, ಈಗ ಅವ್ರ ಪರಿಸ್ಥಿತಿ ಈಗ ಹೆಂಗಿದೆ, ಅವನು ಜೈಲೊಳಗಡೆ ಬರುವಾಗ ಹೆಂಗಿತ್ತು, ಈಗ ಹೆಂಗಿದ್ದಾನೆ, ಬದಲಾವಣೆ ಆಗಿದ್ದಾನೆ ಇಲ್ವಾ, ಅದನ್ನು ನೋಡಿ ಹಂಗೆ ಬೋರ್ಡ್ ಪಾಸ್ ಮಾಡ್ತಾರೆ ಆ ಮೀಟಿಂಗಲ್ಲಿ ಪಾಸ್ ಆದರೆ ಮಾತ್ರ ಅವ್ನು ಬಿಡುಗಡೆಗೆ ಸಾಧ್ಯ. ಆ ಥರ ಬೋರ್ಡ್ ಇಟ್ಟರು ಸರ್. ಮುಂದಿನ ಬೋರ್ಡಲ್ಲಿ ನಮ್ದು ಇಟ್ಟೇ ಇಲ್ಲ, ನಿಮ್ದೆಲ್ಲ ಆಗಲ್ಲ ಅಂತ ಬಿಟ್ಬಿಟ್ರು. ಸರಿ, ನಾವೇನು ಯಾರು ಹೋಗಿ ಕೇಳೋಕ್ಕಾಗಲ್ಲ, ನಾವು ಹಂಗೆ ಬಿಟ್ಬಿಟ್ಟು ತಿರ್ಗಿ 2ನೇ ವರ್ಷ ಬೋರ್ಡ್ ಮಾಡುವಾಗ ಸರಿ ಇವ್ರನ್ನೂ ಬೋರ್ಡಲ್ಲಿ ಇಡೋಣ, ಏನಾಗುತ್ತೋ ನೋಡೋಣ ಅಂತೇಳಿ ಇಟ್ಟರು. ಆವಾಗ ನಮ್ಮ IG ಹತ್ರ DG ಹತ್ರ ಎಲ್ಲರ ಹತ್ರನೂ ತುಂಬ ಬೇಡ್ಕೊಂಡಿದ್ದು, ಸರ್ ನಾವು ಏನೋ ಒಂದು ತಪ್ಪು ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆವಾಗ ನನಗೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಆ 3 ತಿಂಗಳ ರಜದಲ್ಲಿ ಬಂದಾಗ ಮದುವೆ ಆಗ್ಬಿಟ್ಟಿದ್ದೀನಿ ರಾಜ್ಯದಲ್ಲಿ. ನಾನು ಹೇಳ್ತೀನಿ, ರಾಜ್ಯದಲ್ಲಿ ಮದುವೆ ಆದ ನೋಡಿ ಸರ್. ಆ ಟೈಮಲ್ಲಿ ಹೊರಗಡೆ ಇರೋವ್ರಿಗೆ ಏನು ಸಿಕ್ಕಲ್ಲ, ಆಚೆ ಇರೋವ್ರನ್ನೇ ಮದುವೆ ಆಗ್ಬೇಕಾದ್ರೆ ಈಗೆಲ್ಲ ತುಂಬ ಕಷ್ಟ ಇದೆ. ಆದರೆ ನಾವು ಜೈಲೊಳಗಡೆ ಜೀವಾವಧಿ ಬಂದಿಯಾಗಿ ಇದ್ಕೊಂಡು ರಾಜ್ಯದಲ್ಲಿ ಬಂದು ತಿರ್ಗಾ ಜೈಲಿಗೆ ಹೋಗ್ಬೇಕು ಅಂತಿದೆ, ಆದರೂ ಕೂಡ ನಾವು ಮದುವೆ ಆದೆ. ಆ ಹೆಣ್ಣು ನನ್ನೇ ನಂಬ್ಕೊಂಡು ಬಂತು. ಜೈಲಲ್ಲಿ ಇದ್ದೀವಿ, ಪರವಾಳಲ್ಲೇ ಬಂದಿರೋದನ್ನು ಕೂಡ ಗೊತ್ತಿತ್ತು. ಆದರೂ ಕೂಡ ಯಾಕಂದ್ರೆ ನನಗೆ ತಾಯಿ ಇಲ್ಲ, ತಂದೆ ಇಲ್ಲ, ಏನೇ ಇಲ್ವಲ್ಲ, ಅದು ಒಂಥರ ಒಂದು ಅಭಿಮಾನದಲ್ಲಿ ಸೇರ್ಬಿಡಿ ಇಂಥವ್ರಿಗೆ ಒಂದು ಬಾಳ್ಕೆ ಕೊಡೋಣ ಹಾಗೇಂದು ಒಂದು ಪರಿಸ್ಥಿತಿ, ಅದು ಮನಸ್ಥಿತಿ ಅದಕ್ಕೆ ನಾನು ಹೇಳ್ತಿಗೆ.
ಈಗಲೂ ಕೂಡ ನಾನು ಅದನ್ನೇ ಹೇಳೋದು, ನಾವು ಹೆಂಡ್ತಿ ಅವ್ರು ಬೇರೆ ಯಾವ ಹೆಣ್ಣು ಕೂಡ ನಮ್ಮ ಸ್ವಂತ ಎಂತ ಯಾರು ಕೂಡ ನಮ್ಮ ತಿರುಗಿ ನೋಡಲ್ಲ. ಆ ಟೈಮಲ್ಲಿ ಅವರೇನೋ ಸ್ವಂತ ಇಲ್ಲ ನನಗೆ ಹೆಂಗೆ ಪರಿಚಯ ಅಂದರೆ ಅವ್ರ ತಂದೆ ಜೈಲಲ್ಲಿದ್ದರು. ಯಾರ ತಂದೆ? ನಮ್ಮ ಹೆಂಡ್ತಿ ತಂದೆ. ಅವರು ಬೇರೆ ಒಂದು ಕೇಸಲ್ಲಿ ಬಂದಿದ್ದರು, ಅವರು ವೀರಪ್ಪನ ಕೇಸಲ್ಲಿ ಬಂದಿಲ್ಲ. ನಮ್ಮ ಜೈಲೊಳಗಡೆ ಅವ್ರ ಪರಿಚಯ. ಅದೇನಂದರೆ ಅವರು ರಾಜ್ಯದಲ್ಲಿ ಇದ್ದಾರೆ, ನಾವು ರಾಜ್ಯದಲ್ಲಿದ್ದೀವಿ. ನಮ್ಮ ತಂದೆ ತೀರೋಗಿರುತ್ತಲ್ಲ, ಅದಕ್ಕೆ ಈ ಥರ ತಂದೆ ತೀರೋಗಿದ್ದಾರೆ ಅಂದರೆ ಅವರು ಕೊಳ್ತೂರಿಂದ ಇಲ್ಲಿ ಬಂದಿದ್ರು. ಒಂದು ಅವ್ರ ಅಭಿಮಾನದಲ್ಲಿ ಒಂದು ಪರಿಚಯ ಇದ್ರಲ್ವ, ಈಗ ಇವರು ಪರಿಚಯ ಇದ್ದಾರೆ, ಇವ್ರದ್ದು ಏನಾದ್ರು ಒಂದು ಕಾರ್ಯ ಆದ್ರೆ ನಾವು ಹೋಗ್ತೀವಿ ಬರ್ತೀವಿ ಅಲ್ಲ, ಆ ರೀತಿ ಅವ್ರು ಬಂದಿದ್ರು. ಇಲ್ಲಿ ಬಂದು ಅವ್ರು ನಮ್ಮ ಮನೆಗಿನೇ ನಮ್ಮ ಪರಿಸ್ಥಿತಿ ಎಲ್ಲನೂ ಅವ್ರು ನೋಡಿದ್ದಾರೆ, ನೋಡಿ ಹೋದರು. ಅವರು ಹೋಗಿ ಅವ್ರ ಮನೆಯಲ್ಲಿ ಹೇಳಿರ್ತಾರೆ, ಈ ರೀತಿ ಈ ಥರ ಕೇಸಲ್ಲಿ ಸಿಕ್ಕಾಕೊಂಡು ಇಂಥ ಪರಿಸ್ಥಿತಿಯಲ್ಲಿ ಇವರು ತಾಯಿ ಇಲ್ಲ ತಂದೆ ಇಲ್ಲ ಎಂಥ ಪರಿಸ್ಥಿತಿ ಅಂತ ಹೇಳಿದ್ರು. ಆವಾಗ ಏನು ನನ್ನ ಹೆಂಡ್ತಿ ಅದನ್ನೇ ಕೇಳಿರೋದು ಮಾತ್ರ. ಆವಾಗ ಏನಾಯಿತು, ಇವರು ಊರಲ್ಲಿ ಒಂದು ಹಬ್ಬಕ್ಕೆ ನನ್ನ ಕರೀತಾರೆ, ನಾನು ರಾಜ್ಯದಲ್ಲಿದ್ದೀನಿ ಅಲ್ಲ. ಆವಾಗ ನಮ್ಮ ಇವ್ರ ಮನೆಗೆ ನಮ್ಮ ಫಸ್ಟ್ ಹೋಗಿರೋ ಆವಾಗಲೇ ನಮ್ಮ ಹೆಂಡ್ತಿ ಫಸ್ಟ್ ನಾನು ನೋಡಿರೋದು. ನೋಡಿದ್ಮೇಲೆ ಇವರು ಏನಂದರೆ, ನಾನು ರಾಜ್ಯದಲ್ಲಿ ಇರುವಾಗಲೇ ಮದುವೆ ಆಗ್ಬಿಡ್ಬೇಕು, ಯಾಕಂದ್ರೆ 40 ವರ್ಷ ಆಯಿತು ಆವಾಗಲೇ. ಇನ್ನೂ ನಮ್ಮ ಬಿಡುಗಡೆ ಯಾಕೆ 2-3 ವರ್ಷ ಆದರೆ ನಾವು ಆಚೆ ಬಂದು ಮದುವೆ ಆಗೋಕ್ಕೆ ಆಗೋದಿಲ್ಲ. ಎಲ್ಲಿ ಆಗ್ತೀರಾ ಸರ್, ಈ ಟೈಮಲ್ಲಿ ಆಗೋಕ್ಕಾಗುತ್ತಾ? ಹಾಗೆ ಅಂತೇಳಿ ಸರಿ ನಾನು ಮದುವೆ ಆಗಬೇಕು ಅಂತ ಒಂದು ಇದು ಇಟ್ಕೊಂಡಿದ್ದೀನಿ, ನೀವು ತಂದೆಗೆಲ್ಲ ಹೇಳಿದ್ದೀವಿ. ಹಾಗಾದ್ರೆ ಈ ಹೆಣ್ಣನ್ನೇ ಡೈರೆಕ್ಟಾಗಿ ಕೇಳಿದೆ ನಾನು. ಕೇಳಿದ ತಕ್ಷಣ ಸರಿ ನಾನು ಆಯ್ತೀನಿ, ಅದು ಏನು ಬೇಕಾದ್ರೆ ಆಗಲಿ, ನೀನು ತಿರುಗಬೇಕಾದ್ರೆ ಜೈಲಿಗೆ ಹೋದ್ರಲ್ಲೂ ಪರವಾಗಿಲ್ಲ, ನಾನು ನಿನ್ನೆ ಮದುವೆ ಆಯ್ತೀನಿ ಅಂತ ಹೇಳಿದ್ರು. ಡೈರೆಕ್ಟಾಗಿ ಕೇಳಿದೆ. ಆವಾಗ ಸರಿ ನಾನು ಆಯ್ತೀವಿ ಅಂತ ಇವರು ಒಪ್ಕೊಂಡ ಮೇಲೆ ನಾನೇನು ಮಾಡಿದೆ, ಈ 3 ತಿಂಗಳ ರಜದಲ್ಲಿ ಮದುವೆ ಆಯಿತು. ಮದುವೆ ಆಗಿ 29 ದಿವಸನೇ ಇರೋದು ನಾನು ಒಳಗೆ ಹೋಗೋಕ್ಕೆ. ಡೇಟ್ ಇದೆಯಲ್ಲ, ಆ ಡೇಟಿಗೆ ನಾವು ಹೋಗಿ ಸರೆಂಡರ್ ಆಗಬೇಕು. ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹಿಂಗಿದೆ. ಹಾಗೇಂದಿದ್ದು ಅದು ಯಾವುದೋ ಒಂದು ರೀತಿಯಲ್ಲಿ ಸರ್, ಆ ಟೈಮಲ್ಲಿ ಈ ಬೋರ್ಡ್ ಇಟ್ಟರು, ಆ ಕಮಿಟಿಗೆ ನಮ್ಮನ್ನು ಕರೆಸಿದ್ರು. ಆ ಬೋರ್ಡ್ಗೆ ನಮ್ಗೆ ಸೇರಿಸಿರೋದು. ಕರೆಸಿದ್ರುವಾಗ ನಾನೇನು ಮಾಡಿದೆ, ಈ ಮದುವೆ ಆವಾಗ ಈ ಫೋಟೋ ವೀಡಿಯೋ ಆಲ್ಬಮ್ ಎಲ್ಲ ಮಾಡಿದ್ದೀನಿ ನಾನು. ಆ ಆಲ್ಬಮೇ ತಗೊಂಡು ಹೋಗಿದ್ದೆ ಅಲ್ಲಿ ಮೀಟಿಂಗ್. ತಗೊಂಡೋಗಿ ಆ DC IG ಎಲ್ಲ ಕೂತಿದಾರಲ್ಲ, ಅವ್ರ ಹತ್ರ ನಾನು ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸರ್, ನಾನು ಆಚೆ ಹೋಗಿ ಒಳ್ಳೆಯವನಾಗಿ ಬದುಕಬೇಕು ಅಂತೆ ಈಗ ರಾಜ್ಯದಲ್ಲಿ ಮದುವೆ ಆಗಿದ್ದೀನಿ. ಈಗ ನೋಡಿ ಸರ್, ಆ ಮದುವೆ ಆಲ್ಬಮ್ ನೀವೇ ನೋಡಿ. ನಾನು ಆಚೆ ಹೋದರೆ ಪ್ರಪಂಚದಲ್ಲಿ ನನಗೊಂದು ಜೀವನ ಇಲ್ಲ, ನಿನಗೆ ಈ ಜೀವನ ಇಲ್ಲ, ನಿಮ್ಮ ಜೀವನನ ಕಿತ್ಕೋತೀವಿ ಅಂದರೆ ನೀವು ಕಿತ್ಕೋಬೋದು, ಇಲ್ಲ ನನಗೊಂದು ಜೀವನ ಕೊಡ್ಬೋದಂದರೆ ನೀವು ಕೊಡ್ಬೋದು. ಈಗ ನನ್ನ ಜೀವನ ನಿಮ್ಮ ಹತ್ರ ಇಟ್ಟಿದ್ದೀನಿ, ನೀವು ಏನು ಬೇಕಾದ್ರೆ ಮಾಡಿ ಸರ್ ಅಂತ ಇಟ್ಬಿಟ್ಟು ಹಂಗೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ ನನಗೆ. ಸರ್, ನನ್ನ ಬಾಳ್ಕೆ ಇರೋದು ಈಗ ನಿನ್ನ ಹತ್ರ, ನೀವೆಲ್ಲರೂ ಸೇರಿ ನಮ್ಗೊಂದು ಬಾಳ್ ಕೊಟ್ಟರೆ ಬಾಳ್ತೀವಿ, ಇಲ್ಲ ನಿನ್ನ ಮದುವೆ ಆದ್ರೂ ಸರಿ ಏನಾದ್ರೂ ಸರಿ ನಾವು ಬಿಡಲ್ಲ, ನೀವು ಒಳಗೇನೆ ಬರ್ಬೇಕಾದ್ರೆ ಬಂದ್ಬಿಡ್ತೀವಿ ಸರ್ ಹಾಗೆ ಅಂತ ನಾನು ಹತ್ಬಿಟ್ಟಿದ್ದೀನಿ ಅಲ್ಲಿ. ಅದನ್ನು ನೋಡ್ಬಿಟ್ಟು ಅವರು ಆ DC ಆವಾಗಲೇ ಹೇಳ್ಬಿಟ್ರು, ಏನಾದಾಗಲಿ ಬಿಡಯ್ಯ, ನೀನು ಬಿಡುಗಡೆಗೆ ನಾನು ಇರ್ತೀನಿ ಬಿಡು, ಎಲ್ಲಿ ಬೇಕಾದ್ರೆ ಬಂದು ಮಾತಾಡ್ತೀನಿ ಬಿಡು. ಆವಾಗಲೇ ಹೇಳಿದ್ರು, DC-ನೇ ಹೇಳ್ಬಿಟ್ರು ಮೈಸೂರು DC. ಆವಾಗಲೇ ನಿಮ್ಮ ಪರಿಸ್ಥಿತಿ ನನಗೆ ಎಲ್ಲನೂ ಅರ್ಥ ಆಯಿತು, ನಾನು ಗ್ಯಾರಂಟಿ ನಿಮ್ಗೆ ಬಿಡುಗಡೆ ಮಾಡ್ಕೊಳ್ತೀನಿ ಬಿಡಯ್ಯ ಅಂತೇಳಿ. ಮತ್ತು ಎಲ್ಲರನ್ನೂ ಆ ಕಮಿಟಿಲಿರೋರು ಎಲ್ಲರನ್ನೂ ಕೂಡ ನಮ್ಮ ಸಪೋರ್ಟ್ ಗ್ಯಾರಂಟಿ. ಇವರು ಏನೋ ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇವ್ರ ಮೇಲೆ ಇರೋದು ಬರೀ ಕಿಡ್ನಾಪ್ ಕೇಸ್ ಮಾತ್ರ. ಅದಕ್ಕೆ ಆಲ್ರೆಡಿ 18 ವರ್ಷ ಜೈಲು ಹೊಡೆದ್ಬಿಟ್ಟಿದ್ದಾರೆ. ಶಿಕ್ಷೆನೇ ಕೂಡ ಇಷ್ಟು ಇಲ್ಲ. ಕಿಡ್ನಾಪ್ಗೆ ಏನೋ ಕೊಟ್ಟರೆ 10 ವರ್ಷ ಕೊಡ್ಬೋದು ಅಷ್ಟೇ. ಏನೋ ವೀರಪ್ಪ ಅಂತ ಒಂದು ಹೆಸರು ಇದೆ ಅಲ್ಲ, ಅದಕ್ಕಾಗಿ ಇವರು ಲೈಫ್ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ನಿಮಗೆ ಇದೇ ದೊಡ್ಡ ಶಿಕ್ಷೆ. 18 ವರ್ಷ ಇದ್ದಿದ್ರಲ್ಲ ಅದೇ ಜಾಸ್ತಿ. ಒಬ್ಬ ಮನುಷ್ಯ ಪರಿವರ್ತನೆ ಆಗೋಕ್ಕೆ ಬರೀ 14 ವರ್ಷ ಸಾಕು. 14 ವರ್ಷಕ್ಕೆ ಮೇಲೆ ಜೈಲೊಳಗೆ ಇಟ್ಟರೆ ಎಂಥ ಮನುಷ್ಯನೂ ಕೂಡ ಪರಿವರ್ತನೆ ಆಗಲ್ಲ, ಅವನು ತಿರ್ಗಾ ಮಿರ್ಗ ಆಗೋಯ್ತಾನೆ. ಹಾಗೆಂತ ಅಲ್ಲೇ ತೀರ್ಮಾನ ಮಾಡಿದ್ರು, ಎಂಥವರೇ ಇರಲಿ, ಎಷ್ಟೇ ದೊಡ್ಡ ತಪ್ಪು ಮಾಡಿರಲಿ, ಒಬ್ಬ ಮನುಷ್ಯನಿಗೆ 14 ವರ್ಷ ಶಿಕ್ಷೆ ಸಾಕು. ಅದಕ್ಕೆ ಮೇಲೆ ಅವನ ಆಚೆ ಬಿಡಬೇಕು. ಯಾಕಂದರೆ 14 ವರ್ಷಕ್ಕೆ ಮೇಲೆ ಜೈಲೊಳಗಡೆ ಇಟ್ಟಿದ್ರೆ ಅವನ ಮನ ಪರಿಸ್ಥಿತಿ ಹೆಂಗಾಗುತ್ತೆ ಅಂದರೆ ಅವನ ಮನುಷ್ಯರ ಥರನೇ ಇರಲ್ಲ, ಹುಚ್ಚ ಆಗ್ಬಿಡ್ತಾನೆ. ಮತ್ತು ಅಲ್ಲೇ ಮೀಟಿಂಗಲ್ಲಿ ಹೇಳಿದ್ರು, ಇವರು ಶಿಕ್ಷೆ ಹೊಡೆದಿರೋದೇ ಈಗಲೇ ಜಾಸ್ತಿ.
ಇವ್ರನ್ನೇ ಬಿಡಲೇಬೇಕು, ಬಿಡೋಣ ಹಾಗೆ ಅಂತೇಳಿ ಜೈಲು ಸೂಪ್ರನ್ನು ಕರೆಸಿ ಕೇಳಿದ್ರು. ಆಗಲೇ ನೋಡ್ರಪ್ಪ ಇವ್ರನ್ನ ಫೈಲೆಲ್ಲ ತಗೊಂಬನ್ನಿ, ಇವ್ರ ರೆಕಾರ್ಡ್ಸ್ ಎಲ್ಲ ತಗೊಂಬನ್ನಿ, ಎಷ್ಟು ದಿನ ಪರೋಲ್ ಹೋಗಿದ್ದಾರೆ, ಎಷ್ಟು ದಿನ ಹೆಂಗೆ ಬಂದಿದ್ದಾರೆ, ಜೈಲು ಒಳಗಡೆ ಅವ್ರು ಹೆಂಗಿದ್ದಾರೆ ಎಲ್ಲ ರೆಕಾರ್ಡ್ಸ್ ಅವ್ರ ಹತ್ರ ಇದೆ. ಕಾಲೇಜ್ ಥರ ನಮ್ಮ ಟಿ ಸಿ ಥರ ಇಟ್ಟಿರ್ತಾರೆ, ಅದರಲ್ಲಿ ಏನೇ ರಿಮಾರ್ಕ್ ಬಂದ್ರಲ್ಲ ಅಲ್ಲಿ ರೆಡ್ ಮಾರ್ಕ್ ಹಾಕಿರ್ತಾರೆ. ನಮ್ದ್ರಲ್ಲಿ ಒಂದು ರಿಮಾರ್ಕ್ ಆಗಿಲ್ಲ. ನಮ್ದು 18 ವರ್ಷದಲ್ಲಿ ಒಬ್ಬನ ಹತ್ರ ಜಗಳ ಮಾಡಿದ್ದಾನೆ, ಇವನು ಹೊಡೆದಾಟ ಆಡಿದ್ದಾನೆ, ಇವನು ಅಧಿಕಾರಿ ಹತ್ರ ಕೆಟ್ಟ ಮಾತಾಡಿದ್ದಾನೆ ಅಂತ ಒಂದು ರೆಕಾರ್ಡ್ ಇಲ್ಲ ನಮ್ಮ ಹತ್ರ. ನಮ್ಮದು ರೆಕಾರ್ಡ್ ಹಂಗಿತ್ತು ನಮ್ಮದು. ಹಂಗೆ ತಗೊಂಬಂದು ಇಟ್ಟರು ಸೂಪ್ರಂಡು. ಏನಯ್ಯ ಇವ್ರನ್ನ ಬಿಡೋಕ್ಕೆ ನೀವೇನು ಹೇಳ್ತೀರಾ ಅಂತ ಹೇಳಿದ್ರು. ಸರ್ ನಾನು ಇವ್ರಿಗೆ ಮಾತ್ರ 100% ನಾನು ಗ್ಯಾರಂಟಿ ಕೊಡ್ತೀನಿ ಸರ್, ಇವರು ಆಚೆ ಹೋದರೆ ಒಳ್ಳೆಯವರಾಗಿ ಬದುಕ್ತಾರೆ ಹಾಗೇನು ಸೂಪ್ರಂಡ್ ಹೇಳಿದ್ರು. ಆವಾಗ ಅಲ್ಲಿಯೇ ಮೀಟಿಂಗಲ್ಲಿ ನಮ್ಮದು ಒಪ್ಪಿಗೆ ಕೊಟ್ಟಿದ್ರು. ಈಗ ನೋಡಯ್ಯ ನಿಮ್ಮ ಮುಂಚೆನೇ ಸೈನ್ ಹಾಕ್ತೀವಿ, ನಿಮ್ಮ ಬೋರ್ಡ್ ಪಾಸ್ ಆಗುತ್ತೆ. 50 ಜನಕ್ಕೆ ಬೋರ್ಡ್ ಮಾಡಿದ್ದೀವಿ ಇಲ್ಲಿ, ಆದರೆ ನಿಮ್ಮದು 4 ಜನ ಗ್ಯಾರಂಟಿ ಪಾಸ್ ಇಲ್ಲೇ ಮಾಡ್ತೀನಿ ಅಂತೇಳಿ IG ಸೈನ್ ಮಾಡಿದ್ರು. ಆದರೂ ಕೂಡ ನಮಗೆ ನಂಬಿಕೆ ಇಲ್ಲ, ಯಾಕಂದರೆ ಆ ಬೋರ್ಡ್ ಆದ ತಕ್ಷಣ ನಮ್ಗೆ ಬಿಡೋಲ್ಲ. ಅದು ಲೀಗಲ್ ಕಮಿಟಿಗೆ ಹೋಗುತ್ತೆ, ಮತ್ತು ಕ್ಯಾಬ್ನೆಟ್ಗೆ ಹೋಗುತ್ತೆ, ಕ್ಯಾಬ್ನೆಟಲ್ಲಿ ಇಡಬೇಕು, ಕ್ಯಾಬ್ನೆಟಲ್ಲಿ ಪಾಸ್ ಮಾಡಬೇಕು, ಎಲ್ಲ ಮಂತ್ರಿಗಳ ಸೈನ್ ಮಾಡಬೇಕಲ್ಲಿ ಇವ್ರನ್ನ ಬಿಡ್ಬೋದು ಅಂತೇಳಿ. ಅಲ್ಲಿ ಒಬ್ಬರು ಏನಾದ್ರು ಓಕೆ ಹಾಕೋರಲ್ಲ ನಮ್ಗೆ ಬಿಡೋಲ್ಲ. ಇವರೆಲ್ಲ ವೀರಪ್ಪನ್ ಸೇರಿರೋರು ಎಲ್ಲೇ ಬಿಡ್ತೀರ ಅಂದ್ರೆ ಮುಗೀತು, ಬಿಡೋಲ್ಲ. ಆದರೂ ಕೂಡ ಅವರೆಲ್ಲರೂ ನಮಗೆ ಇದು ಮಾಡಿದ್ರು. ಲಾಸ್ಟಲ್ಲಿ ಸಿದ್ದರಾಮಯ್ಯ ಸೈನ್ಗೆ ಹೋಗುತ್ತೆ, ಸಿದ್ದರಾಮಯ್ಯ ಸೈನ್ ಹಾಕಬೇಕು, ಅವರೇ ಮುಖ್ಯಮಂತ್ರಿ. ಆವಾಗ ಅವರೇ ನಮ್ಗೆ ದೇವರು, ಈಗಲೂ ಕೂಡ ಸಿದ್ದರಾಮಯ್ಯನೇ ದೇವರು ಈಗಲೂ ನಾನು ಹೇಳ್ತೀವಿ. ಯಾಕಂದರೆ ನಮ್ಗೆ ಮರು ಜೀವನ ಕೊಟ್ಟಿರೋದು ಸಿದ್ದರಾಮಯ್ಯ ಅವರೇ. ಈಗಲೂ ಕೂಡ ನಮ್ಮ ಅವ್ರನ್ನೇ ದೇವ್ರ ಕೈ ಮುಗಿತೀವಿ, ಇಲ್ಲಿ ಸಿದ್ದರಾಮಯ್ಯನೇ ಮುಗಿತೀವಿ. ಯಾಕಂದರೆ ನಮಗೆ ಒಂದು ಬಾಳ್ಕೆ ಕೊಟ್ಟಿರೋದು ಅವರು. ಅವ್ರ ಸೈನ್ ಒಂದು ಇಲ್ಲ ಅಂದ್ರೆ ಅವತ್ತು ನಮ್ಮ ಬಿಡುಗಡೆ ಇಲ್ಲ. ಅವರು ಮುಖ್ಯಮಂತ್ರಿ ಆಗಲೂ ಕೂಡ ಅವ್ರಿಗೂ ಕೂಡ ಎಷ್ಟೋ ಜನ ಹೇಳಿದ್ರಂತೆ, ಇವರೆಲ್ಲ ವೀರಪ್ಪನ ಕಡೆಯವರು ಹಂಗೆ ಹಿಂಗೆ ಹೆಂಗೆ ಬಿಡ್ತೀರಾ ಹಂಗೆ ಹಿಂಗೆ. ಹಂಗೆಲ್ಲ ಇಲ್ಲ, ಎಲ್ಲರನ್ನೂ ಹಿಡ್ದು ವೀರಪ್ಪನ ಕಡೆಯವ್ರನ್ನ ಕೇಸ್ ಹಾಕ್ಬಿಟ್ರೆ ಅವರೆಲ್ಲನೂ ಹಿಡ್ಕೊಂಡು ಜೈಲಲ್ಲಿ ಸಾಯಿಸೋಕ್ಕಾಗುತ್ತೆ. ಅವನು 18 ವರ್ಷ ಜೈಲು ಹೊಡೆದಿದ್ದಾನೆ, ಅವನು ಏನು ಬಿಟ್ರೆ ನೋಡೋಣ ಬಿಡು, ಆಚೆ ಬದುಕ್ರೆ ಬದುಕಲಿ, ತಿರ್ಗಾ ತಪ್ಪು ಮಾಡಿ ತಿರ್ಗಾ ಕರ್ಕೊಂಬಂದು ಇಡೋಣ, ಆಮೇಲೆ ಬೇಕಾದ್ರೆ ಇಟ್ಕೊಳ್ಳೋಣ ಜೀವನ ಪೂರ್ತಿ ಹಾಗೆಂತ. ಅವರು ಪಾಪ ಒಳ್ಳೆ ರೀತಿಯಲ್ಲಿ ನಮಗೆ ಅವ್ರು ಸೈನ್ ಮಾಡಿದ್ರು. ಮತ್ತು ಅವ್ರದ್ದಾದ ಮೇಲೆ ಗವರ್ನರ್ಗೆ ಹೋಗುತ್ತೆ, ಗವರ್ನರು ಸೈನ್ ಹಾಕಬೇಕು. ಅದೆಲ್ಲ ಆಗಿ ಬಂದರೆ ಮಾತ್ರ ಒಬ್ಬ ಜೀವಾವಧಿ ಬಂದಿನೇ ಬಿಡುಗಡೆ ಮಾಡೋಕ್ಕಾಗುತ್ತೆ. ಇಷ್ಟೆಲ್ಲ ದಾಟಿ ಬಂತು ನಮ್ಮದು. ಅವತ್ತು ಆಗಸ್ಟ್ 14ನೇ ತಾರೀಕಿಗೆ 6 ಗಂಟೆಗೆ ನಮ್ಮ ಸೂಬ್ರನ್ ಫೋನ್ ಮಾಡ್ತಾರೆ, ನಿಮ್ಮದು ಬಿಡುಗಡೆ ಇರ್ಬೋದು ಅಂತ ಹೇಳಿದ್ರು. ಆಗಲೂ ಕೂಡ ಯಾಕಂದರೆ ಇಷ್ಟೆಲ್ಲ ಆಗಿರೋದು ಅವ್ರಿಗೆ ಗೊತ್ತಿರಲ್ಲ, ಅವ್ರು ಬೋರ್ಡಲ್ಲಿ ಪಾಸ್ ಮಾಡಿ ಕಳಿಸ್ತಾರೆ ಅಷ್ಟೇ. ಮತ್ತು ಅಲ್ಲಿ ಎಲ್ಲ ಹೋಗಿ ಏನೇನಾಗಿ ಎಷ್ಟು ರಿಸಲ್ಟ್ ಆಗುತ್ತೋ ಎಷ್ಟು ಬರುತ್ತೋ ಅವ್ರಿಗೆ ಗೊತ್ತಿಲ್ಲ. ಆದರೆ ಅವರು ಡೌಟಲ್ಲಿ ಹೇಳಿದ್ರು, ನೋಡ್ರಪ್ಪ ನಾಳೆ ಆಗಸ್ಟ್ 15 ನೀವು ಬೆಳಗ್ಗೆ 6 ಗಂಟೆಗೆ ಬಂದು ಸರೆಂಡ್ರ್ ಆಗಿರಿ, ಬಿಡುಗಡೆ ಇದ್ದರೆ ಆಚೆ ಹೋಗ್ಬೋದು, ಇಲ್ಲ ಅಂದರೆ ಒಳಗೆ ಬರ್ಬೋದು ಅಂತ ಹೇಳ್ಬಿಟ್ರು ಸಾಹೇಬರು. ನಮಗೇನು ಸರಿ ಇದ್ರಲ್ಲಿ ಇರ್ಬೋದು, ಇಲ್ಲ ಅಂದರೆ ಇಲ್ಲಿಲ್ಲ. ನಮಗೆ ಆಗಲೂ ಡೌಟೇ, ಆದರೂ ಒಂದು ಹೋಗ್ಬೇಕಲ್ವ, ಸರೆಂಡ್ರ್ ಆಗಬೇಕು. ಹೋಗಿ ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆಗೆ ಸರೆಂಡ್ರ್ ಆಗಿ ಒಳಗಡೆ ಹೋಗಿ ಆ ಬಿಡುಗಡೆ ಲಿಸ್ಟ್ ಬರುತ್ತದೆ, ಅಲ್ಲಿಂದ ಮೇಲ್ ಕಳಿಸ್ತಾರೆ ಸರ್. ಆವಾಗ ಸುಮ್ಮನೆ ಇವ್ರಿಗೆ ಕಳಿಸಿರಲ್ಲ ಇಷ್ಟು ಜನ ಬಿಡುಗಡೆ, ಆವಾಗಲೇ ಆಫೀಸಿಂದ ಬರುತ್ತೆ. ಆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕೂಡ ಮಂತ್ರಿಗಳೆಲ್ಲ ಬರ್ತಾರೆ, ಅವ್ರ ಕೈಯಿಂದನೇ ಬಿಡುಗಡೆ ಪತ್ರ ಕೊಡಬೇಕು. ದೊಡ್ಡ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿದರು. ಆವಾಗ ನಮಗೆ ಆ ಬ್ಯಾಗ್ಸ್ ಬಂದ ತಕ್ಷಣ ಸಾಹೇಬ್ರು ಕರೆಸಿ ನಮ್ಮನ್ನ ಹೇಳಿದ್ರು, ನಿಮ್ಮದು ಬಿಡುಗಡೆ ಆಯ್ತಯ್ಯ ಅಂತ, ನಿಮ್ಮ ಲಿಸ್ಟಲ್ಲಿ ಬಂತು ಅಂದರು. ಆವಾಗ ಟೈಪ್ ಆಗುತ್ತೆ ನಮ್ಮ ಬಿಡುಗಡೆ ಪತ್ರ. ಎಲ್ಲ ಟೈಪ್ ಮಾಡಿ ತಗೊಂಬಂದು ಸ್ಟೇಜಲ್ಲಿ ಇಟ್ಟು ನಮ್ಮನ್ನ ಕರೆಸಿದ್ರು. ಆವಾಗ ಹೋಗಿ ಅದೇನೋ ಯಾರೋ ಅವ್ರ ಮಂತ್ರಿ ಬಂದಿದ್ದರು, ಅವ್ರ ಹೆಸರು ಕೂಡ ನಮ್ಗೆ ಸರಿಯಾಗೋದಿಲ್ಲ, ಅವ್ರ ಕೈಯಿಂದನೇ ಕೊಟ್ಟರು. ನೀವು ಒಳ್ಳೆಯ ರೀತಿಯಲ್ಲಿ ಹೋಗಿ ಒಳ್ಳೆಯವರಾಗಿ ಬದುಕಬೇಕು ಹಾಗೆ ಅಂತೇಳಿ ಕೊಟ್ಟರು. ಅದನ್ನು ನಮ್ಮ ಕೈಗೆ ತಗೊಂಡ ಮೇಲೆ ನಮ್ಗೆ ಜೀವ ಬಂತು. ಸರಿ ಇನ್ನು ನಮ್ಮನ್ನ ಯಾರು ಇದು ಮಾಡೋಕ್ಕಾಗಲ್ಲ ಇನ್ನು. ಆವಾಗ ತಗೊಂಡು ಆವಾಗ ನಮ್ಮ ಆಚೆ ಬಂದು, ಆವಾಗ ನಮ್ಮ ಮದುವೆ ಆವಾಗ 29 ದಿವಸ ಇತ್ತು ನಮ್ಮ ಒಳಗಡೆ ಹೋಗೋಕ್ಕೆ. ನಾನು ಮದುವೆ ಆಗಿ 17 ದಿವಸದಲ್ಲಿಯೇ ನಮ್ಗೆ ಬಿಡುಗಡೆ ಆಯಿತು. ಅದು ಯಾವ ರೀತಿಯಲ್ಲಿ ಸಾಧ್ಯ ಅಂತ ಇವತ್ತು ಕೂಡ ನನಗೆ ಇದಾಗಿಲ್ಲ, ಒಂಥರ ಇದು ಥರ ಆಯಿತು. ಆ ಹುಡುಗಿನ ಮದುವೆ ಆಗಿರೋ ಟೈಮು ಅದು ಏನೋ ಇಲ್ಲಿ ಗಂಟ ನನಗೆ ಅರ್ಥ ಆಗಿಲ್ಲ. ಜೈಲಲ್ಲಿದ್ದಾಗ ಮದುವೆ ಆಗೋಕ್ಕೆ ಪೆರೋಲಿದ್ದಾಗ ಮದುವೆ ಅವಕಾಶ ಇದೆ, ಅವಕಾಶ ಇದೆ, ಪರ್ಮಿಷನ್ ಇದೆ, ಅದಕ್ಕೇನು ಲೀಗಲ್ ತೊಂದರೆ ಇಲ್ಲ. ಲೀಗಲ್ ತೊಂದರೆ ಇಲ್ಲ. ಸಾಹೇಬ್ರಿಗೆ ಪತ್ರಿಕೆ ತಗೊಂಡೋಗಿ ಕೊಟ್ಟಿದ್ದು ಬಂದಿದ್ದು ನಾವು. ನಮ್ಮ ಮದುವೆ ಪತ್ರನೇ ತಗೊಂಡೋಗಿ ಸೂಪ್ರಂಡ್ಗೆ ಕೊಟ್ಟ, ಸರ್ ನಮ್ಮ ಮದುವೆ ಯಾವ ರೀತಿಯೆಲ್ಲ ನೀವು ಮದುವೆ ಆಯ್ತೀಯಾ, ಯಾವ ನಂಬಿಕೆಲ್ಲ ಆಯ್ತೀಯಾ ಮದುವೆ ಅಂತ ಕೇಳಿದ್ರು. ನಾನು ಆಗಲೇ ಇಲ್ಲ ಸರ್, ನೀವೆಲ್ಲ ಇದ್ದೀರಲ್ಲ ಸರ್, ನೀವೆಲ್ಲ ಇರುವಾಗ ನಮಗೇನು
ನೀವೆಲ್ಲ ನಮ್ಗೆ ಯಾವುದೋ ಒಂದು ಬಾಲ್ಕೆ ಕೊಟ್ಟೇ ಕೊಡ್ತೀರಾ ಸರ್ ಅಂತೇಳಿ ಅವ್ರಿಗೆ ತಗೊಂಡೋಗಿ ಇದು ಕೊಟ್ಟು ಪತ್ರಿಕೆಲ್ಲ ಕೊಟ್ಟು ಬಂದೇ ಮದುವೆ ಆಗಿದೆ. ನೀವೊಬ್ಬರೇ ಆದರೆ ಉಳಿದು ಇಬ್ಬರು ಆದ್ರ? ಸರ್ ಅವನು ಒಳಗಡೆನೇ ಮದುವೆ ಆದ. ಅನ್ಬು ಒಳಗಡೆ ಇರುವಾಗ ರಾಜ್ಯದಲ್ಲೇ ಮದುವೆ ಆಗಿರೋದು ನನ್ನ ಥರನೇ. ಹಾಂ, ಪರವಲ್ ಮದುವೆನೇ. ನಾನು ಅದೇ ರೀತಿ ಅವನೊಬ್ಬನ ಮಾತ್ರ ಆಚೆ ಬಂದು ಮದುವೆ. 3 ಜನ ಒಟ್ಟಿಗೆ ರಿಲೀಸ್? ಒಟ್ಟಿಗೆ ರಿಲೀಸ್. 4 ಜನ ಸರ್ ಟೋಟಲ್. ತುಪಾಕಿ? ಅದೇ ತುಪಾಕಿ. ಏನು ನಮ್ಮ ಅಷ್ಟು ಇದರಲ್ಲಿ ಆದರೆ ಮದುವೆನೋ ಅದು ಇದೇ ಕುರುಣಾಸ್ವಾಮಿ ದೇವಸ್ಥಾನ ಇದೆಯಲ್ಲ ಸರ್, ಅದೇ ದೊಡ್ಡ ಇದಲ್ಲ, ನಿಮ್ಮಲ್ಲಿಗೆಲ್ಲ ಗೊತ್ತಿರುತ್ತೆ. ಒಂದು ದೊಡ್ಡ ಕುದುರೆಗಳು ಮಾಡು ದನಗಳೆಲ್ಲ ದೊಡ್ಡ ಇದು ಸರ್ ಹಬ್ಬ. ಅದು ಕುರುಣಾಸ್ವಾಮಿ ಹಬ್ಬ ಅಂದರೆ ಒಂದು ದೊಡ್ಡ ಹೆಸರು ತಗೊಂಡಿರೋದು. ಇಲ್ಲಿ ನಮ್ಮೂರಲ್ಲಿ ಇದೆಯಲ್ಲ, ಫೋಟೋ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಬರುತ್ತೆ. ಈಗ ಹಬ್ಬನ ನಿಲ್ಲಿಸ್ಬಿಟ್ಟಿದ್ದಾರೆ ಈ ಕೊರೋನಾ ಇದರಿಂದ. ಜಲ್ಲಿಕಟ್ಟೆ ಅಲ್ಲಿ ಸರ್ ನಡೆಯೋದು. ಇದು ಇಲ್ಲಿ ಅಂದಿಯೂರ್ಗೆ ಫೇಮಸ್ಸು ಕುರುಣಾಸ್ವಾಮಿ ಪಂಡಿಗೆ ಹಬ್ಬನೇ, ದೊಡ್ಡ ಇದೆಲ್ಲ ಬರುತ್ತೆ. ಮತ್ತು ಕುದುರೆಗಳೆಲ್ಲ ಎಲ್ಲೆಲ್ಲೇ ರಾಜಸ್ಥಾನ ಅಲ್ಲಿ ಇಲ್ಲಿಂದ ಬರುತ್ತೆ. ಹಬ್ಬ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ತಿಂಗಳು ನಡಿಬೇಕಾದ ಹಬ್ಬ ಈಗ ಹಬ್ಬನ ಇದು. ಅದನ್ನ ಇದು ಕೊರೋನಾ ಟೈಮಲ್ಲಿ ಅವರು ಮುಖ್ಯಮಂತ್ರಿಗೆ ಇದಾಯ್ತಲ್ಲ, ತಮಿಳ್ನಾಡು ಮುಖ್ಯಮಂತ್ರಿಗೆ ಇದು ಬಂತಲ್ಲ, ಆದ್ದರಿಂದ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಬೇಡ ಅಂತ. ಯಾಕಂದ್ರೆ ದೊಡ್ಡ ಜನಗಳು ಜಾಸ್ತಿ ಸರ್, ಲಕ್ಷಾನು ಗಂಟಲು ಜನ ಸೇರಿಸ್ತಾರೆ. ಅದೇ ದೇವಸ್ಥಾನದಲ್ಲಿ ನನ್ನ ಮದುವೆ ಆಯಿತು. ಅದೇ ಜಾತ್ರೆಯಲ್ಲಿ? ಅದೇ ಜಾತ್ರೆಯಲ್ಲೇ ಇಲ್ಲ, ಆ ದೇವಸ್ಥಾನದಲ್ಲಿ ಮದುವೆ ಆಯಿತು. ಸಿಂಪಲ್ ಮ್ಯಾರೇಜ್? ಸಿಂಪಲ್ ಅಂದರೆ ನಾನು ಎನ್ನ ಹತ್ರನೇ ಡೈರೆಕ್ಟಾಗಿ ಕೇಳ್ಬಿಟ್ಟಿದ್ದೀನಿ, ನನ್ನ ಮದುವೆ ಆಗಕ್ಕೆ ನೀವು ಇಷ್ಟ ನಾನು ರೈಟ್ ಅಂತ ಹೇಳಿದ ಮೇಲೆ ನಾನು ಅವ್ರ ಮನೆ ಹತ್ರನೇ ಹೋಗಿ ಮಾತಾಡಿದೆ. ಅವ್ರ ತಂದೆ ಕೂಡ ಹಿಂದೆ ಮುಂದೆ ನೋಡಿದ್ರು, ಹೆಂಗಪ್ಪ ನಿಮ್ಮ ಮದುವೆ ಆಗಿ ತಿರುಗಿ ನೀನು ಒಳಗಡೆ ಹೋಗ್ಬಿಟ್ರೆ ನಮ್ಮ ಮಗಳ ಪರಿಸ್ಥಿತಿ ಹೆಂಗಾಗುತ್ತೆ ಅಂತ. ಅವರು ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ಆದರೂ ಕೂಡ ನಾನು ಹೇಳ್ತೀನಿ ಮಾತ್ರ ಕರೆಕ್ಟಾಗಿದ್ದು, ಅದು ಏನೇ ಆಗಲಿ ನನ್ನ ಮದುವೆ ಆಗದೆ ಅಂತ ಏನೋ ಒಂದು ನಂಬಿಕೆ, ನನ್ನ ಮದುವೆ ಆಗದೆ ಅಂತ ಏನೋ ಒಂದು ನಂಬಿಕೆಯಲ್ಲಿ ಒಳ್ಳೆಯದಾಯಿತು. ಆದರೆ ನಾನು ಹೇಳಿರೋದು ಏನಂದರೆ ಇದೇ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿಲ್ಲ. ನನ್ನ ಹೆಂಡತಿ ಹತ್ರನೂ ಕೂಡ ಈಗ ನೋಡಿ, ಈಗ ರಾಜ್ಯದಲ್ಲಿ ಬಂದಿದ್ದೀವಿ, ಈಗ ಮದುವೆ ಆಯ್ತೀವಿ, 29 ದಿವಸ ಗ್ಯಾರಂಟಿ ಇರ್ತೀವಿ. ಆಮೇಲೆ ನಮ್ಮ ಒಳಗೆ ಹೋಗ್ಬೇಕಾರೆ ಪರಿಸ್ಥಿತಿ ಬಂದರೆ ಕೂಡ ಹೋಯ್ತೀವಿ. ಆದರೆ 6 ತಿಂಗಳಾದಮೇಲೆ ತಿರ್ಗಾ ಪರವಲನ್ನು ಒಂದು ಕೊಟ್ಟೆ ಕೊಡ್ತಾರೆ. ತಿರ್ಗಿ ಬರ್ತೀವಿ, ತಿರ್ಗಾ 3 ತಿಂಗಳು ಇರ್ತೀವಿ ಆಚೆ. ಈ ಪರವಲಲ್ಲಿ ಆಗ್ಬೋದು ಬಿಡುಗಡೆ, ಇಲ್ಲ ಮುಂದಿನ ಪರವಲಲ್ಲಿ ಆಗ್ಬೋದು. ಯಾವುದೋ ಒಂದು ರೀತಿಯಲ್ಲಿ 1 ವರ್ಷ ಇಲ್ಲ 2 ವರ್ಷದೊಳಗಡೆ ಬಿಡುಗಡೆ ಗ್ಯಾರಂಟಿ. ಹಾಗೆ ಯಾಕಂದ್ರೆ ನಮ್ಗೇನು ನಂಬಿಕೆ ಅಂದರೆ ನಮ್ಮದು ಒಂದು ಟಾರ್ಗೆಟ್ 18 ವರ್ಷ ಟಾರ್ಗೆಟ್ ಮುಗಿಸ್ಬಿಟ್ಟಿದ್ದೀವಿ. 14 ವರ್ಷನೇ ಟಾರ್ಗೆಟ್. ಜೀವಾವಧಿ ಅಂದರೆ ಒಂದು ಮಿನಿಮಮ್ 14 ವರ್ಷ ಆದಮೇಲೆ ಕೈದಿಗಳನ್ನ ಬಿಡ್ಬೋದು. ಹಾಗೆಂದು ಒಂದು ಇದು ಇದೆ, ಒಂದು ನಿಯಮ ಇದೆ. ಅದು ತಮಿಳ್ನಾಡಾಗಲಿ ಕರ್ನಾಟಕ ಆಗಲಿ ಏನೇ ಇಂಡಿಯಾದಲ್ಲೇ ಅದೇ ಇರೋದು. 14 ವರ್ಷ ಆದರೆ ಒಬ್ಬನ ಕೈದಿನೇ ಬಿಡುಗಡೆಗೆ ಪರಿಗಣಿಸ್ಬೋದು ಅಂತ ಇದೆ. ಆ ಟಾರ್ಗೆಟ್ ಇಟ್ಕೊಂಡು ನಮ್ಮ ನಂಬಿಕೆ. ನಾವೇನು ದೊಡ್ಡ ಕೇಸ್ ಏನು, ನಮ್ಮದೇನು ಮರ್ಡರ್ ಕೇಸ್ ಇಲ್ಲ, ಬಾಂಬ್ ಕೇಸ್ ಇಲ್ಲ, ಏನಿಲ್ಲ, ಬರೀ ಕಿಡ್ನಾಪು. ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. 46 ದಿವಸ ಇಟ್ಕೊಂಡು ಬಿಟ್ಟಿರೋದಷ್ಟೇ, ಅವ್ರನ್ನೇನು ಮಾಡಿಲ್ಲ. ಆ ಒಂದು ನಂಬಿಕೆ ಇತ್ತು ನಮಗೆ. ಅದರ ಆ ನಂಬಿಕೆ ಕರೆಕ್ಟಾಗಿ ಆಯಿತು. ನಿಮ್ಮ ಮನೆಯವ್ರಿಗೆ ಎಷ್ಟು ಏಜು? ನಮ್ಮ ಮನೆಯವ್ರಿಗೆ ಈಗ 31 ಸರ್. ಓ, ಅವ್ರಿಗಿನ್ನೂ 25 ಅವಾಗ? ಹಾಂ 25. ನನಗೆ 40 ವರ್ಷ. ಏನು ಮಾಡಿ 15 ವರ್ಷ ಡಿಫ್ರೆನ್ಸ್. ಹಾಂ 15 ವರ್ಷ. ಆದರೆ ಅವರೆಲ್ಲ ಅದೆಲ್ಲ ಏನೂ ನೋಡಿಲ್ಲ. ಮೊದಲು ಈ ಥರ ತಾಯಿ ಇಲ್ಲ ತಂದೆ ಇಲ್ಲ, ಒಂಥರ ಅನಾಥೆಯಾಗಿ ನಿಂತಿರೋವ್ರಿಗೂ ಒಂದು ಬಾಳ್ಕೆ ಕೊಡಬೇಕು ಹಾಗೆಂದು ಒಂದು ಮಾತ್ರ ಮನಸ್ಸಲ್ಲಿ ಇತ್ತು ಅವ್ರಿಗೆ ಅಷ್ಟೇ. ಅವ್ರಿಗೇನೋ ಇದಕ್ಕೆ ಓದಿಲ್ಲ, ಏನಿಲ್ಲ, ಸ್ಕೂಲ್ಗೆ ಹೋಗಿಲ್ಲ. ಅದಕ್ಕೆ ನಮ್ಮ ಸ್ವಂತನೂ ಇಲ್ಲ, ಅವ್ರ ತಂದೆ ನಮಗೆ ಪರಿಚಯ ಜೈಲಲ್ಲಿ ಅಷ್ಟೇ. ಈ ಕಾಡಿನ ಜೀವನ ಹೇಳಿ, ಇಲ್ಲಿಂದ ಕರ್ಕೊಂಡು ಹೋದ ವೀರಪ್ಪ? ಹಾಂ, ಕರ್ಕೊಂಡು ಹೋಗಿದ್ರಲ್ಲ ಸರ್. ಕಾಡಿನ ಜೀವನ ಹೇಳಿ. ಕಾಡಿನ ಜೀವನ ಸರ್, ಈಗ ಇಲ್ಲಿಂದ ಒಂದು ಟಾರ್ಗೆಟ್ ಇಟ್ಕೋತಾರೆ ಅವರು. ಈ ಬೆಟ್ಟದಿಂದ ಎಷ್ಟು ದೂರ ಹೋಗ್ಬೇಕು, ಇಷ್ಟು ದೂರ ಹೋಗ್ಬೇಕು, ಇದೇ ದಾರಿಲಿ ಹೋಗ್ಬೇಕು, ಹಿಂಗೆ ಹೋಗಿ ಅಡುಗೆ ಮಾಡಬೇಕು ಅಂತ ಇಲ್ಲಿಂದೇ ಅವ್ರು ಕ್ಯಾಲ್ಕುಲೇಷನ್ ಹಾಕತ್ತಾರೆ ವೀರಪ್ಪನ್. ಯಾಕಂದರೆ ಅವ್ರಿಗೆ ಎಲ್ಲ ಕಡೆನೂ ತಿರುಗಾಡಿರೋರು. ಅವರು ಎಷ್ಟೋ ವರ್ಷದಿಂದ ತಿರುಗಾಡಿದ್ದಾರೆ. ಅವ್ರಿಗೆ ಈ ಜಾಗದಲ್ಲಿ ಹೋದ್ರೆ ನೀರಿದೆ, ಈ ಜಾಗದಲ್ಲಿ ಹೋದ್ರೆ ನೀರಿದೆ, ಈ ದಾರಿಯಲ್ಲಿ ಹೋದರೆ ಹಿಂಗೆ ಹೋಗ್ಬೋದು, ಈ ಊರಿಗೆ ಹೋಗ್ಬೋದು ಅಂತ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಇಲ್ಲಿಯೇ ಕೂತ್ಕೊಂಡು ಹೇಳ್ತಾರೆ, ನೋಡಪ್ಪ ಆ ಬೆಟ್ಟ ಹತ್ತಿ ಆ ಕಡೆ ಇಳಿದ್ರೆ ಅಲ್ಲಿ ನೀರಿದೆ, ಅಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡು ಇವತ್ತು ನೈಟ್ ಅಲ್ಲಿ ಇರೋಣ ಹಾಗೆ ಅಂತ ಹೇಳ್ತಾರೆ. ಹಾಗೆ ಮೂಟೆ ಎಲ್ಲ ತಗೊಂಡು ನಿಂತಾರೆ. ಎಲ್ಲರನ್ನೂ ಮೂಟೆ ತಗೊಂಡು ಹೋಗೋದು ಅವ್ರ ಹಿಂದೆನೇ ಕರ್ಕೊಂಡೋಗಿ ಅಲ್ಲಿ ಇಡ್ತಾರೆ. ತಿರ್ಗಾ ಅಡುಗೆ ಮಾಡ್ತೀವಿ, ಅಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ, ತಿಂತೀವಿ. ತಿರ್ಗಾ ಎತ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅವರು ಒಂದು ಟಾರ್ಗೆಟ್ ಹೇಳ್ತಾರೆ, ಆ ಟಾರ್ಗೆಟ್ ಕಂಡ್ರೆ ನಾವು ಹೋಗ್ತಾನೆ ಇರಬೇಕು. ಆದರೆ ಒಂದು ಜಾಗದಲ್ಲಿ ಒಂದು ದಿನಕ್ಕೆ ಮೇಲೆ ಇರಲ್ಲ. ಇಲ್ಲಿ ನೀವು 1 ವರ್ಷದಲ್ಲಿ ಇಲ್ವೇ ಇಲ್ಲ?
ಎಲ್ಲೋ ಒಂದು 3-4 ಹಂಗಂಗೆ ಜಾಗ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಷ್ಟು ಕಿಲೋಮೀಟ್ರ್ ಹೋಗ್ತೀರಿ ಒಂದು ದಿನಕ್ಕೆ? ಸರ್ ಅವರು ಹಂಗೆ ಟಾರ್ಗೆಟ್ ಇಡಲ್ಲ. ಈಗ ಇಲ್ಲಿ ಇರ್ತೀವಿ, ಇಲ್ಲಿ ಬಿಟ್ಟು ಆ ತಾರ್ ರೋಡ್ ಬಂದ ಮೇಲೆ ಅಷ್ಟು ದೂರ ಹೋದ್ರಲ್ಲ ಸಾಕು, ಮೊತ್ತಲ್ಲಿ ಜಾಗ ಚೇಂಜ್ ಇರಬೇಕು ಹಾಗೆ ಅಂತ ಅವರು. ಯಾಕೆ? ಯಾಕಾರ ಸರ್ ಇಲ್ಲಿ ಇರ್ತೀವಲ್ಲ, ಇಲ್ಲಿ ಯಾರೋ ಒಬ್ರು ನಮ್ಗೆ ಗೊತ್ತಿಲ್ಲದೆ ನಮ್ಮನ್ನ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಈಗ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಅಲ್ಲಿ ಕಾಡಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಮಗೆ ಗೊತ್ತಿರೋದು ಬಂದು ಯಾರಾದ್ರು ನೋಡಿದರೆ ನೋಡಿ ಹೋಗಿರ್ತಾರೆ. ಹೋಗಿ ಪೊಲೀಸ್ನವ್ರಿಗೆ ಯಾರಿಗಾದ್ರು ಹೇಳಿದರೆ ಇಲ್ಲಿ ಜಾಗ ಕರ್ಕೊಂಬತ್ತಾರಲ್ಲ, ಅದಕ್ಕೆ ಅವ್ರು ಹಂಗೆ ಇರೋಲ್ಲ. ಒಂದು ಜಾಗದಲ್ಲಿ ಒಂದು ದಿನಕ್ಕೆ ಮೇಲೆ ಇರೋಲ್ಲ. ಅಡುಗೆ ಅಂದರೆ ಈಗ ಬೇಳೆ ಸಾಂಬಾರು ಮಾಡ್ತಾರೆ, ಮತ್ತು ಜಾಸ್ತಿ ಮಟನ್. ಜಾಸ್ತಿ ಮಟನ್, ಯಾವುದಾದ್ರೂ ಒಂದು ಜಿಂಕೆ ಅದು ಇದು ಏನೋ ಒಂದು ನೋಡ್ಕೊತಾರೆ. ಡೈಲಿ ಮಟನ್ ಮಾಡ್ತಾರೆ, ಡೈಲಿ ಯಾವುದಾದ್ರು ಒಂದು ಮಾಡ್ಕೊತಾರೆ. ಇಲ್ಲಾಂದರೆ ಆ ಮಟನ್ನೇ ಹೊಡೆದು ಅದನ್ನೇ ಒಣಗಿಸಿ ಇಟ್ಕೊಂಡಿರ್ತಾರೆ ಒಂದು ಚೀಲೆಯಲ್ಲಿ ಹಾಕಿ. ಒಂದು ಚೀಲ ಯಾವಾಗಲೂ ಇರುತ್ತೆ ಒಣಗಿರೋ ಮಾಂಸ. ಅದನ್ನೇ ಬೆಂಕಿಲಿ ಹಾಕ್ಬಿಟ್ಟು ಮತ್ತೆ ತೆಗೆದು ಅದನ್ನೆಲ್ಲ ಹುಳಿ ಥರ ಮಾಡಿ ಫ್ರೈ ಥರ ಮಾಡ್ಕೊತಾರೆ, ಅದರಲ್ಲೇ ಊಟ ಮಾಡ್ಕೊತಾರೆ. ಜಾಸ್ತಿ ಅದನ್ನೇ, ಹಸಿ ಮಟನ್ಗಿಂತ ಈ ಒಣಗಿರೋ ಮಟನ್ಗೆ ಜಾಸ್ತಿ ಅವ್ರು ತಿನ್ನೋದು. ರೇಷನ್ ಎಲ್ಲ ಯಾರು ತಂದು ಕೊಡ್ತಾಯಿದ್ರು? ರೇಷನ್ ಸರ್, ಈಗ ಒಂದು ಊರಿಗೆ ಹೋಯ್ತಾರೆ ಅಂದರೆ ಆ ಊರಲ್ಲಿ ಈ ಮರಗಳು ಏನಕ್ಕಾவது ರೆಗ್ಯುಲರ್ ಫಾರೆಸ್ಟ್ಗೆ ಹೋಯ್ತಾ ಇರೋ ಕೆಲಸವ್ರು ಇದ್ದಾರಲ್ಲ, ಕೆಲವರು ಫಾರೆಸ್ಟ್ನೇ ನಂಬಿ ಬದುಕೋರು. ಒಂದು ಸೋದಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಮರಕ್ಕೆ ಹೋಗ್ಬೇಕು. ಅವರು ಜನ ಈಗ ಕಾಡು ಹತ್ರ ಇರೋರು ಎಲ್ಲರನ್ನೂ ಕೂಡ ಅದೇ ಕೆಲಸ ಮಾಡ್ತಾಯಿದ್ರು. ಈಗ ಅಲ್ಲಿ ಯಾರೂ ಹೋಗಲ್ಲ. ಈಗೆಲ್ಲ ನೋಡಿ, ಈಗ ಕೂಡ ಫಾರೆಸ್ಟ್ನವ್ರು ಹೋಯ್ತಾರೆ ನೋಡಿ. ಎಲ್ಲ ಫಾರೆಸ್ಟ್ನವರು ಕಂಟ್ರೋಲಲ್ಲಿ ಇದೆ ಈಗ ಫಾರೆಸ್ಟ್ನವರು. ಈಗ ಸೋದೆ ಕೂಡ ಒಳಗಡೆ ಬಿಡಲ್ಲ. ಆವಾಗೆಲ್ಲ ಹಂಗೆಲ್ಲ ಯಾರು ಬೇಕಾದ್ರೂ ಹೋಯ್ತಾಯಿದ್ರು, ಬರ್ತಾಯಿದ್ರು. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ 4-5 ಜನ ಜೊತೆಲಿ ಸೇರಿಕೊಂಡೇ ಹೋಗೋದು ಫಾರೆಸ್ಟಿಗೆ. ಒಬ್ರೊಬ್ರು ಸಪ್ರೇಟ್ ಹೋಗಲ್ಲ. ಸೋದಕ್ಕೆ ಹೋದ್ರಲ್ಲ ಒಂದು ನೋಡಿ ಎಲ್ಲ ಫಾರೆಸ್ಟ್ನವರೇ 5-6 ಜನ ಹೋಯ್ತಾರೆ ನೋಡಿ. ಈ ಅಲ್ಲಿ ಹೋಗಿ ಕೂತಿರ್ತಾರೆ ಸುಮ್ಮನೆ, ಯಾರು ಹೋಯ್ತಾರೆ ಯಾರು ಬರ್ತಾರೆ. ಆದರೆ ನಮ್ಮ ಬಗ್ಗೆ ಅವ್ರಿಗೆಲ್ಲ ಗೊತ್ತು. ಇವರೆಲ್ಲ ವೀರಪ್ಪನ ಜೊತೆಲಿ ಇದ್ದರವ್ರೂ ಗೊತ್ತು. ಇವರು ಫಾರೆಸ್ಟಿಗೆ ಗೊತ್ತು, ರೇಂಜರ್ಗೆ ಗೊತ್ತು, DFಗೆ ಗೊತ್ತು. ನಮಗೆ ಬಂದ್ರಲ್ಲಿ ನಿಲ್ಲಿಸಿ ಮಾತಾಡಿ ಹೋಯ್ತಾರೆ. ಏನಪ್ಪ ವೀರಪ್ಪ ಹೆಂಗಿದ್ಯಾ? ರೇಂಜರ್. ಏನು ಸರ್ ಹೆಂಗೆ ಇದ್ದೀವಿ? ತಿರ್ಗಾ ಹೋಗ್ಬಿಟ್ಟು ಯಾವ ಕಾಡ ಒಳಗಡೆ ಹಾಗಂತಾರೆ ಅವರು. ಏನಕ್ಕೆ ಸರ್ ಹೋಯ್ತೀವಿ ನಾವು ಹಾಗೆ. ಮತ್ತು ಸಾಮಾನು, ಅಡುಗೆ ಸಾಮಾನು, ಅಡುಗೆ ಆ ಚೋದಕ್ಕೆ ಹೋಗೋರು ಕೂಡ ಒಬ್ರೊಬ್ರು ಸಪ್ರೇಟಾಗಿ ಹೋಗಲ್ಲ. ಫಾರೆಸ್ಟ್ ಒಳಗಡೆ ಏನೋ ಆನೆ ಇರುತ್ತೆ, ಅದಿರುತ್ತೆ, ಇದಿರುತ್ತೆ. ಆದ್ದರಿಂದ ಒಂದು 4-5 ಜನ ಸೇರ್ಕೊಂಡು ಹೋಗ್ತಾರೆ. ಈ ಮರಕ್ಕೆ ಹೋಗೋರು ಏನು ಮಾಡ್ತಾರೆ, ಈ ಸೋದಕ್ಕೆ ಹೋಗೋರಿಂದ ಸ್ವಲ್ಪ ಜಾಸ್ತಿ ದೂರ ಹೋಗ್ತಾರೆ. ಯಾಕಂದರೆ ಕೆಳಗಡೆ ಭಾಗದಲ್ಲಿ ಸಿಕ್ಕೋದು ಸೋದೆ ಮಾತ್ರ. ಮರಕ್ಕೆ ಹೋಗ್ಬೇಕಾರೆ ಸ್ವಲ್ಪ ದೂರ ಹೋಗ್ಬೇಕು. ಈ ಥರ ಮರಗಳು ಇದು ಹಾಕಕ್ಕೆ ಅದು ಹಾಕಕ್ಕೆ ಏನೋ ಕೇಳ್ತಾರೆ, ಯಾರಾವುದು 100-200-300 ಕೇಳ್ತಾರೆ. ಅದಕ್ಕಾಗಿ ಅವ್ರು ರೆಗ್ಯುಲರ್ ಅದೇ ಕೆಲಸ ಮಾಡೋರು. ಅವ್ರೇನು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಬೆಟ್ಟಕೊಂಡು ಹೋಗ್ತಾರೆ. ಆ ಥರ ಬಂದವ್ರನ್ನೇ ಒಂದು 5-6 ಜನ ಇವ್ರು ಹೋಗಿ ಹಿಡ್ಕೊಂಬಿಡ್ತಾರೆ. ಯಾರು ವೀರಪ್ಪನ ಕಡೆ ಅವರು ಹಿಡ್ಕೊಂಬಿಟ್ಟು ಇವ್ರೇನು ಹೇಳ್ತಾರೆ ಅಂದರೆ, ಈಗ ಒಂದಿನ ನೀವು ಈ ಮರ ತಗೊಂಡು ಹೋದ್ರೆ ಎಷ್ಟಕ್ಕೆ ಮಾರ್ತೀರಾ ಹಾಗಂತ ಕೇಳ್ತಾರೆ. ಇವ್ರು ಏನು ಹೇಳ್ತಾರೆ, ಇರೋದೇ ಹೇಳ್ತಾರೆ, 300 ರೂಪಾಯ್ಗೆ ಮಾರ್ತೀವಿ, 200 ರೂಪಾಯ್ಗೆ ಮಾರ್ತೀವಿ. ನಿಮಗೂ ಒಂದು ದಿನಕ್ಕೆ 500 ರೂಪಾಯಿ ನಾವು ಕೊಡ್ತೀವಿ. ನಿಮ್ಮ ಮರ ಇವತ್ತು ಕಡಿಬೇಡಿ, ದುಡ್ಡು ಕೊಡ್ತೀವಿ, ತಗೊಂಡೋಗಿ ಈಗ ಅಂದಿವ್ರಿಗೆ ಹೋಗಿ ನಾವು ಕೇಳೋ ಸಾಮಾನುಗಳನ್ನ ಅಕ್ಕಿ, ಸಕ್ಕರೆ, ಏನೇನು ಬೇಕೋ ಎಲ್ಲ ಲಿಸ್ಟ್ ಹಾಕಿ ದುಡ್ಡು ಕೊಟ್ಬಿಡ್ತಾರೆ. ಇದನ್ನು ತಗೊಂಬಂದೆ ನಮಗೆ ಯಾರಿಗೂ ಗೊತ್ತಿಲ್ಲದೆ ಫಾರೆಸ್ಟ್ ಒಳಗಡೆ ತಂದು ನಮಗೆ ಕೊಟ್ಬಿಡಿ, ಅಷ್ಟೇ ನಿಮ್ಮ ಕೆಲಸ. ನಿಮಗೆ ಇವತ್ತಿನ ಗುಳಿನೂ ಕೊಟ್ಬಿಡ್ತೀವಿ, ನಾಳೆ ತಗೊಂಬರೋದನ್ನು ಕೊಟ್ಬಿಡ್ತೀವಿ. ಇಲ್ಲಿ ಒಳ್ಳೆಯ ಊಟನೂ ಅಡುಗೆ ಮಾಡಿ ಮಾಂಸ ಗೀಂಸ ಎಲ್ಲ ಹಾಕಿ ಚೆನ್ನಾಗಿ ಊಟನೂ ಕೊಡಿಸ್ತೀವಿ, ತಿಂದ್ಬಿಟ್ಟು ಹೋಗ್ಬಿಡಿ. ಆದರೆ ಯಾರಿಗೂ ಈ ವಿಷಯನ ತಿಳಿಸ್ಬೇಡಿ, ಅಷ್ಟೇ ನಾವು ಹೇಳೋದು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇದೇ ರೀತಿ ಸರ್ ಪ್ರತಿಯೊಂದು ಫಾರೆಸ್ಟ್ ಹತ್ತಿರದಲ್ಲಿ ಇರೋ ಊರುಗಳಲ್ಲಿ ಎಲ್ಲರೂ ಕೂಡ ವೀರಪ್ಪನಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಥರ ಎಲ್ಲ ಮಾಡಿಲ್ಲ ಅಂದರೆ ಅವ್ರು ಅಷ್ಟು ವರ್ಷ ಬದುಕೋಕ್ಕಾಗಲ್ಲ. ಕರ್ನಾಟಕದಲ್ಲೂ ಮಾಡಿದ್ದಾರೆ, ತಮಿಳ್ನಾಡಲ್ಲೂ ಮಾಡಿದ್ದಾರೆ. ಕರ್ನಾಟಕದಲ್ಲೇ ಹೋಗ್ಬಿಟ್ರಲ್ಲಿ ಎಷ್ಟು ಬೇಕಾದ್ರೆ ತಂದು ಕೊಡೋಕೆ ಅಲ್ಲಿ ಜನ ಇದ್ದಾರೆ. ಇಲ್ಲಿ ಪ್ರತಿ ಊರಲ್ಲಿ ವೀರಪ್ಪನಿಗೆ ಪರಿಚಯ ಇರೋರು 1-2 ಇದ್ದೇ ಇರ್ತಾರೆ. ಇಲ್ಲಾಂದರೆ ಅಲ್ಲೆಲ್ಲ ಹೋಗೋ ಕಡೆ ಎಲ್ಲ ಆರ್ಟ್ಸ್ ತಂದು ಕೊಡ್ತಾರೆ. ಈಗ ಇಲ್ಲಿ ಬಂದುಬಿಟ್ಟಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ಸಾಕು, ಇವರು ಏನು ಬೇಕೋ ತಗೊಂಡೋಗಿ ಕೊಟ್ಬಿಡ್ತಾರೆ. ಈಗ ನೈಟಲ್ಲಿ ಮೂಟೆ ಎತ್ಕೊಂಡು ಫಾರೆಸ್ಟ್ ಒಳಗಡೆ ಹೋದ್ರೆ ಯಾರಿಗೆ ಗೊತ್ತು? ಈಗಿರೋ ಪರಿಸ್ಥಿತಿ ಇದ್ದರೆ ಆವಾಗ ತಗೊಂಡು ಹೋಗೋಕೆ ಆಗಲ್ಲ. ಈಗ ಟೈಟ್ ಇದೆ, ಈಗೆಲ್ಲ ಫುಲ್ ಟೈಟ್ ಸರ್. ಈಗ ನಾನು ಹೇಳಿಲ್ಲ, ಅವ್ರಿಗೆ ಹೇಳಿದ್ದೀನಿ, ಫಾರೆಸ್ಟ್ ಒಳಗಡೆ ಯಾರು ಕಾಲು ಇಡೋಕ್ಕಾಗಲ್ಲ.
ಈಗ ಆ ಥರ ಸೋದೆ ತಗೊಳಕ್ಕೆ ಹೋಗ್ಬೇಕಾದ್ರೆ ನಮ್ಮನ್ನೇ ಬಿಡಲ್ಲ ಸರ್. ಏನೋ ಒಂದು ಅಡುಗೆ ಮಾಡೋಕೆ ಏನೋ ಒಂದು 2 ಸೋದೆ ತಗೋತೀವಿ ಅಂದರೆ ಬೇಡಪ್ಪ ಮಚ್ಚಿಗಿಚ್ಚೆಲ್ಲ ತಗೊಂಡು ಹೋಗ್ಬೇಡಿ ಹಾಗಂತಾರೆ. ಅಂಥ ಪರಿಸ್ಥಿತಿ ಈಗ ಫಾರೆಸ್ಟ್. ಅದರಿಂದ ಆವಾಗ ವೀರಪ್ಪನ ಇರುವಾಗ ಸ್ವಲ್ಪ ಇವ್ರಿಗೂ ಹೆದರಿಕೆ ಇತ್ತು, ಫಾರೆಸ್ಟ್ನವ್ರಿಗೂ ಕೂಡ ಕಾಡೊಳಗೆ ಹೋಗೋಕ್ಕೆ ತುಂಬ ಹೆದರಿಕೆ. ಈಗ ನಾವೇಕಪ್ಪ ನಮ್ಗೆ ಬೇಕು, ಸಂಬಳ ಕೊಡ್ತಾರೆ ಅಷ್ಟೇ, ನಾವೇನೋ ಒಂದು ಸೈಡಲ್ಲಿ ಕೂತಿದ್ದು ಬಂದ್ಬಿಡೋಣ, ಇಲ್ಲಿ ಬರೋದೇ ಇಲ್ಲ, ಅಲ್ಲಿ ಎಲ್ಲಿಯಾದ್ರು ಕೂತ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಹೆದರಿಕೆ ಐತಲ್ಲ ಸರ್. ಜೀವ ಮುಖ್ಯನಾ ಈ ಸಂಬಳ ಮುಖ್ಯನಾ ಅಂತ ನೋಡಬೇಕಾಗುತ್ತೆ. ಸಂಬಳ ಏನೋ ಕೊಡ್ತಾರೆ 5,000 ಏನೋ, ಅದಕ್ಕೆ ಅಲ್ಲಿ ಹೋಗಿ ಯಾವುದೋ ನಮ್ಮ ಟೈಮ್ಗೆ ಅಲ್ಲಿ ಇದ್ಬಿಟ್ರೆ ಶೂಟ್ ಮಾಡಿಬಿಟ್ರೆ ಏನು ಮಾಡೋಣ ಹಾಗೆಂದ ಅವ್ರಿಗೊಂದು ಭಯ ಇತ್ತು. ಈಗ ಅದೆಲ್ಲ ಯಾವ ಭಯನೂ ಇಲ್ಲವಲ್ಲ. ಈಗ ಯಾರಿದ್ದಾರೆ ಕಾಡಲ್ಲಿ? ಯಾರಿಲ್ಲ. ಅವರು ಡೈರೆಕ್ಟಾಗಿ ಎಲ್ಲಿ ಬೇಕಾದ್ರೆ ಹೋಗ್ತಾರೆ, ಬೆಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ. 2 ವಾಚರ್ಗಳು ಸೇರಿಕೊಂಡ್ರೆ ಅಲ್ಲೇ ಹೋಗ್ಬಿಡ್ತಾರೆ. ಒಂದು ಸೌಂಡ್ ಕೇಳಿದ್ರೆ ಅಲ್ಲಿ ಇರ್ತಾರೆ. ಈಗ ಮರ ಕಡಿಯೋರು ಇದ್ದಾರಲ್ಲ, ಎಲ್ಲಿ ಮರ ಕಡಿದ್ರಲ್ಲಿ ಡೈರೆಕ್ಟ್ ಅಲ್ಲಿ ಹೋಗ್ಬಿಡ್ತಾರೆ, ಹೋಗಿ ಅಲ್ಲೇ ಸ್ಪಾಟಲ್ಲಿ ಹಿಡಿತಾರೆ. ಏನು ಮಾಡೋಕ್ಕೆ? ಈ ಕಾಡಲ್ಲಿ ಏನು ಮಾಡೋಕ್ಕೆ ಆಗೋದಿಲ್ಲ, ಒಂದು ಮರನೂ ಕಡಿಯೋಕ್ಕಾಗಲ್ಲ. ಈಗ ಫಾರೆಸ್ಟ್ ನೋಡಿ, ತಿಕ್ ಫಾರೆಸ್ಟ್ ಆಗಿದೆ ಈಗ. ಫಸ್ಟ್ ಇಲ್ಲ ಏನಂದರೆ ಎಲ್ಲನೂ ಮರ ಕಡಿಯೋರು ಇದ್ದರು, ಬೇಟೆಯಾಡೋರು ಇದ್ದರು, ಎಲ್ಲರೂ ಇದ್ದರು. ಈಗೆಲ್ಲ ಈಕೆ ಯಾರು ಬೇಟೆಯಾಡೋಕ್ಕಾಗಲ್ಲ, ಮರ ಕಡಿಯೋಕ್ಕಾಗಲ್ಲ, ಒಂದು ಸೋದೆನೇ ತರೋಕ್ಕಾಗಲ್ಲ, ಆ ಥರ ಆಗಿದೆ ಫಾರೆಸ್ಟ್. ಎಲ್ಲ ಕಡೆನೂ ಅಷ್ಟೇ, ಫುಲ್ ಟೈಟ್. ಕಾಡು ಕಡೆಗೆ ಬಂದವರು ಹಿಡ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ಊರಲ್ಲೂ ಇದ್ರು ಸರ್. ಕರ್ನಾಟಕದಲ್ಲೂ ಇದ್ದರು, ಕರ್ನಾಟಕದಲ್ಲೂ ಸಪೋರ್ಟ್ ಮಾಡೋರು ಇದ್ರು. ವೀರಪ್ಪನ ಹಲವಾರು ಜನ ಇದ್ದರು. ಈ ಥರ ಮರ ಕಡೆಯವ್ರನ್ನ ಕರ್ಕೊಂಬಂದು, ನೋಡ್ರಪ್ಪ ನಾನು ಏನು ಕೇಳ್ತೀವಿ ನಿಮ್ಮ ಹತ್ರ, ಬಾಂಬ್ ಕೇಳ್ತೀವಿ, ಏನು ಕೇಳಲ್ಲ, ತಿನ್ನೋಕೆ ಏನೋ ಒಂದಷ್ಟು ಪದಾರ್ಥಗಳು ಬೇಕು, ತಗೊಂಬಂದು ಕೊಡಿ, ನಿಮ್ಗೆ ಅಷ್ಟು ದುಡ್ಡು ಕೊಡ್ತೀವಿ, ನಿಮ್ಮ ಜೀವನ ಹೆಂಗಿದೆ ನಮಗೂ ಗೊತ್ತು, ನಿನಗೇನು ಒಂದು ದಿನ ಕಷ್ಟ ಮಾಡಿದ್ರೆ ಎಷ್ಟಾಗುತ್ತೆ, ಒಂದು 300 ರೂಪಾಯಿ ಸಂಪಾದನೆ ಮಾಡ್ತೀರಾ, 1,000ನೇ ಕೊಡ್ತೀವಿ ಇಟ್ಕೊಳ್ಳಿ ಅಂದರೆ ಅವ್ರೇನು ಮಾಡ್ತಾರೆ? ಏನೋ ತಂದು ಕೊಡ್ತಾರೆ ಪಾಪ. ಒಂದು 10 ಜನರ ಹಿಡ್ಕೊಂಬಿಟ್ಟು 2 ಟ್ರಿಪ್ ಹೊಡೆದ್ರೆ ಏನಾಯ್ತು ಸರ್? ಒಬ್ಬೊಬ್ಬರು 50 kg ತಗೊಂಬತ್ತಾರೆ. 10 ಜನರು ತಗೊಂಬಂದ್ರೆ ಅರ್ಧ ಟನ್ನೇ ಬಂದ್ಬಿಡುತ್ತೆ. ಏನು ಬೇಕಾದ್ರೆ ತಗೊಂಬಂದು ಏನು ಮಾಡ್ತಾರೆ, ಒಂದು ಗುಂಡಿ ಥರ ಎಲ್ಲ ಇದು ಮಾಡಿ ಅಲ್ಲೇ ಸೇಫ್ಟಿ ಮಾಡಿಬಿಡ್ತಾರೆ. ಅಕ್ಕಿ ಎಲ್ಲನೂ ಬೇಕಾದಷ್ಟು ತಗೋತಾರೆ. ಆ ಥರ ಮುಚ್ಚಿಟ್ಟಿದ್ದೀರಿ ತುಂಬ ಕಡೆ ಸರ್, ಭಾಳವಾರು ಕಡೆ ಮುಚ್ಚಿಟ್ಟಿದ್ದಾರೆ. ಅದು ಒಂದೇ ಕಡೆ ಮಾತ್ರ ನಾವು ಇರುವಾಗ 7 ವರ್ಷ ಆಗಿದಂತ ಇಟ್ಟು ಅದನ್ನ ಹೋಗಿ ತೆಗೆದ್ರು ನಮ್ಮ ಮುಂಚೆನೆ. ವೀರಪ್ಪ 7 ವರ್ಷ ಆಗಿರೋ ಮುಚ್ಚಿಟ್ಟಿರೋದನ್ನೇ ಆವಾಗ ಹೋಗಿ ತೆಗೆದ್ರು. ಅವರು ಒಬ್ಬರೇ ನೋಡೋದು, ಮತ್ತು ಅದ್ರ ಮುಚ್ಚಿಡೋದನ್ನು ಎಲ್ಲರನ್ನೂ ತೋರಿಸಲ್ಲ, ಅದನ್ನು ಕೂಡ ಅದನ್ನು ಸೀಕ್ರೆಟೇ. ಅವರು ಗೋವಿಂದ ಇಬ್ಬರು ಮಾತ್ರ ಹೋಗಿ ಮುಚ್ಚಿಡ್ತಾರೆ. ಮತ್ತು ಅದನ್ನು ಹೋಗಿ 7 ವರ್ಷ ಆದಮೇಲೆ ತೆಗೆದ್ರು ಒಂದ್ಸರಿ. ಆವಾಗ ನೋಡಿದ್ರೆ ಹೆಂಗಿತ್ತು ಅಂದರೆ ಆ ಅಕ್ಕಿನೂ ಕೂಡ ಏನೂ ಆಗಿಲ್ಲ ಸರ್, ಹಂಗೆ ಇತ್ತು. 7 ವರ್ಷ ನಮ್ಮ ಅಕ್ಕಿ ಹೆಂಗಿತ್ತು ಅದೇ ರೀತಿ ಇತ್ತು. ಹೇಗಿರ್ತಾರೆ? ಅದನ್ನೇ ಅಕ್ಕಿ ಒಂದು ಪ್ಲಾಸ್ಟಿಕ್ ಕವರ್ ಮಾಡಿ ಆ ಕವರ್ ಒಳಗಡೆ ಹಾಕಿ ಅಕ್ಕಿನೇ ಹಂಗೆ ಟೈಟ್ ಗಾಳಿ ಹೋಗೋದಷ್ಟು ಕಟ್ಬಿಡ್ತಾರೆ. ಕಟ್ಟಿ ಒಂದು ಕವರ್ ಅಲ್ಲ, ಒಂದು 20 ಕವರ್ ಹಾಕ್ತಾರೆ. ಈ ರೀತಿ ಕವರ್ 20 ಕವರ್ ಹಾಕಿರ್ತಾರೆ. ಅದೇನೆಂದರೆ 1 ವರ್ಷಕ್ಕೆ 1 ಕವರ್ ಮಾತ್ರ ಹಾಳಾಗುತ್ತೆ. 20 ಕವರ್ ಅಂದರೆ 20 ವರ್ಷ ಆಗಬೇಕು ಅದು ಹಾಳಾಗಬೇಕಾರೆ. ಅವ್ರಿಗೊಂದು ಇದಿದೆ, ಅದಕ್ಕೆ ಕ್ಯಾಲ್ಕುಲೇಷನ್. ಅಲ್ಲಿ ಹೋಗಿ ತೆಗೆದ್ರು 6 ಕವರ್ ಮಾತ್ರ ಹೋಗಿತ್ತು. 7 ವರ್ಷ ಆದಮೇಲೆ ತೆಗೆದ್ರೆ 7 ವರ್ಷ ಅಕ್ಕಿ ತೆಗೆದು ನೋಡಿದ್ರೆ ಹಂಗೆ ಇತ್ತು, ಒಂದು ಹುಳ ಅದು ಇದು ಏನೂ ಬಿದ್ದಿಲ್ಲ. ಅದನ್ನೇ ಅಡುಗೆ ಮಾಡಿ ತಿಂದು. ಅಕ್ಕಿ ಇಟ್ಟಿದ್ರು, ಬೇಳೆ ಇಟ್ಟಿದ್ರು, ಸಕ್ಕರೆ ಇಟ್ಟಿದ್ರು, ಎಲ್ಲ ಇಟ್ಟಿದ್ರು, ಎಲ್ಲ ಹಂಗೆ ಇತ್ತು. ಎಲ್ಲದಕ್ಕೂ ಕವರ್ ಹಾಕೋದು ಯಾರೇ ಎಲ್ಲನೂ ಸೇರಿಸಿ ಒಂದು ಮೂಟೆ ಥರ ಮಾಡಿಬಿಟ್ಟು ಆ ಮೂಟೆನೇ ಕವರ್ ಒಳಗಡೆ ಹಾಕಿ ತಿರ್ಗ ಕವರ್ ಮಾಡೋದು. ಆದರೆ ಒಂದೊಂದು ಕವರ್ಗೂ ಗಾಳಿ ಬುಗೋದಷ್ಟು ಕಟ್ಬಿಡ್ತಾರೆ. ಗಾಳಿ ಮಾತ್ರ ಬುಗಿದ್ರೆ ಯಾವುದೇ ಪದಾರ್ಥನೂ ಕೆಟ್ಟೋಗುತ್ತೆ. ಗಾಳಿ ಮಾತ್ರ ಹೋಗಿಲ್ಲ ಅಂದರೆ ಯಾವ ಹುಳನೂ ಬೀಳಲ್ಲ ಅಲ್ಲಿ. ನಮ್ಮಳೇ ಇಡ್ಬೋದು ಅಕ್ಕಿನೇ, ನಮ್ಮಳೇ ಕೂಡ ಗಾಳಿ ಬುಗೋದಷ್ಟು ಇಟ್ಬಿಟ್ರೆ ಯಾವುದೇ ಹಾಳಾಗಲ್ಲ. ಅದೊಂಥರ ಅವ್ರಿಗೆಲ್ಲ ಗೊತ್ತಿರುತ್ತೆ ಸರ್. ಅದು ಇಷ್ಟು ಮಣ್ಣು ತೆಗೆದಿರ್ತಾರೆ, ಗುಂಡಿ ತೆಗೆದು ಮಣ್ಣು ಫುಲ್ ತೆಗೆದು ಬಿಡ್ತಾರೆ. ಒಂದು ಗುರುತು ಇಟ್ಕೋತಾರೆ ಸರ್. ಅಲ್ಲಿ ನೋಡಿ ಆ ಮರ ಇದೆಯಲ್ಲ, ಆ ಮರ ಎಷ್ಟು ವರ್ಷ ಆದ್ರಲ್ಲಿ ಹಂಗೆ ಇರುತ್ತೆ. ಈ ಮರನೇ ಗುರುತು, ಈ ಮರ ಕೆಳಗಡೆ ಇಡೋಣ ಹಾಗೆ ಅಂದರೆ ಆ ಮರ ಕೆಳಗಡೆ ಇಟ್ಬಿಡ್ತಾರೆ. ಎಷ್ಟು ವರ್ಷ ಆದ್ರಲ್ಲ ಆ ಮರ ಏನು ಸೆತ್ತೋಗುತ್ತೆ ಅಷ್ಟೇ ತಾನೆ, ಅದು ಮರ ಹಂಗೆ ಇರುತ್ತೆ. ಒಂದು ಇಲ್ಲಾಂದ್ರೆ ದೊಡ್ಡ ಕಲ್ಲುಗಳು, ದೊಡ್ಡ ಆರೆಗಳು ಇರುತ್ತಲ್ಲ, ಅದ್ರ ಕೆಳಗಡೆ ಇಟ್ಬಿಡ್ತಾರೆ. ಆ ಥರ ಒಂದು ಗುರುತು ಅವ್ರು ನೋಡಿರ್ತಾರೆ. ಆ ಗುರುತು ಕರೆಕ್ಟಾಗಿ ಹೋಗಿ ಕಂಡು ಹಿಡಿತಾರೆ. ನಾವೆಲ್ಲ ಕೂಡ ಹೋಗಿ ಕಂಡು ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಅನುಭವ ಇರುತ್ತೆ ಫಾರೆಸ್ಟಲ್ಲಿ. ಹಲವಾರು ವರ್ಷ ತಿರುಗಿದಾರಲ್ವ. ಅಷ್ಟು
ಅಷ್ಟು ನಾಲೆಡ್ಜ್ ಇತ್ತ ಕಾಡು ಬಗ್ಗೆ ವೀರಪ್ಪನಿಗೆ. ಕಾಡು ಬಗ್ಗೆ ಚಿಕ್ಕ ಹುಡುಗನಿಂದನೇ ಕಾಡಲ್ಲೇ ತಿರುಗಿರೋರು. ಯಾಕಂದ್ರೆ ಅವ್ರದ್ದು ನಮ್ಮ ಥರನೇ ಇದೇ ಫಾರೆಸ್ಟ್ ಇದೇ ಮನೆ ಹಂಗಿತ್ತಲ್ವ. ಅವ್ರು ಚಿಕ್ಕದಿಂದನೇ ಕುರಿ ಮೇಯ್ಸಕ್ಕೆ ಹೋಗಿದ್ರು, ಮತ್ತೆ ಬೇಟೆಯಾಡಕ್ಕೆ ಹೋಗಿದ್ರು, ಮತ್ತು ಗನ್ ಇಟ್ಕೊಂಡು ತಿರುಗಾಡ್ತಾ ಇದ್ರು ಅವ್ರ ಮನೆಯಲ್ಲಿ ಕಾಡಲ್ಲಿ. ಇದೇ ರೀತಿ ಇದ್ದಿರೋರಲ್ವ. ಇದೆಲ್ಲ ಅವ್ರು ಹೇಳಿರೋದು ನಮ್ಮ ಜೊತೆಯಲ್ಲಿ ಇರುವಾಗ. ಚಿಕ್ಕ ಹುಡುಗರಿಂದನೇ ಅವರು ಕಾಡಲ್ಲಿ ತಿರುಗಿರು. ಕಾಡಲ್ಲಿ ಇದು ನೋಡಿದ್ರಲ್ಲ ಹೇಳ್ತಾರೆ, ಆ ಜಾಗದಲ್ಲಿ ನೀರಿರುತ್ತೆ, ಇಲ್ಲೇ ಇದ್ಕೊಂಡು ಈ ಬೆಟ್ಟದಲ್ಲಿ ಹೆಂಗೆ ನೀರಿರುತ್ತೆ ಅಂತ ಇಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಕಾಡಲ್ಲಿ ಯಾವ ಜಾಗದಲ್ಲಿ ನೀರಿರುತ್ತೆ, ಯಾವ ಪ್ರಾಣಿಗೆ ಕಿರಿಚಿದ್ರೆ ಅಲ್ಲಿ ನೀರಿರುತ್ತೆ ಅಂತ ಗೊತ್ತು. ಈ ನವಿಲಿದೆಲ್ಲ, ನವಿಲು ಕೂಗಿದ್ರೆ ಸಂಜೆ ಆದರೆ ಕೂಗುತ್ತೆ, ಅದು ಒಂದು 2-3 ಕೂಗಿದ್ರೆ ಅಲ್ಲಿ ನೀರಿರುತ್ತೆ ಅಂತ ಅರ್ಥ. ಆ ಜಾಗದಲ್ಲಿ ಗ್ಯಾರಂಟಿ ನೀರಿರುತ್ತೆ, ಅಲ್ಲಿ ಹೋದ್ರೆ ಕರೆಕ್ಟಾಗಿ ನೀರಿರುತ್ತೆ. ನಾಲೆಡ್ಜ್ ಯಾವ ಪ್ರಾಣಿಗಳು ಯಾವ ಜಾಗದಲ್ಲಿ ಕಿರಿಚಿದ್ರೆ ಏನು ಅಲ್ಲಿ ಇರುತ್ತೆ. ಒಂದು ಅಕ್ಕಿ ಇರುತ್ತೆ, ಒಂದು ಅಕ್ಕಿ ಕಿರಿಚಿದ್ರೆ ಅಲ್ಲಿ ಯಾವನೋ ಇರ್ತಾನೆ, ಜನ ಇದ್ದಾನೆ ಅಂತ ಅರ್ಥ. ಅದು ಯಾರೋ ಆಳು ನೋಡಿದ್ರೆ ಮಾತ್ರ ಕಿರಿಚುತ್ತೆ, ಅದು ಪ್ರಾಣಿಗಳು ನೋಡೋದು ಕಿರಿಚಲ್ಲ. ಆ ಅಕ್ಕಿ ಮಾತ್ರ ಕಿರಿಚ್ಬಿಟ್ರೆ ಅಲ್ಲಿ ಯಾರೂ ಇರ್ತಾರೆ. ಒಬ್ಬ ಪೊಲೀಸ್ನವ್ರು ಇರ್ಬೋದು, ಇಲ್ಲ ದನದವ್ರು ಇರ್ಬೋದು, ಸೋದೆಯವರು ಇರ್ಬೋದು, ಯಾರೋ ಒಬ್ಬ ಜನ ನೋಡಿದ್ರೆ ಮಾತ್ರ ಅದು ಕಿರಿಚೋದು. ಅದನ್ನೆಲ್ಲ ಗುರುತಿಡಿದಿಟ್ಟಿರ್ತಾರೆ. ಅದೆಲ್ಲ ನೀವು ನೋಡಿದ್ದೀರಿ? ಅದು ಕಿರಿಚಿತ ನೋಡೋ ಅಲ್ಲಿ ಯಾವನೋ ಇದನ್ನ ಹೋಗಿ ನೋಡೋದ್ರೆ ನಾವು ಹೋಗಿ ನೋಡಿದ್ರೆ ಅಲ್ಲಿ ಗ್ಯಾರಂಟಿ ಯಾವನೋ ಒಬ್ಬ ಇರ್ತಾನೆ. ಒಬ್ಬ ದನದವ ಇರ್ತಾನೆ, ಇಲ್ಲಾಂದರೆ ಸೋದೆಯವ ಇದ್ದಾನೆ, ಇಲ್ಲ ಪೊಲೀಸ್ನವ್ರು ಇರ್ತಾರೆ. ಬೇಟೆ ಹೆಂಗೆ ಆಡ್ತದೆ ಪ್ರಾಣಿ? ಬೇಟೆ ಅಂದರೆ ಅಲ್ಲಿ ಏನಂದರೆ ತಿಕ್ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ರೆ ಪ್ರಾಣಿಗಳೇ ನಮ್ಮ ನೋಡಿದ್ರೆ ಎದುರಲ್ಲ. ಯಾಕೆ ಸರ್? ಅಲ್ಲಿ ಜನನೇ ತಿರುಗಾಡಲ್ಲ. ಈ ಬೆಟ್ಟ ಇದೆಲ್ಲ, ಈ ಬೆಟ್ಟದಲ್ಲಿ ಒಂದು ಅರ್ಧ ಮಟ್ಟಕ್ಕೆ ಹೋಗ್ತಾರೆ ಜನಗಳು. ಅದು ಈಗಲ್ಲ, ಈ ಮರ ಗಿರ ಕಡಿಯೋಕೆ ನಾವು ಅರ್ಧ ಬೆಟ್ಟಕ್ಕೆ ಹೋಗ್ತಾರೆ ಅಷ್ಟೇ. ಯಾಕಂದರೆ ಇವತ್ತು ಹೋದರೆ ಇವತ್ತೇ ಬರಬೇಕು, ಅಷ್ಟು ದೂರ ಮಾತ್ರ ಅವ್ರು ಹೋಗೋದು. ಮತ್ತೆ ಈ ಬೆಟ್ಟ ಬಿಟ್ಟು ಆಚೆ ಹೋಗ್ಬಿಟ್ರೆ ನೀವು ಅಲ್ಲಿ ಜನನೇ ತಿರುಗಾಡಿರಲ್ಲ, ಜನಗನೇ ಹೋಗಿರಲ್ಲ. ಅಷ್ಟು ತಿಕ್ ಫಾರೆಸ್ಟ್, ಅಲ್ಲಿ ದಾರಿ ಇರಲ್ಲ, ಏನೂ ಇರಲ್ಲ. ಅಲ್ಲಿ ಎಲ್ಲ ಪ್ರಾಣಿಗಳು ಜನನೇ ನೋಡಿರಲ್ಲ. ಅದು ನಮ್ಮ ನೋಡಿದ್ರೆ ಎದುರಲ್ಲ, ಹಂಗೆ ನಿಂತ್ಕೊಂಡು ಜಿಂಕೆ ಗಿಂಕೆ ಕಡವೆಗಳು ಏನು ಬೇಕಾದ್ರೆ ಹಂಗೆ ನಿಂತಿರುತ್ತೆ. ಹೋಗ ನಮ್ಮ ದನ ಕುರಿಗಳ ಥರ ನಿಂತಿರುತ್ತೆ. ಮನುಷ್ಯರೇ ನೋಡಿರಲ್ಲ, ಹೆದರಿಕೆನೇ ಇರಲ್ಲ. ಅಲ್ಲಿ ಹೋಗಿ ಯಾರು ಶೂಟ್ ಮಾಡಿರಲ್ಲ, ಏನು ಮಾಡಿರಲ್ಲ. ಮತ್ತು ಇವರು ಏನು ಬೇಕೋ ಶೂಟ್ ಮಾಡ್ಕೋತಾರೆ. ಶೂಟ್ ಮಾಡೋಕೆ ಮತ್ತು ಇನ್ನೇನು ಸರ್, ಹಿಡಿಯೋಕ್ಕಾಗುತ್ತೆ ಜಿಂಕೆನೆ. ನೋಡಿದ ತಕ್ಷಣ ಹಂಗೆ ಆರ್ಬಿಡ್ತದೆ, ಹಿಡಿಯೋಕ್ಕೆಲ್ಲ ಆಗಲ್ಲ, ಶೂಟ್ ಮಾಡಿಬಿಡ್ತಾರೆ. ಪ್ರಾಣಿಗಳು ಸರ್ ಅದು ಹಲವಾರು ದಿನಕ್ಕೆ ಬೇಕಾದ್ರೆ ಹೊಡೆದು ತಿಂತಾರೆ. ಅದನ್ನ ದೊಡ್ಡ ಇದಾಗಿ ಇಲ್ಲ ಅಲ್ಲಿ. ಅದೇನು ನಮ್ಮ ಕೋಳಿ ಹಿಡಿದು ಅಡುಗೆ ಮಾಡ್ತೀವಲ್ಲ ಆ ರೀತಿಯಲ್ಲಿ. ಯಾಕಂದರೆ ಸುತ್ತಮುತ್ತ ಎಲ್ಲ ಪ್ರಾಣಿಗಳೇ ಇರೋದು, ನಾವು ಅಲ್ಲೇ ಇರ್ತೀವಿ. ನಾವು ಅದೇನು ಹಿಡ್ಕೊಂಡು ಸಾರು ಮಾಡ್ಬೇಕಾದ್ರೆ ಈಗಲೇ ಹೋದ್ರೆ ಆಗಲೇ ತಕ್ಷಣವೇ ಹೊಡೆದು ಹಂಗೆ ತಗೊಂಬಂದು ತಿನ್ಬಿಡ್ತೀವಿ. ಜಿಂಕೆ ಬೇಕಾ ಕಡವೆ ಬೇಕಾ, ಇದೆರಡೇ ಜಾಸ್ತಿ ಹೊಡೆಯೋದು. ಮತ್ತೆ ಇಲ್ಲಾಂದರೆ ಹಂದಿ ಎಲ್ಲ ತಿನ್ನಲ್ಲ ಅವರು, ಕಾಡು ಹಂದಿ ತಿನ್ನಲ್ಲ ಅವರು. ಕಾಡು ಹಂದಿ ಯಾಕೆ ತಿನ್ನಲ್ಲ ಅಂದರೆ ಅದೊಂದು ಇದು ಹೇಳಿದ್ರು ಅವರು, ಏನಾದ್ರು ಸೆತ್ತು ಬಿದ್ದಿದ್ರೆ, ಯಾವುದೋ ಒಂದು ಪ್ರಾಣಿ ಸತ್ತೋದ್ರೆ ಅದನ್ನು ಹೋಗಿ ತಿಂದದು ಹಂದಿನೇ ಕಾಡಲ್ಲಿ. ಈಗ ಒಂದು ದನ ಬಿದ್ದೋಗ್ಲಿ, ಒಂದು ಎಮ್ಮೆ ಬಿದ್ದೋಗ್ಲಿ, ಸೆತ್ತೋಗಿರುತ್ತಲ್ಲ, ಜನನೇ ನಾಮೇ ಬಿದ್ದೋಗಿ ಸೆತ್ತೋದಿರಲ್ಲ, ಹೆಣನ ಕೂಡ ತಿನ್ಬಿಡುತ್ತೆ ಹಂದಿ. ಅಷ್ಟೊಂದು ಮೋಸ ಪ್ರಾಣಿ ಅದು. ನಾವೆಲ್ಲ ತಿಂತಾಯಿತ್ತು, ಆದರೆ ನಮಗೆ ಈ ಥರ ಹೇಳಿದ್ರು ಅವರು, ಇದೆಲ್ಲ ತಿನ್ನಬೇಡಿ, ಇದು ಒಂಥರ ಇರೋ ಪ್ರಾಣಿಗಳಲ್ಲಿ ಒಂದು ಮೋಸ ಪ್ರಾಣಿ. ಯಾವುದು ಸೆತ್ತೋದ್ರಲ್ಲ ಅದು ಹೋಗಿ ತಿನ್ನುತ್ತೆ, ಹಾವು ಸೆತ್ತೋದ್ರಲ್ಲಿ ತಿನ್ನುತ್ತೆ, ಮನುಷ್ಯ ಸೆತ್ತೋದ್ರಲ್ಲಿ ತಿನ್ನುತ್ತೆ. ಅದರಿಂದ ಅವ್ರು ತಿನ್ನಲ್ಲ ಅದನ್ನೇ. ನಾವು ಟೇಸ್ಟಿಗಾಗಿ ನಾವು ಕೂಡ ತಿಂತೀವಿ, ಅದು ನಮ್ಮನ್ನೇ ಬೋಯವ್ರು ಅವರು, ನಿಮ್ಗೇನೋ ಮಾಂಸನೇ ಇಲ್ವ, ಅದನ್ನ ಹೋಗಿ ತಿಂತೀರ. ನಾವು ಹೊಡೆದ್ಕೊಂಡು ತಿನ್ಬಿಡ್ತೀವಿ, ಟೇಸ್ಟ್ ಇದೆ, ಒಳ್ಳೆ ಟೇಸ್ಟ್. ಆದ್ದರಿಂದ ಅವ್ರು ನಮ್ಮನ್ನೇ ಬೋಯವ್ರು, ಅದು ಬೇಡ, ಎಷ್ಟೋ ಒಳ್ಳೆ ಮಾಂಸಗಳಿದೆ, ಹೊಡ್ಕೊಂಡು ತಿನ್ರೆ. ಮತ್ತು ಇದು ಕಪ್ಪಿ ಇರುತ್ತಲ್ಲ, ಕರುಗಪ್ಪಿ, ಅದನ್ನೇ ಜಾಸ್ತಿ ತಿಂತಾರೆ. ಕಪ್ಪೆ ಅಲ್ಲ ಸರ್, ಕಪ್ಪಿ, ಕರುಗಪ್ಪಿ, ಅದನ್ನು ಜಾಸ್ತಿ ತಿಂತಾರೆ ಅವರು. ಯಾಕಂದರೆ ಅದು ಒಂಥರ ಹೆಲ್ತ್ ಅಂತ ಹೇಳಿ. ಮತ್ತು ಇದು ಕಪ್ಪಿ ಇರುತ್ತಲ್ಲ, ಕರುಗಪ್ಪಿ, ಅದನ್ನೇ ಜಾಸ್ತಿ ತಿಂತಾರೆ. ಕಪ್ಪೆ ಅಲ್ಲ ಸರ್, ಕಪ್ಪಿ, ಕರುಗಪ್ಪಿ, ಅದನ್ನು ಜಾಸ್ತಿ ತಿಂತಾರೆ ಅವರು. ಯಾಕಂದರೆ ಅದು ಒಂಥರ ಹೆಲ್ತ್ ಅಂತ ಹೇಳ್ತಾರೆ. ನಾವು ತಿಂದಿದ್ದೀವಿ, ನಾವು ಜಾಸ್ತಿ ಅದನ್ನೇ ಹೊಡೆಯೋದು. ಓಡುತ್ತೆ, ಆದರೆ ಅದು ಒಂದು ಟಾರ್ಗೆಟ್ ಇದೆ ಸರ್. ಅದು ಹೊಡೆಯಬೇಕಾದ್ರೆ ಆ ಮರಗಳಿದೆಯಲ್ಲ, ಆ ಮರ ಎಲ್ಲ ಜೊತೆ ಮರ ಇದೆ, ಆ ಥರ ಮರದಲ್ಲಿ ಓಡಿದ್ರೆ ಹಂಗಂಗೆ ಓಡ್ತಾನೆ ಇರುತ್ತೆ. ಒಂಡಿ ಮರಗಳಿರುತ್ತಲ್ಲ, ಆ ಮರದಲ್ಲಿ ಸಿಕ್ಬಿಟ್ರೆ ಎಲ್ಲಿ ಓಡಲ್ಲ. ಅದು ಸಪ್ರೇಟಾಗಿ ಒಂದು ಮರ ಇದೆಯಲ್ಲ ಸರ್,
ಸಿಂಗಲ್ ಮರ, ಒಂಟಿ ಮರ. ಅದರಲ್ಲಿ ಹತ್ಕೊಂಡು ಆಟ ಆಡ್ತಾ ಇರ್ತದೆ. ಆ ಟೈಮಲ್ಲಿ ಹೋಗ್ಬಿಟ್ರೆ ಎಲ್ಲಿ ಓಡಲ್ಲ, ಅಲ್ಲಿಂದ ಆರೋದು ಇಲ್ಲ, ಸುಮ್ಮನೆ ಮೇಲೆ ಹತ್ತಿ ಕೂತ್ಕೊಂಬರ್ತದೆ. ಆ ಟೈಮಲ್ಲಿ ಹೊಡೆದು ಬಿಡ್ತಾರೆ. ಇನ್ನೊಂದೇನೆಂದರೆ ಅದು ಥರನೇ ಕಿರ್ಚಿ ಅದೇ ಬಂದ್ಬಿಡುತ್ತೆ ಪಕ್ಕದಲ್ಲಿ, ಆ ಥರ ಮಾಡಿ ಹೊಡೆದು ಬಿಡ್ತಾರೆ ಅವರು. ಜಾಸ್ತಿ ಹಂಗೆ ಹೊಡೆಯೋದು ವೀರಪ್ಪನ್. ಆ ಕೊತ್ತಿ ಹೆಂಗೆ ಕಿರ್ಚುತ್ತೆ ಸೇಮ್ ಅದೇ ರೀತಿ ಕಿರಿಸ್ತಾರೆ ವೀರಪ್ಪನ್. ಆಣೆ ಥರಕ್ಕೆ ಹೋಗ್ತಾರೆ, ಜಿಂಕೆ ಥರಕ್ಕೆ ಹೋಗ್ತಾರೆ, ಎಲ್ಲ ಥರನೂ ಹೋಗ್ತಾರೆ. ಆಣೆ ಥರ ಕಿರ್ಚಿದ್ರೆ ಆಣೆನೇ ಕಿರ್ಚುತ್ತೆ, ವಾಪಸ್ ಅದು ಕಿರ್ಚುತ್ತೆ, ಆ ಥರ ಸೌಂಡ್ ಮಾಡ್ತಾರೆ. ಕಂಡು ಹಿಡಿಯೋಕ್ಕಾಗಲ್ಲ ಇದು ಆನೆನೇ ಮನುಷ್ಯನ, ಹಂಗೆ ಮಾಡ್ತಾರೆ. ಜಿಂಕೆ ಅಂದರೆ ಜಿಂಕೆ ಥರಕ್ಕೆ ಹೋಗಿದ್ರೆ ಕಾಡಲ್ಲಿರೋ ಜಿಂಕೆಗಳೆಲ್ಲ ಕೂಗುತ್ತೆ, ಸೇಮ್ ಅದೇ ರೀತಿ ಕಿರಿಸ್ತಾರೆ. ಕಡವೆ ಥರ ಮಾಡ್ತಾರೆ, ಎಲ್ಲ ಪ್ರಾಣಿಗಳ ಥರನೂ ಮಾಡ್ತಾರೆ. ಕೂಗಿದ್ರೆ ಅದು ಜಗಳಕ್ಕೆ ಬರುತ್ತೆ ಅಲ್ಲಿಂದ. ಆ ಕಪ್ಪಿ ಬಂದ ತಕ್ಷಣ ಹೊಡೆದು ಬಿಡ್ತಾರೆ ಪಕ್ಕದಲ್ಲಿ. ಆ ರಕ್ತನ ಕುಡಿದ್ರೆ ಈ ಬಾಡಿಗೆ ಒಂದು ಹೆಲ್ತ್ ವರ ಅಷ್ಟು ಏನೇನೋ ಕುಡಿತಾರಲ್ಲ ಸರ್, ಈ ಆರ್ಲೆಕ್ಸ್, ಬೂಸ್ಟ್, ಅದೇನೇನು ಹೇಳ್ತಾರೆ. ಈ ಆರ್ಲೆಕ್ಸ್ ಅಂದರೆ ಒಂದು 100 ಬ್ಯಾಕ್, ಒಂದು 100 ಡಬ್ಬ ಆರ್ಲೆಕ್ಸ್ ಕುಡಿದ್ರೆ ಎಷ್ಟು ನಮ್ಮ ಬಾಡಿಗೆ ಹೆಲ್ತ್ ಎನರ್ಜಿ ಬರುತ್ತೆ? ಎಷ್ಟು ಬರ್ಬೋದು? 100 ಬಾಟಲ್, 1 ಲೀಟ್ರ್ ಬಾಟ್ಲಲ್ಲಿ 100 ಬಾಟ್ಲ್ ಆರ್ಲೆಕ್ಸ್ ಕುಡಿದ್ರೆ ನಮ್ಗೆ ಎಷ್ಟು ಎನರ್ಜಿ ಬರುತ್ತೋ ಅಷ್ಟು ಆ ಒಂದು ಬೆಕ್ಕಂತೆ ಒಂದು ಬೆಕ್ಕಷ್ಟು ಆ ರಥ ಕುಡಿದ್ಬಿಟ್ರೆ ಬರುತ್ತೆ ಕೋತಿ ರಕ್ತ ಪಕ್ಕ. ಯಾಕಂದ್ರೆ ಅದು ತಿನ್ನುವ ಪದಾರ್ಥಗಳು ಏನಂದರೆ ಈ ಎಲೆ, ಗಿಡ, ಕಾಯಿ, ಹಣ್ಣು, ಪ್ರತಿಯೊಂದು ಗಿಡಗಳನ್ನು ತಿನ್ನುತ್ತೆ. ಯಾವ ಗಿಡ ಕೈ ಬಂದ್ರಲ್ಲಿ ಸರಿ, ಖಾರ ಬಂದ್ರಲ್ಲಿ ಸರಿ, ಯಾವ ಗಿಡನೂ ಬಿಡಲ್ಲ. ಅಷ್ಟು ಗಿಡಗಳನ್ನು ತಿನ್ನುತ್ತೆ. ಅಷ್ಟು ಗಿಡ ಶಕ್ತಿಗಳನ್ನು ಅದರ ಹತ್ರ ಇರುತ್ತೆ. ಮನುಷ್ಯನಿಗೆ ಯಾವುದೇ ಕಾಯಿಲೆಗಳು ಇದ್ರೂ ಕೂಡ, ಅದು ಯಾವುದೋ ಒಂದು ಕಾಯಿಲೆ ಹೇಳ್ತಾರಲ್ಲ ಸರ್, ಈ ಲೇಡೀಸ್ಗಳ ಹತ್ರ ಏನಾದ್ರು ಸಂಬಂಧ ಇಟ್ಕೊಂಡ್ರೆ ಬರುತ್ತೆ ಅಂತ ಹೇಳ್ತಾರಲ್ಲ, ಗುಪ್ತರೋಗ, ಅದಕ್ಕೂ ಕೂಡ ಏಡ್ಸು, ಅದು ಆವಾಗಲೇ ಭೇಟಿನೇ ಕೊಟ್ಟಿದ್ರು ಅವರು. ಏಡ್ಸಕ್ಕೂ ನನ್ನ ಹತ್ರ ಔಷಧಿ ಇದೆ, ಅದಕ್ಕೂ ಕೂಡ ಗುಣ ಆಗುತ್ತೆ ಅಂತ ಹೇಳಿದ್ರು ಅವರು. ವೀರಪ್ಪನ್ ಅದು ಹೆಂಗೆ ಅಂದರೆ ಅದಕ್ಕೆ ಬರೀ ರಥ ಕುಡಿಬಾರ್ದು. ಆ ಈರಲ್ಲಿದೆಯಲ್ಲ, ಈರಲ್ ಅಂತ ಹೇಳ್ತಾರೆ. ಕೂದಲು ಈರಲ್ ಸರ್ ಬಾಡಿ ಒಳಗಡೆ ಇರುತ್ತಲ್ಲ, ಬೋಟಿ, ಮತ್ತೆ ಇನ್ನೊಂದು ಇದೆಲ್ಲ ಏನದು, ಲಿವರ್. ಲಿವರ್ ಇಂಗ್ಲೀಷ್, ಕನ್ನಡದಲ್ಲಿ ಏನು ಹೇಳ್ತಾರೆ ಸರ್? ಲಿವರ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಸರ್? ಕನ್ನಡದಲ್ಲಿ ಒಂದು ಹೆಸರು ಇರುತ್ತಲ್ಲ ಸರ್, ನನಗೆ ಗೊತ್ತಿರುತ್ತೆ, ಆದರೆ ಈಗ ಸ್ವಲ್ಪ ಟಚ್ ಇಲ್ಲವಲ್ಲ ಕನ್ನಡ, ಅವಾಗೆಲ್ಲ ಹೇಳ್ತೀವಿ. ಆ ಲಿವರಲ್ಲಿ ಒಂದು ಅಂಟ್ಕೊಂಡಿರುತ್ತೆ ನೋಡಿ, ಒಂದು ಹಸಿರು ಕಲರಲ್ಲಿ, ಅದಕ್ಕೇನಂದರೆ ಪಿಚ್ ಅಂತ ಹೇಳ್ತೀವಿ ನಾವು. ಆ ಪಿಚ್ಚೆ ತೆಗೆದು ಆ ರಕ್ತ ಇದೆಯಲ್ಲ, ಆ ರಕ್ತ ಒಳಗಡೆ ಮಿಕ್ಸ್ ಮಾಡಿ ಕುಡಿದು ಬಿಡ್ಬೇಕು. ಆವಾಗ ಮಾತ್ರ ಅಷ್ಟು ಶಕ್ತಿ ಇರೋದು. ಬರೀ ರಕ್ತ ಕುಡಿದ್ರೆ ಆಗಲ್ಲ. ಈ ಕೋಳಿಯಲ್ಲಿ ಬರುತ್ತೆ ನೋಡಿ ಸರ್, ಲಿವರಲ್ಲೇ ಅಂಟ್ಕೊಂಡಿರುತ್ತೆ, ಕೈ ಬರುತ್ತೆ, ಅದು ಕೋಳಿಯಲ್ಲಿ ಅದನ್ನ ಬಿಸಾಕ್ಬಿಡ್ತೀವಿ. ಅದು ಬಿದ್ಬಿಟ್ರೆ ಮಾಂಸನೇ ತಿನ್ನಕ್ಕಾಗಲ್ಲ, ಅಷ್ಟು ಕೈ ಬಂದ್ಬಿಡುತ್ತೆ. ಆ ಪಾಯ್ಸನ್ ಅಂತ ಹೇಳ್ತೀರಲ್ಲ, ಆ ಕೋತಿಯಲ್ಲಿ ಇರೋದನ್ನೇ, ಅದನ್ನೇ ಮೇನ್ ಪಾಯಿಂಟ್ ಇರೋದು. ಆ ಕೋತಿಯಲ್ಲಿರೋ ಅಷ್ಟು ಪವರ್ಗಳು ಆ ಪಿಚ್ಚಲ್ಲಿ ಇರೋದು. ಅದನ್ನೇ ನಾನೇನು ಮಾಡ್ತೀವಿ ಅಂದರೆ, ನಾವೆಲ್ಲ ರಥದಲ್ಲೇ ಮಿಕ್ಸ್ ಮಾಡಿ ಕುಡಿಯಲ್ಲ, ಕೈ ಬರುತ್ತೆ, ಆ ಪಿಚ್ಚನ್ನೇ ಹಂಗೆ ತೆಗೆದು ಹಂಗೆ ನುಂಗ್ಬಿಡ್ತೀವಿ. ನುಂಗ್ಬಿಟ್ರೆ ರಥನೂ ಕುಡಿಬಿಡ್ತೀವಿ. ಕೈ ಬರಲ್ಲ, ಅಷ್ಟೊಂದು ಔಷಧಿ ಸರ್ ಅದು. ಇದು ಶಕ್ತಿ ಮತ್ತೆ ರೋಗ ಬರಲ್ಲ, ರೋಗನೇ ಬರಲ್ಲ. ಯಾವುದೇ ದೊಡ್ಡ ರೋಗಗಳು, ಎಂತೆಂಥ ರೋಗಗಳಿಗೂ ವಾಸಿಯಾಗಿದೆ ಅಂತದ್ದು. ಆ ಮಾಂಸ ಎಷ್ಟು ತಿಂದ್ರಳೆ ಸಾಕು, ಅಷ್ಟೊಂದು ಔಷಧಿ ಅದು. ನಾವೆಲ್ಲ ಅಷ್ಟೆಲ್ಲ ತಿಂದಿಲ್ಲ ಅಂದ್ರೆ ಸರ್, 18 ವರ್ಷ ಜೈಲಲ್ಲಿ ಆ ಜೈಲು ಊಟ ಮಾಡಿ ಈಗ ಬಂದು ಈಗೆಲ್ಲ ಬದುಕೋಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ. ಆ 1.5 ವರ್ಷದಲ್ಲಿ ನಾವು ತಿಂದಿರೋದು ಇದೆಯಲ್ಲ, ಆ ಹೆಲ್ತು, ಆದ್ದರಿಂದನೇ ಈಗಲೂ ಕೂಡ ನಾವು ಎಷ್ಟು ಕಷ್ಟ ಕೆಲಸ ಕೂಡ ಮಾಡ್ತೀವಿ. ಈಗಲೂ ಈ ಕಬ್ಬು ತರಿತೀವಿ, ಕಟ್ ಮಾಡ್ತೀವಿ, ತೆಗಿತೀವಿ, ಲಾರಿಗೆ ಲೋಡ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. 18 ವರ್ಷ ಆ ಜೈಲು ಊಟ ಮಾಡಿ ಬಂದವರು ಆಚೆ ಬದುಕಿಗೆ ತುಂಬ ಕಷ್ಟ ಆಗುತ್ತೆ. ಚೆನ್ನಾಗಿರಲ್ಲ ಊಟ, ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ, ಇಲ್ವೋ ಅಂತ ಬರಲ್ಲ. ಮನಸ್ಥಿತಿ ಹೆಂಗಿರುತ್ತೆ ಜೈಲು ಒಳಗಡೆ ಇರೋವನಿಗೆ, ಆ ಮನಸ್ಥಿತಿಯಲ್ಲಿ ಇದ್ಕೊಂಡು ನೀವು ಬಿರಿಯಾನಿನೇ ತಿಂದ್ರಲ್ಲ, ಅಲ್ಲಿ ಇದಾಗಲ್ಲ, ಹೆಲ್ತ್ ಬರಲ್ಲ. ದಿನಕ್ಕೆ ದಿನ ಡೌನ್ ಆಯ್ತಾನೆ ಬರ್ತೀರಾ. ಈ ಮನೆ ಬಗ್ಗೆ ಚಿಂತನೆ, ಮತ್ತು ಆಚೆ ಇರೋವ್ರ ಬಗ್ಗೆ ಚಿಂತನೆ, ಇದೆಲ್ಲ ಚಿಂತನೆ ಮಾಡಿಕೊಂಡು ನೀವು ಏನೇ ತನ ತಿಂದರೆ ಏನು ಮಾಡೋಕ್ಕೆ? ನಾವೆಲ್ಲ ಯಾವುದೋ ಒಂದು ಇದ್ದಲ್ಲಿ ಇದ್ದೋ, ಯಾವುದೇ ಕಾರಣಕ್ಕೂ ನಾವು ಆಚೆ ಒಂದಿನ ಹೋಯ್ತೀವಿ ಅಂತ ಒಂದು ಗ್ಯಾರಂಟಿ ಇತ್ತು ನಮ್ಮ ಹತ್ರ. ವಿಲ್ ಪವರ್ ಗ್ಯಾರಂಟಿ ಈಗಲೂ ಕೂಡ ಹೇಳೋರು ಸರ್. ನಿಮ್ಮಂತ ಯಾವನೇ ತಗೊಂಡೋಗಿ 18 ವರ್ಷ ಜೈಲು ಇಟ್ಟಿದ್ರೆ ಅವ್ನು ಜೈಲೊಳಗಡೆ ಸೆತ್ತೋಗಿರವ, ಆಚೆ ಅಂತೂ ಬರಲ್ಲ. ಚಿಂತೆ ಮಾಡಿ ಸೆತ್ತೋಗಿರವ, ಬರಲ್ಲ. ನಾವು ಇಷ್ಟೊಂದು ದೊಡ್ಡ ಕೇಸಲ್ಲಿ ಸಿಕ್ಬಿಟ್ಟಿದ್ದೀವಿ, ಇನ್ನೇನು ಆಚೆ ಬಿಡ್ತಾರ ಅಂತ ನಾವು ಹಂಗೆ
ಮನಸ್ಥಿತಿ ಹಂಗೆ ಇದ್ದಿದ್ರೆ ನಾವು ಸತ್ತೋಗಿರೋವ್ರೆ, ಇನ್ನೇನು ಮಾಡೋಣ. ನಾವು ಹಂಗೆ ತಿಳ್ಕೊಂಡಿಲ್ಲ. ಯಾವುದೇ ಎಷ್ಟು ವರ್ಷ ಆಗಲಿ ನಾವು ಒಂದಿನ ಆಚೆ ಹೋಗ್ತೀವಿ, ಆಚೆ ಹೋಗಿ ಬದುಕ್ತೀವಿ ಅಂತ ನಮ್ಗೊಂಥರ ಗ್ಯಾರಂಟಿ ಇತ್ತು ನಮ್ಮ ಮನಸ್ಸಲ್ಲಿ. ಆ ಗ್ಯಾರಂಟಿ ಮಾತ್ರ ನಾವು ಯಾವ ಕಾಲಕ್ಕೂ ಬಿಟ್ಟಿಲ್ಲ. ಅದು ಒಂದೇ ನಾವು ಈಗಲೂ ಕೂಡ ಒಂದು ಬದುಕ್ತಾ ಇರೋದು. ಈಗ ಗಟ್ಟಿ ಮುಟ್ಟಿದ್ರಿ ನೀವು ಈ ಗ್ಯಾರಂಟಿ, ಯಾಕಂದ್ರೆ ನಾವು ಅಷ್ಟು ಕೆಲಸ ಮಾಡ್ತೀವಿ ಸರ್. ಈಗ ಗಬ್ಬನ್ನ ತೆಗಿತೀವಿ, ಒಂದು ಕಂತ ಥರ ಕಟ್ತೀವಿ, ಅದನ್ನು ಎತ್ತುತ್ತೀವಿ, ಅದನ್ನು 20 kg ಬರುತ್ತೆ, ಅದನ್ನ ತಗೊಂಡು ಲಾರಿಗೆ ಹಿಂಗೆ ಎತ್ಕೊಡ್ಬೇಕು ಮಾಮ್ಮ, ಎಲ್ಲ ಕೆಲಸ ನಾವು ಮಾಡ್ತೀವಿ. ಎಷ್ಟು ನಾನು 46 ಸರ್, ಈಗ 46. ಈಗಲೂ ಕೂಡ ನಾನೇ ತೂಕನ ಯಾರು ಎತ್ತಕ್ಕಾಗಲ್ಲ, ಅಷ್ಟು ತೂಕ ಎತ್ತೀವಿ. ಒಂದು ಅಕ್ಕಿ ಮೂಟೆನ ಕೂಡ ಎತ್ತು ಗಾಡೀಲಿ ಇಡ್ತೀವಿ, ಇಳಿಸ್ತೀವಿ, ಎಲ್ಲ ಮಾಡ್ತೀವಿ. ಕಾಡು ಪ್ರಾಣಿಗಳೇನು ತೊಂದರೆ ಮಾಡ್ತಾರಲ್ಲ? ಕಾಡು ಪ್ರಾಣಿಗಳೆಲ್ಲ ನಮ್ಗೇನು ತೊಂದರೆ ಮಾಡಿಲ್ಲ ಸರ್. ಆನೆ ಅದೆಲ್ಲ ಹೆಂಗಿದೆ ಅದ ಸರ್, ಹುಲಿಗಳೆಲ್ಲ ಯಾವುದೇ ಎಷ್ಟು ವರ್ಷ ಕೂಡ ವೀರಪ್ಪನೇ ಕೂಡ ಹೇಳಿದ್ದಾರೆ, ಅಷ್ಟು ವರ್ಷ ಸರ್ವೀಸಲ್ಲಿ ಕೂಡ ಹುಲಿಗಳೆಲ್ಲ ಅವ್ರಿಗೆ ಏನು ತೊಂದರೆ ಕೊಡಲ್ಲ. ಯಾಕೆ ಸರ್? ಅದು ನಮ್ಮ ನೋಡಿದ್ರೆ ಅದು ಇವು ಮನ್ಸ ಇವನ ಹತ್ರ ಯಾಕೆ ಹೋಗ್ಬೇಕು ಹಾಗೆಂತ ಹೋಯ್ತಾ ಇರ್ತದೆ. ಯಾಕಾದರೆ ಹುಲಿಗಳು ಈ ಕಾಡು ಪಕ್ಕದಲ್ಲಿ ಇರುತ್ತಲ್ಲ, ಈ ಊರ ಪಕ್ಕದಲ್ಲಿ, ಆ ಹುಲಿಗಳು ಏನು ಮಾಡಿಬಿಡ್ತದೆ ಅಂದರೆ, ಯಾವನೋ ಒಬ್ಬನೇ ಕಡಿದ್ರೆ ನಮ್ಮ ರಥದಲ್ಲಿ ಉಪ್ಪಿರುತ್ತೆ, ಪ್ರಾಣಿಗಳ ರಥದಲ್ಲಿ ಉಪ್ಪಿರಲ್ಲ. ಯಾವುದೇ ರಥದಲ್ಲಿ ಉಪ್ಪಿರಲ್ಲ, ನಮ್ಮ ಮೈಯಲ್ಲಿ ಭಯಂಕರ ಉಪ್ಪಿರುತ್ತೆ. ನಮ್ಮನ್ನ ಬಂದು ಯಾವುದಾದ್ರು ಒಂದು ಪ್ರಾಣಿ ಕಚ್ಚಿಬಿಟ್ರೆ ಸರ್, ತಿರ್ಗಾ ಮಾಂಸನ ಕಚ್ಚಕ್ಕೆ ಶುರು ಮಾಡೋದು ಏನಕ್ಕೆ ಅಂದರೆ ಆ ಟೇಸ್ಟ್. ನಮ್ಮ ಮಾಂಸನ ಮಾತ್ರ ತಿಂದು ಯಾವುದಾದ್ರು ಒಂದು ಪ್ರಾಣಿ ನೋಡ್ಬಿಟ್ರೆ ನಮ್ಮನ್ನ ಹುಡುಕಿ ತಿಂದ್ಬಿಡ್ತದೆ ನಮ್ಮನ್ನ. ನಮ್ಮ ಮಾಂಸ ಟೇಸ್ಟ್. ಅದರಲ್ಲಿ ಯಾವುದೋ ಒಂದು ಚಿರತೆ, ಯಾವುದೋ ಒಂದು ಹುಳಿ ತಿಂದು ನೋಡ್ಬಿಟ್ರೆ ಸಾಕು, ಮನುಷ್ಯನ ನೋಡಿದ್ರೆ ಕಂಡು ಹಿಡಿದ್ಬಿಡ್ತದೆ, ಹಿಡ್ದೇ ತಿಂದ್ಬಿಡ್ತದೆ. ಅಮ್ಮ ಅದಕ್ಕೆ ಏನಂದರೆ ಒಳಗಡೆ ಇರೋದಲ್ಲ ಆ ಥರ ಎಲ್ಲ. ನಾವು ಅದಕ್ಕೇನು ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಅದು ಏನು ಡಿಸ್ಟರ್ಬ್ ಮಾಡಿಲ್ಲ, ಹೋಗ್ತಾ ಇರ್ತದೆ. ಆನೆಗಳು ಅಷ್ಟೇ ಸರ್, ಎಲ್ಲ ಆನೆಗಳು ನೋಡಿದ ತಕ್ಷಣ ಹುಡ್ಕೊಂಡು ಬರಲ್ಲ. ಈ ಒಂಟಿಗಳಿರುತ್ತೆ ನೋಡಿ, ಒಂಟಿಗಳಂದ್ರೆ ಒತ್ತ ಇರುತ್ತೆ ಸಪ್ರೇಟಾಗಿ. ಅದೇನಂದರೆ ಸ್ವಲ್ಪ ಸಿಟ್ಟಲ್ಲೇ ಇರುತ್ತೆ ಯಾವಾಗಲೂ. ಮನುಷ್ಯರು ನೋಡಿದ್ರೆ ಒಂಥರ ಎದುರಿಸುತ್ತೆ, ಕಿರಿಸುತ್ತೆ, ಎಲ್ಲ ಮಾಡುತ್ತೆ. ಅದಕ್ಕೆ ನಾವು ಸುಮ್ಮನೆ ಬಂದ್ಬಿಟ್ರೆ ಸುಮ್ಮನೆ ಇರುತ್ತೆ. ಇಲ್ಲ ನಾವೇನಾದ್ರು ಅದ್ರ ಹತ್ರ ಹೋಗಿ ಸೆಟ್ ಮಾಡೋಕ್ಕೆ ಹೋದರೆ ಹುಡುಕುತ್ತೆ. ಆಮೇಲೆ ಕಿಲೋಮೀಟರ್ ಲೆಕ್ಕದಲ್ಲಿ ಹುಡ್ಕೊಂಬಂದ್ಬಿಟ್ಟಿದ್ವಿ ವೀರಪ್ಪನೇ ಒಂದೇ ಆನೆ. ಇಲ್ಲಿಂದ ಹುಡುಕಿದ್ರೆ 5 ಗಂಟೆ ಹುಡುಕಿದ್ದೇವೆ, ಹೊತ್ಕೊಂಡು ಓಡಿರೋದು, ಅಷ್ಟು ದೂರ ಓಡಿಸ್ಕೊಂಬಂದಿರೋದು. ನೀವು ಇದ್ದಾಗ ನಾವೇ ನೋಡಿದೀವಿ, ನಮ್ಮ ಬೆಟ್ಟದಲ್ಲಿ ಕೂತ್ಕೊಂಡು ನೋಡಿದೀವಿ. ಅವರು ಹುಡುಕ್ತಾ ಓಡ್ತಾ ಇರ್ತಾರೆ ಸುಮ್ಮನೆ, ಭಯಂಕರ ಫಾಸ್ಟ್. ಅವ್ರ ಜೊತೆಲಿ ಯಾರು ಓಡೋಕ್ಕಾಗಲ್ಲ, ನಾವೇ ಓಡೋಕ್ಕಾಗಲ್ಲ. ಅವ್ರಿಗೆ ಆಗಲೇ 45 ಮೇಲೆ ಇರುತ್ತೆ ಏಜ್. ಹಾಂ, ಆಗಲೂ ಕೂಡ ಅವ್ರ ಜೊತೆಲಿ ನಾವು ನಡೆಯೋಕ್ಕಾಗಲ್ಲ, ಓಡೋಕ್ಕಾಗಲ್ಲ, ಅಷ್ಟು ದೂರ ಫಾಸ್ಟ್ ಓಡೋರು. ಅವರೇ ಬಾಡಿ ಒಂಥರ ಲೀನ್, ತುಂಬ ಬಾಡಿ. ಯಾಕಂದ್ರೆ ಸರ್ ಯಾರಿಗೂ ಕೂಡ ಬೆಟ್ಟದಲ್ಲಿ ಹತ್ತಿ ಇಳಿತೀವಲ್ಲ ಮೂಟೆ ಎತ್ಕೊಂಡು, ಆವಾಗ ಬಾಡಿ ಬಂದು ಸ್ಲಿಮ್ ಆಗಿಬಿಡುತ್ತೆ. ನೋಡಿ ನಾವು ಇನ್ನೂ ಈಗಲೂ ಹಿಂಗೆ ಇದ್ದೀವಿ. ಎಷ್ಟು ಬೇಕಾದ್ರೆ ಊಟ ಮಾಡಲಿ, ಎಷ್ಟು ಮಾಡಿದ್ರಲ್ಲ ಅದು ಹಂಗೆ ಬಾಡಿ ಎಲ್ಲ ಸುಮ್ಮನೆ ಹಿಂಗೆ ಬರಲ್ಲ. ಈಗ ನೀವು ಇದ್ದೀರಲ್ಲ, ಈಗ ನಿಮ್ಮ ತಗೊಂಡೋಗಿ ಕರ್ಕೊಂಡೋಗಿ ಒಂದೇ ಬೆಟ್ಟ, ಅವರು ನಿಮ್ಮಿಬ್ಬರನ್ನು ಹತ್ತಿ ಇಳಿಸಿದ್ರೆ ಸಾಕು. ನೀವು ಕೆಳಗಡೆ ಬಂದ ತಕ್ಷಣ ನೀವೇ ಹೇಳ್ತೀರ, ನನ್ನ ಬಾಡಿಯಿಂದ ಒಂದು 2 kg 3 kg ಇಲ್ಲೇ ಕಾಣೋಣ. ಇವ್ರು ಬೇಕಾದ್ರೆ ಬಂದ್ಬಿಡ್ತಾರೆ, ಆದರೆ ನೀವಿಬ್ಬರು ಬರೋಕ್ಕಾಗಲ್ಲ. ಅಷ್ಟು ಬೇರು ಇಳಿದು ಬಿಡ್ತದೆ ಸರ್. ಸುಮ್ಮನೆ ಬೆಟ್ಟ ಹತ್ತಿ ಇಳಿದು ಬಿಟ್ರೆ ಫಾರೆಸ್ಟ್ನವರೆಲ್ಲ ನೋಡಿ ಸರ್, ನಾವೆಲ್ಲ ಅಲ್ಲಿ ಹಿಡ್ಕೊಂಡು 9 ಜನ ಬಂದ್ರಲ್ಲ ಜೊತೆಯಲ್ಲಿ, ಅವರೆಲ್ಲ ಹೆಂಗೆ ಇದ್ದರು. ಎಲ್ಲ ಇಲ್ಲಿ ಇಷ್ಟು ಮಾಂಸ ಎಲ್ಲ ಇದ್ದರು. ನಮ್ಮ ಜೊತೆಯಲ್ಲಿ ಏನು 46 ದಿವಸ ತಿರುಗಿ ಎಲ್ಲ ಸ್ಲಿಮ್ ಆಗ್ಬಿಟ್ಟಾರೆ. ಏನು ನೋಡೋಕೆ ಹಂಗೆ ಆಗ್ಬಿಟ್ಟಾರೆ. ಎಲ್ಲ ನೀರುಗಳೆಲ್ಲ ಇಳಿದು ಬಿಡ್ತದೆ ಸರ್. ಏನು ಕೆಟ್ಟ ನೀರುಗಳನ್ನು ಏನೂ ಇರಲ್ಲ ಬಾಡಿಲಿ, ಕ್ಲಿಯರ್ ವಾಶ್ ಆಗ್ಬಿಡ್ತದೆ. ನೀವೇ ಹೇಳ್ತೀರ ಬಂದ ತಕ್ಷಣ, ನಮ್ಗೇನು ನಮ್ಮ ಬಾಡಿಲೇ ಒಂದು 2 kg ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋಯ್ತು. ಆ ಥರ ವೀರಪ್ಪನ ನಡೆದು ಈ ಮಟನ್ಗಳು ಇರುತ್ತಲ್ಲ ಸರ್, ಹಿಂಗೆ ಇಳಿದ್ರೆ ಹಿಡಿಯೋಕ್ಕಾಗಲ್ಲ. ಈಗ ನಾವು ನೋಡಿ ಅವರೆಲ್ಲ ಇಳಿದ್ರೆ ಹಿಂಗೆ ಬರುತ್ತಲ್ಲ, ಇದೆಲ್ಲ ಬರಲ್ಲ ನಮ್ದೆಲ್ಲ, ಈಗಲೂ ಕೂಡ ಬರಲ್ಲ ನಮ್ದೆಲ್ಲ. ಗಟ್ಟಿ ಇರುತ್ತೆ, ಸ್ಟ್ರಾಂಗ್ ಆಗ್ಬಿಡ್ತದೆ. ಕುಡಿಂಗ್ ಸರ್, ಇದು ಒಂದು ಒಣ್ಣು ಬಣ್ಣಲ್ಲ, ಇದು ಒಂದು ಏನು ಮಾಡಲ್ಲ ಸರ್. ಬರೇ ಟಿಕೇಶನ್. ಹಾಳು ಹಾಕಿದ್ರೆ ಕೂಡ ಬಾಡಿಗೆ ತುಂಬ ಡೇಂಜರ್. ಹಾಳು ಹಾಕಿದ್ರೆ ಡೇಂಜರ್ ಟೀಗೆ. ಯಾವಾಗಲೂ ಒಂದು ಟೀ ಹಾಳಾಕಿ ನೀವು ಕುಡಿದ್ಬಿಟ್ರೆ ಫುಲ್ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದನ್ನು ಜೀರ್ಣ ಆಗೋಕ್ಕೆ ಎಷ್ಟು ಟೈಮ್ ತಗೊಳ್ತದೆ, ಅಷ್ಟು ಟೈಮ್ ಆ ಟೀನೇ ಜೀರ್ಣ ಮಾಡೋಕ್ಕೆ ತಗೊಳ್ತದೆ ಬಾಡಿ.
ನಾವು ಯಾವುದೇ ಕಾರಣಕ್ಕೂ ಹಾಲು ಹಾಕಿ ಟೀ ಕುಡಿಯಲ್ಲ. ಹಾಲು ಕರಿತೀವಿ ಆದರೆ ಕೂಡ ಹಾಲು ಹಾಕಿ ಕುಡಿಯಲ್ಲ. ತುಪಾಕಿ ಅವ್ರ ಮನೇಲಿ ಬೇರೆ ಟೀಕೇಶನ್ ಮಾತ್ರ. ತುಪಾಕಿ ಮನೇಲಿ ಕಾಡಲ್ಲೂ ಇದೆ ಟೀನಾ? ಊಟ ಆದ ತಕ್ಷಣ ಒಂದು ಟೀ ಕುಡಿದ್ಬಿಡ್ತೀವಿ ಸರ್. ಯಾವುದು ಇದೆ? ಬ್ಲ್ಯಾಕ್ ಟೀ ಕುಡಿದ್ರೆ ಹಂಗೆ ಜೀರ್ಣ ಆಗ್ಬಿಡುತ್ತೆ ಬೇಗ. ಒಂದು ದಿನಕ್ಕೆ ಕಮ್ಮಿ ಅಂದ್ರಲ್ಲ ಒಂದು 4-5 ಟೈಮ್ ಕುಡಿದ್ಬಿಡ್ತೀವಿ ನಾವು. 5 to 6 ಟೀ ಈಗಲೂ ಮನೆಯಲ್ಲೂ. ಅಲ್ಲ, ಕಾಡಲ್ಲಿ ಟೀ ಪುಡಿ ಎಲ್ಲ ಇರ್ತಾ ಇತ್ತಾ? ಎಲ್ಲ ತಗೋತೀವಿ ಸರ್. ಏನು ಬೇಕಾದ್ರೆ ತಗೊಂಡು ಕೊಡ್ತಾರೆ ಸರ್. ನ್ಯೂಸ್ ಪೇಪರೇ ತಗೊಂಬಂದು ಕೊಡ್ತಾರೆ ಅಂತ ಹೇಳ್ತೀವಿ, ನೀವು ಇನ್ನೂ ಟೀ ಬೇಕಾದ್ರೆ ಡೈಲಿ ಬರಲ್ಲ ಸರ್. ಒಂದು 2-3 ದಿನ ಪೇಪರ್ ಸೇರಿಸ್ಕೊಂಡು ಹೆಂಗಾದ್ರು ತಂದು ಕೊಟ್ಬಿಡ್ತೀವಿ. ತಮಿಳು, ಕನ್ನಡನೂ ಎಲ್ಲನೂ ಬರುತ್ತೆ ಓದೋದು ಸರ್. ನಾವೆಲ್ಲ ಓದೋಕ್ಕಾಗಲ್ಲ, ಅಲ್ಲಿ ಇದು ಬರಲ್ಲ. ಆದರೆ ಅಲ್ಲಿ ಗೋವಿಂದ ಇದ್ದಲ್ಲ, ಗೋವಿಂದ ಸ್ವಲ್ಪ ಕನ್ನಡನೇ ಸ್ವಲ್ಪ ಸೇರಿಸಿ ಓದೋರು. ನಮಗೂ ಕೂಡ ಬರಲ್ಲ, ಯಾಕಂದ್ರೆ ನಾವೆಲ್ಲ ಜೈಲಿಗೆ ಹೋದ್ಮೇಲೆ ಓದಿಸಿ ಎಲ್ಲ ಮಾಡಿದ್ವಿ. ತಮಿಳು ಪಕ್ಕ, ಯಾಕಂದ್ರೆ 9ನೇ ಕ್ಲಾಸ್ ಓದಿದ್ದೀವಿ ನಾವು. ವೀರಪ್ಪನಿಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ, ಅವ್ರು ಓದೇ ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ. ನಾವೆಲ್ಲ ಹೋದ್ಮೇಲೆ ಸ್ವಲ್ಪ ಈ ಎಲ್ಲ ಹೇಳ್ಕೊಟ್ಟು ಏನೋ ಒಂದು ಸ್ವಲ್ಪ ಮಠಕ್ಕೆ ಬಂದರು. ಪೇಪರ್ ಓದ್ತಾರೆ, ಫೋಟೋ ಎಲ್ಲ ಇದೆ, ಅದೇನಾದ್ರು ಬರೀ ಚಿತ್ರ ನೋಡ್ತಾರೆ? ಓದ್ತಾರೆ ಸರ್. ಅವರು ಸ್ಕೂಲ್ಗೆ ಹೋಗಿಲ್ಲ ಅಷ್ಟೇ. ಆದರೆ ಈಗ ನಮ್ಮಂಥವ್ರು ಹೇಳ್ಕೊಟ್ಟಿರೋದನ್ನ ಇಟ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಬಿಟ್ರು. ಅವರು ಬರೆಯ ಮಠಕ್ಕೆ ಬಂದ್ಬಿಟ್ರು ಲಾಸ್ಟಲ್ಲಿ. ಯಾಕಂದ್ರೆ ಕಾಡಲ್ಲಿ ಕೆಲಸ ಇರಲ್ಲ ಸರ್, ಸುಮ್ಮನೆ ಕೂತ್ಕೊಂಡ್ರೆ ಏನಾದರೂ ಒಂದು ಮಾಡ್ತಾ ಇರಬೇಕು, ಟೈಮ್ ಪಾಸ್. ಏನಿರುತ್ತೆ ನಿಮ್ಮ ದಿನಚರಿ? ಏನಿತ್ತು ನಿಮ್ಮ ರೊಟೀನ್ ಅಥವಾ ದಿನಚರಿ, ಡೈಲಿ ಲೈಫ್ ಹೆಂಗೆ ಕಾಣಲಿ? ಡೈಲಿ ಲೈಫ್ ಅಂದ್ರೆ ಸರ್, ಯಾವುದೋ ಒಂದು ಟಾರ್ಗೆಟ್ ಇಟ್ಬಿಟ್ರೆ ಆ ಟಾರ್ಗೆಟ್ ಮುಗಿಯೋಗಂಟ ಅದನ್ನೇ ಕೆಲಸದಲ್ಲಿ ತಿರುಗ್ತಾರೆ. ಈಗ ಅನ್ನೋದು ಹಿಡಿಬೇಕು ಹಾಗಂದು ಹೊರಟ್ರೆ ಅದನ್ನ ಹಿಡಿದು ಮುಗಿಸೋಗಂಟನ ಅದೇ ಕೆಲಸದಲ್ಲಿ ಇರ್ತಾರೆ. ಮತ್ತು ಬಾಕಿ ಟೈಮಲ್ಲಿ ಸುಮ್ಮನೆ ಊಟ ನಾಷ್ಟ ಮಾಡಿಕೊಂಡು ಸುಮ್ಮನೆ ಕೂತಿರ್ತಾರೆ. ಏನಂದ್ರೆ ನಮ್ಮಂತ ಮಾತಾಡಲ್ಲ. ಈಗ ಮಾತಾಡಿದ್ರೆ ಕೇಳುತ್ತಲ್ಲ, ಸೈಲೆಂಟ್ ಮಾತಾಡ್ತಿ. ಈ ಇದರಲ್ಲೇ ಕೈಯಲ್ಲೇ ಇದು ಮಾಡ್ಕೋತೀವಿ. ಅತ್ಯಾವಶ್ಯ ಮಾತಾಡ್ಬೇಕಾರೆ ಏನೋ ಒಂದು ಮಾತು 2 ಮಾತು, ಅದು ಸ್ವಲ್ಪ ನಿಧಾನವಾಗಿ. ಈಗ ನನಗೂ ಕೂಡ ನೋಡಿ ಜಾಸ್ತಿ ಸೌಂಡ್ ಮಾತಾಡೋಕ್ಕೆ ಬರಲ್ಲ ಈಗಲೂ ಕೂಡ. ಯಾಕೆ ಹೇಳಿ, ನಾನು ಆ 1.5 ವರ್ಷ ಹಂಗೆ ಇದ್ನಲ್ಲ, ಆ ಇದು ಇನ್ನೂ ನನಗಿದೆ. ಯಾರ ಹತ್ರನೂ ಕೂಡ ಹೋಗಿ ಬೇಗ ಮಾತಾಡೋನು ಬರಲ್ಲ ನನಗೆ. ಆ ಸೈಲೆಂಟ್ ಮಾತೇ ಬರೋದು ನನಗೆ ಈಗ. ಯಾಕಂದರೆ ಜೀವ ಇರೋದು ಅದರಲ್ಲಿ. ಈಗ ನಾವು ಮಾತಾಡೋದೊಬ್ರು ಕೇಳ್ಬಿಟ್ರೆ ನಮ್ಮ ಶೂಟ್ ಮಾಡಿಬಿಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ ಅಂದರೆ ನಮ್ಮ ಮಾತು ದೊಡ್ಡದಲ್ಲ, ಜೀವ ಅಂತಲೇ ಮುಖ್ಯ. ಅದು ಇನ್ನೂ ನನಗೆ ಬರುತ್ತೆ ನೋಡಿ, ಆ ಸೈಲೆಂಟ್ ಮಾತೇ ಜಾಸ್ತಿ ಬರೋದು. ನೀವೇ ಬೇಗ ಮಾತಾಡಿ ಅಂತ ಹೇಳಿದ್ರೆ ಬೇಕಾದ್ರೆ ಒಂದು ಮಾತು ಬೇಗ ಆಡ್ತೀವಿ ಅಷ್ಟೇ. ಕೃಪಾಕರ್ ಸೇನಾನಿ ಕಿಡ್ನಾಪ್ ಆದಾಗ ನೀವು ಇದ್ರಿ? ಇಲ್ಲ ಸರ್. ಬಟ್ ಅವ್ರ ಪುಸ್ತಕದಲ್ಲಿ ನಿಮ್ಮ ಬಗ್ಗೆ ಸರ್ ನಾವು ಇದ್ದು ಅವ್ರು ಹೆಂಗೆ ಮಾಡಿದ್ದಾರೆ ಗೊತ್ತಾ, ನಮ್ಮನೆ ತೋರಿಸೇ ಇಲ್ಲ ಅವ್ರ ಹತ್ರ. ಅಮ್ಮನೆ ಅವ್ರಿಗೆ ತೋರಿಸೇ ಇಲ್ಲ. ಅವ್ರು ಹಿಡಿದ ತಕ್ಷಣ ಬಿಟ್ಬಿಟ್ಟಿದಾರಲ್ಲ ಸರ್. 14 ದಿನ ಇದ್ರು. 14 ಜನ ಇದ್ದರು. 14 ದಿನ ಹೆಂಗೆ ಮಾಡ್ಬಿಟ್ಟಿದ್ದಾರೆ ಗೊತ್ತಾ, ವೀರಪ್ಪನ ಟೀಮಲ್ಲಿ 2 ಟೀಮ್ ಮಾಡ್ಕೊಂಬಿಟ್ಟಾರೆ. 2 ಟೀಮ್ ಮಾಡ್ಕೊಂಬಿಟ್ಟು ಒಂದು ಟೀಮ್ ಅವ್ರನ್ನ ಇಟ್ಕೊಂಡಿರೋದು, ಒಂದು ಟೀಮ್ ನಮ್ಮ ಅಡುಗೆಗೆಲ್ಲ ಮಾಡಿ ಅವ್ರಿಗೆ ತಗೊಂಡೋಗಿ ಕೊಡೋದು. ಈಗ ಅವರು ಒಂದು ಅಂದಿಯೂರಲ್ಲಿ ಇಟ್ಕೊಂಡಿದ್ದಾರೆ ಅವ್ರನ್ನೇ. ನಾವು ಹಿಂಗಿದ್ದೀವಿ, ನಾವು ಇಲ್ಲಿಂದ ಅಡುಗೆ ಮಾಡಿ ಅವ್ರು ತಗೊಂಡೋಗಿ ಕೊಡ್ತೀವಿ. ಅವ್ರು ನಮ್ಮನ್ನು ನೋಡಿದ್ದಾರೆ, ಇಲ್ಲ ಅಂತಲ್ಲ, ನೋಡಿದ್ದಾರೆ ಅಷ್ಟೇ. ಆ ಸೀನಲ್ಲಿ ಇಲ್ಲ. ನಮ್ಮ ಹೆಸರೆಲ್ಲ ಏನು ಎಲ್ಲ ಅವ್ರಿಗೆ ಗೊತ್ತು, ಎಲ್ಲ ಗೊತ್ತವ್ರು, ಎಲ್ಲ ಗೊತ್ತವ್ರು. ಹೆಸರೆಲ್ಲ ಅವನ ಹೆಸರು ತಂಗರಾಜು. ಬಾಲ್ ಇದೆಲ್ಲ, ಆ ಬಾಲ್ನೇ ಹಿಂಗೆ ಗೀಟ್ ಥರ ಮಾಡ್ತೀವಿ. ಗೀಟ್ ಥರ ಮಾಡಿದ್ರೆ ಆ ಚರ್ಮ ಸಪ್ರೇಟಾಗಿ ಬಂದ್ಬಿಡುತ್ತೆ, ಆ ಮಾಂಸ ಸಪ್ರೇಟಾಗಿ ನಿಲ್ಲುತ್ತೆ. ಅದನ್ನೇ ಈ ತಲೆಯಲ್ಲೇ ಹಿಂಗೆ ಸಿಕ್ಸ್ಕೊಂಡ್ರೆ ಒಂದು ಬ್ಯಾಗ್ ಥರ ಆಗ್ಬಿಡ್ತದೆ. ಹಂಗೆ ಎತ್ಕೊಂಡು ಹೋಗೋಕ್ಕಾಗಿ ಅದನ್ನು ಮಾಡ್ತೇವೆ ಸರ್. ಒಂದು ದಿನ ಅಡುಗೆ ಮಾಡ್ತಾ ಇರುವಾಗ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಒಂದು ರೋಡ್ ಇದೆ. ಆ ರೋಡಲ್ಲಿ ಪಾಸ್ ಮಾಡ್ತಾರೆ ಸರ್. ಅದು ಏನಂದರೆ ಊರುಗಳಂತೂ ನಮ್ಮ ಫಾರೆಸ್ಟ್ ಒಳಗಡೆ ಗೊತ್ತಾಗಲ್ಲ, ಇದೇ ಊರು ಅಂತ. ಅದು ಏನಂದರೆ ಊಟಿ ಹತ್ರ ಅಷ್ಟು ಮಾತ್ರ ಹೇಳ್ಬೋದು ನಮಗೆ. ಊಟಿ ಏನು ಸರ್, ಗುಂಡ್ಲುಪೇಟೆ ಎಲ್ಲ ಕಡೆ ತಿರುಗಿದ್ದೀವಿ. ಊಟಿ ಏನು ಸರ್, ಊಟಿ ಗುಂಡ್ಲುಪೇಟೆ ಎಲ್ಲಿದೆ ಮತ್ತು ಅಲ್ಲಿ ಗಂಟ ಇಲ್ಲಿಂದ ನಡ್ಕೊಂಡೇ ಹೋಗಿದ್ದೀವಿ. ಆವಾಗ ಆ ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆಯಲ್ಲ, ಅಲ್ಲಿ ಒಂದು ದಾರಿ, ಆ ದಾರಿಯಲ್ಲಿ ಒಂದು 20 ಜನ ಪೊಲೀಸ್ನವರು ನಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನೇ ನೋಡಿ ಇಲ್ಲಿಂದನೇ ಫೈನಾಕ್ಯುಲರ್ ಲೈಟ್ ಇದ್ರು ವೀರಪ್ಪ. ಅದನ್ನ ಇಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಗೇಜ್ ಆಗುತ್ತೆ ಯಾರು ಪೊಲೀಸ್ನವರ, ಇಲ್ಲಿ ಸೋದೆಯವರ, ಮರದವರ ಕರೆಕ್ಟಾಗಿ ಕಂಡು ಹಿಡಿತಾರೆ.
ಪೊಲೀಸ್ನವರೇ ಹೋಯ್ತಾರೆ ಅಂತೇಳಿ. ಸರಿ ಅವ್ರು ಏನೋ ಅವ್ರ ದಾರಿಯಲ್ಲಿ ಹೋಯ್ತಾರೆ, ನಮ್ಮ ದಾರಿಯಲ್ಲಿ ನಾವು ಹೋಯ್ತೀವಿ. ಯಾಕಂದರೆ ಪಕ್ಕದಲ್ಲಿ ಹೋಗಿ ಫೈಟ್ ಮಾಡೋಷ್ಟು ಇವ್ರ ಹತ್ರ ವೆಪನ್ ಇಲ್ಲ. ನಾವಿರೋ ಟೈಮಲ್ಲೆಲ್ಲ ತುಂಬ ವೀಕ್. ಆದ್ದರಿಂದ ಅವರು ಜಾಸ್ತಿ ಪೊಲೀಸ್ನವ್ರು ಕಂಡ್ರೆ ಅವಾಯ್ಡ್ ಮಾಡಿಕೊಂಡೇ ಬಂದರು, ಫೈಟ್ ಮಾಡೋಕ್ಕೆ ಹೋಗಿಲ್ಲ. ಜನನೂ ಇಲ್ಲ, ಈ ಕಡೆ ವೆಪನೂ ಇಲ್ಲ. ನಾವಿರುವಾಗಲೂ ಅದೇ ಪರಿಸ್ಥಿತಿ. ಒಂದು 25 ಜನ ಪೊಲೀಸ್ ಕಾಡಲ್ಲಿ ನೋಡಿದ್ದೀರಿ? 50 ಜನ ನೋಡಿದ್ದೀವಿ, 100 ಜನ, 1000 ಜನ ಕೂಡ ನೋಡಿದ್ದೀವಿ ಒಂದೇ ಜಾಗದಲ್ಲಿ. ಯಾರೋ ಒಬ್ಬ ಇಲ್ಲಿ ಇದ್ದಾರೆ ಅಂತ ಕರ್ಕೊಂಬಂದ್ಬಿಟ್ಟೇನ ಒಂದು ಟೈಮು. ಹೇಳಿ ಇನ್ಸಿಡೆಂಟ್. ಯಾವನೋ ಒಬ್ಬ ಕರ್ಕೊಂಬಂದು ಇಲ್ಲಿಯೇ ವೀರಪ್ಪನ ಇದ್ದು, ನಾವು ಇಲ್ಲಿ ಇದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಇವನು ಈ ಜಾಗ ಕರ್ಕೊಂಬಂದು ತೋರಿಸ್ಬಿಟ್ಟಾನ. ಇಲ್ಲಿ ರೌಂಡ್ ಮಾಡೋಕ್ಕೆ 1000 ಜನ ಬಂದ್ಬಿಟ್ಟಾರೆ. ಅದೆಲ್ಲಿ ಅಂದರೆ ಈ ನೆಲ್ಲೂರು ಇದೆಲ್ಲ ಸರ್, ನೆಲ್ಲೂರು ಊಗಿಯಂ ಎಲ್ಲ ಹೇಳ್ತಾರೆ, ಆ ಕಡೆ ಬಂದು ರೌಂಡ್ ಮಾಡ್ಕೊಂಬಿಟ್ಟಾರೆ ಎಲ್ಲ ಬಂದು ನೈಟೆ. ಅಲ್ಲಿ ನಾವು ಇದ್ರೆ ತಾನೆ, ನಾವಲ್ಲಿ ಇಲ್ಲ ಬೇರೆ ಜಾಗದಲ್ಲಿ ಇದ್ದೀವಿ. ಅಲ್ಲಿಂದ ನೋಡಿದ್ರೆ ಇಲ್ಲಿ ಇದ್ದಾರೆ ಎಲ್ಲ 1000 ಜನ ನಾವು ಇರೋ ಜಾಗದಲ್ಲಿ. ಅವತ್ತಲ್ಲಿ ಇದ್ದಿದ್ರೆ ನಮ್ಮ ಮಟಾಸ ಎಲ್ಲ. ಅದಕ್ಕೆ ಅವರು ದಿನಕ್ಕೆ ದಿನ ಜಾಗ ಚೇಂಜ್ ಮಾಡೋದು ಏನಕ್ಕಂದ್ರೆ ಇದಕ್ಕೆ. ವೀರಪ್ಪನ ಸ್ಯಾಂಡ್ಲ್ವುಡ್ ಸ್ಮಗ್ಲಿಂಗ್ ಅದೆಲ್ಲ ನಾವು ಹೋಗೋಕ್ಕೆ ಮುಂಚೆನೇ ಮಾಡಿ ಮುಗಿಸ್ಬಿಟ್ಟಾರೆ. ಮತ್ತು ನೀವು ಹೋದಾಗ ಏನು ವ್ಯವಹಾರ? ನಾವು ಹೋದಾಗ ಏನೂ ವ್ಯವಹಾರ ಇಲ್ಲ ಸರ್. ಅದು ಏನೋ ಆವಾಗೆಲ್ಲ ಮಾಡಿರೋದನ್ನು ಓಸಿ ಬೇಸಿ ದುಡ್ಡು ಇಟ್ಕೊಂಡು ಅದನ್ನೇ ಖರ್ಚು ಮಾಡಿಕೊಂಡು ಹಾಗೆ ತಿರುಗಿದ್ದಾರೆ ಅಷ್ಟೇ. ದೊಡ್ಡ ವ್ಯವಹಾರಗಳೆಲ್ಲ ಏನೂ ಮಾಡಿಲ್ಲ. ಗಂಧ ಮರನೂ ಅವ್ರೇನು ಅಷ್ಟೇನು ಮಾಡಿಲ್ಲ ಅವನು ಸರ್. ಅವ್ರು ನನಗೆ ಹೇಳಿರೋದು ಏನೋ ಆವಾಗೆಲ್ಲ ಊರು ಜನರುಗಳೆಲ್ಲರೂ ಸೇರಿಕೊಂಡು ಮರ ಎಲ್ಲ ಕಡಿಯೋರಂತೆ. ಇವರು ಹೆಸರು ಮಾತ್ರ ಇವ್ರದ್ದು, ವೀರಪ್ಪನ ಲೋಡ್ ಹೋಗೋದು ಲಾರಿಯಲ್ಲಿ ತುಂಬಿಸಿ ಎಲ್ಲ ಕಳಿಸಿದ್ದಾರೆ. ಆವಾಗ ಗಂಧ ಮರನೇ KG 40 ರೂಪಾಯಿ ಅಂತೆ. ಆವಾಗ ಎಷ್ಟಿಗೆ ಮಾಡಿರೋದು ದುಡ್ಡು? ಒಂದು ಲೋಡೇ ಕಳ್ಸೋರಲ್ಲ ಎಷ್ಟು ಬರುತ್ತೆ? ಆನೆಗಳೆಲ್ಲ ಹೊಡೆದಿರ್ತಾರೆ ಸರ್. ನಾಮಿದ್ವಾಗೆಲ್ಲ ಹೊಡೆದಿಲ್ಲ. ನಾಮಿದ್ವಾಗ ಆನೆಗಳೇ ಇಲ್ಲ ಸರ್. ಎಲ್ಲನೂ ಸುಮಾರು ಜನ ವೀರಪ್ಪನ ಹೆಸರು ಹೇಳ್ಕೊಂಡು ಎಲ್ಲನೂ ಹೊಡೆದೇ ಇವರೇ ತಂದಾಗಲೆಲ್ಲ ಮಾರ್ಬಿಟ್ಟಾರೆ. ವೀರಪ್ಪನ ಹೊಡೆದಿರೋದು ಒಂದು 10-20 ಅಂದರೆ ಜನಗಳೇ ಜಾಸ್ತಿ ಹೊಡೆದು ತಿಂದ್ಬಿಟ್ಟಾರೆ. ಕೇರಳದವರೆಲ್ಲ ಅದೇ ಕೆಲಸದಲ್ಲಿದ್ದರು. ಈ ಗಂಧ ಮರ ಮಾತ್ರ ಏನು ಸರ್, ವೀರಪ್ಪನ ಹೆಸರು ಜಾಸ್ತಿ ಗಂಧ ಮರನ ತೆಗೆದಿರೋದು ಜನಗಳೇ. ಹೌದಾ? ವೀರಪ್ಪನ ಹೆಸರು ಹೇಳ್ಕೊಂಡೆ ಎಲ್ಲನೂ ಇವರೇ ತೆಗೆದು ಮಾರ್ಬಿಟ್ಟಾರೆ. ವೀರಪ್ಪನಿಗೆ ಅದು ಗೊತ್ತಾಗ್ತಿರ್ಲಿಲ್ವಾ ನನ್ನ ಹೆಸರು ತುಂಬ ಜನ ಲೂಟಿ ಹೊಡಿತಾರೆ ಅಂತ? ಹೊಡೀತಾರೆ ಸರ್, ಏನು ಮಾಡೋಕ್ಕಾಗುತ್ತೆ? ಈಗ ಗಂಧ ಮರ ಅಂತ ತಗೊಂಡೋದ್ರೆ ಯಾರಂದರೆ ವೀರಪ್ಪನ ಹೆಸರೇ ಬರೋದು. ಈಗ ಆನೆ ಹೊಡೆದಿದ್ದಾನಂದ್ರೆ ಯಾರ ಹೆಸರು ಅಂದರೆ ವೀರಪ್ಪನ ಹೆಸರೇ ಬರೋದು. ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲ ಹೊಡ್ಕೊಂಡು ಹೋಗೋದು. ಅದೇ ರೀತಿ ಸುಮಾರು ಮಾಡ್ಕೊಂಬಿಟ್ಟಾರೆ. ಹಲವಾರು ಆ ಥರನ ಮಾಡಿ ಎಲ್ಲ ಮುಗಿಸ್ಬಿಟ್ರು. ವೀರಪ್ಪನೆಲ್ಲ ಜಾಸ್ತಿ ಏನು ಮಾಡಿಲ್ಲ. ಗಂಧ ಮರ ಎಲ್ಲ 40 ರೂಪಾಯಿಗೆ ಇರುವಾಗ ಅದೇ ಮಾರಿದ್ರಂತ. ಆವಾಗ ಊರು ಜನರೆಲ್ಲ ಸೇರ್ಸ್ಕೊಂಬಂದು ಅಡುಗೆ ಮಾಡಿ ಎಲ್ಲ ತಿನ್ನಿಸಿ ಎಲ್ಲ ಹೋಗಿ ಎಷ್ಟೆಷ್ಟು ಕಡಿತಾರೆ ಕಡೀರಪ್ಪ ಅಂತ ಕಡಿದ್ರೆ ಲೋಡ್ ಮಾತ್ರ ಇವರು ಇದರಲ್ಲಿ ಹೋಗೋದು. ಲಾರಿಗೆ ಲೋಡ್ ಮಾಡಿ ಕಳಿಸಿದ್ದಾರೆ. ಆವಾಗ ಆ ಟೈಮಲ್ಲೆಲ್ಲ ಪೊಲೀಸ್ಗಳೆಲ್ಲ ಈ ಥರ ಇಲ್ಲ, ತುಂಬ ಫ್ರೀ ಇತ್ತು. ಚೆಕ್ ಪೋಸ್ಟಲ್ಲೇ ಹೋಗಿ ಎದುರಿಸ್ಕೊಂಬಿಟ್ಟು ಚೆಕ್ ಪೋಸ್ಟೇ ಎತ್ಬಿಟ್ಟು ಎಲ್ಲ ಹೋಗಿದ್ರು. ಈಗ ಆ ಥರ ಹೋಗೋಕ್ಕಾಗತ್ತಾ? ಈ ನದಿ ಅಡ್ಡ ಬಂದರೆ, ನೀರು ಅಡ್ಡ ಬಂದರೆ ಹೆಂಗೆ ಸಾಗಿಸ್ತಾರೆ ಅದೆಲ್ಲ? ಏನು ನೀರು ಸರ್? ಈ ಉದಾಹರಣೆಗೆ ಗಂಧ ಸಾಗಿಸ್ಬೇಕು, ನೀರು ಆ ಕಡೆ ಇರುತ್ತೆ, ನದಿ ಆ ಕಡೆ ಇರುತ್ತೆ ಅಂತ ಇಟ್ಕೊಳ್ಳಿ. ಒಳಗೆ ದಾಟಿಸ್ಬೇಕು ಅಂದರೆ ಅದರಲ್ಲಿ ಒಂದು ತೆಪ್ಪನ ತೆಪ್ಪ. ಈಗ ನಿಮಗೆ ನದಿ ಅಡ್ಡ ಬಂತು, ಹೆಂಗೆ ದಾಟ್ತೀರಿ ಸರ್? ಒಂದು ಮಟ್ಟಕ್ಕೆ ನೀರಿದ್ದರೆ ನಡ್ಕೊಂಡೇ ಹೋಗ್ಬಿಡ್ತೀವಿ. ಜಾಸ್ತಿ ಆದರೆ ಈ ಮರ ಇರುತ್ತೆ. ಮರ ಅಂದರೆ ನೀರಲ್ಲಿ ತೇಲ್ತಾ ಹೋಗುತ್ತಾ ಒಂದು ಮರ ಇದೆ. ನೀರಲ್ಲಿ ಹೋಗಲ್ಲ, ಒಳಗಡೆ ಹೋಗಲ್ಲ, ಮೇಲೇ ಹೋಗುತ್ತೆ. ಆ ಥರ ಮರ ಇದೆ. ಎರಡು ಮರ ತಗೊಂಬಿಟ್ಟು ಹಿಂಗೆ ಇಟ್ಬಿಟ್ಟು ಅಡ್ಡ ಗಡ್ಡಿಗಳಿಟ್ಟು ಈ ಕಡೆ ಹಗ್ಗ ಕಟ್ಬಿಟ್ರೆ ಎತ್ತು ನೀರೊಳಗಡೆ ಹಾಕ್ಬಿಟ್ರೆ ಎಷ್ಟು ಜನ ಬೇಕಾದ್ರೆ ಕೂತ್ಕೋಬೋದು. ಹಂಗೆ ಹೋಯ್ತಾ ಇರ್ತದೆ, ಏನಾಗಲ್ಲ. ಬೋಟ್ ಥರ ಆ ಥರ ಎಲ್ಲ ಮಾಡ್ತಾರೆ ಅವರು. ನೀವು ನೋಡಿದಿರಿ? ಈ ಮಾಯಾರ್ ಅಂತ ಹೇಳ್ತಾರಲ್ಲ, ಮಾಯಾರ್ ಗೊತ್ತಲ್ಲ, ಇಲ್ಲಿ ಭವಾನಿ ಸಾಗರಿಂದ ಮೇಲೆ ಅದರಲ್ಲಿ 2-3 ಸರಿ ದಾಟಿದ್ವಿ ನಾವು. ಆಚೆ ಹೋಗಿದ್ವಿ, ಈಚೆ ಬಂದಿದ್ವಿ. ಆ ಮಾಯಾರ್ ಅಂದರೆ ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಇದ್ದಕ್ಕಿದ್ದಂಗೆ ನೀರು ಬರುತ್ತೆ, ಇದ್ದಕ್ಕಿದ್ದಂಗೆ ನಿಂತೋಗುತ್ತೆ. ಅದಕ್ಕೆ ಮಾಯಾ ಅಂತ ಹೇಳೋದು, ಮಾಯಾರು ಅಂತ ಹೆಸರು. ಅಲ್ಲಿ ಇದು ತೆಗಿತಾರೆ ಕರೆಂಟ್, ಅದಕ್ಕಾಗಿ ಅವ್ರು ಲೋಡ್ ಮಾಡ್ತಾರೆ, ತಿರುಗಿ ಓಪನ್ ಮಾಡ್ತಾರೆ ಅಲ್ಲಿ. ಅದು ನಮಗೆ ಗೊತ್ತಿರಲ್ಲವಲ್ಲ. ಇಲ್ಲಿ ಕೆಲ ಟೈಮಲ್ಲಿ ನೀರೇ ಇರಲ್ಲ. ನಾವೇನು ದಾಟ್ತೀವಿ, ನಡು ಮಧ್ಯಕ್ಕೆ ಹೋಗ್ಬಿಟ್ರೆ ನೀರು ಬಂದ್ಬಿಡ್ತಾ ಇದ್ದಕ್ಕಿದ್ದಂಗೆ. ಅದಕ್ಕೆ ಈ ಮಾಯಾರಲ್ಲಿ ಜಾಗ್ರತೆಯಾಗಿ ಹೋಗ್ಬೇಕು, ಇಲ್ಲಾಂದ್ರೆ ಎತ್ಕೊಂಡು ಹೋಗ್ಬಿಡ್ತೇನೆ. ನೀರೇ ಇಲ್ಲ ಅಂತ ಹೇಳಿ ನಾವು ಹೋಗ್ಬಿಟ್ರೆ ಈ ಆರು ಅಂದರೆ ಸ್ವಲ್ಪ ಈ ಮರದಿಂದ ಹತ್ಕೊಂಡ್ರೆ ಅಷ್ಟು ಅಗಲ ಇರುತ್ತೆ ಸರ್, ಇಷ್ಟ ಅಗಲ ಆರು. ಇದನ್ನು ದಾಟಿ ಹೋಗ್ಬೇಕಾದ್ರೆ ನೀವು ಇಲ್ಲಿ ಈ ಜಾಗಕ್ಕೆ ಬಂದ ಮೇಲೆ ನೀರು ಬಂದರೆ ಎಲ್ಲಿ ಓಡ್ತೀರ? ಅದಕ್ಕೆ ಮಾಯಾರ ಅಂತ ಹೆಸರು. ನಿಮ್ಗೆ ಅಂತ ಯಾವ್ದು ಇನ್ಸಿಡೆಂಟ್ ಆಗಿದೆ? ಆ ಥರ ಇನ್ಸಿಡೆಂಟ್ ಆಗಿಲ್ಲ ನಿಮಗೆ?
ಅವ್ರಿಗೆ ತೆರಿ ಕರೆಕ್ಟಾಗಿ ಯಾವ ಟೈಮಲ್ಲಿ ನೀರಲ್ಲಿ ಬರುತ್ತೆ. 12 ಗಂಟೆಗೆ ಮೇಲೆ ನೀರು ಬಿಡ್ತಾರೆ ಸರ್ ಹಗಲೊತ್ತಲ್ಲಿ. ಬೆಳಗ್ಗೆಯಿಂದ ನೀರಿಲ್ಲ, ಖಾಲಿ ಇರುತ್ತೆ. 12 ಗಂಟೆಗೆ ಬಿಟ್ಬಿಡ್ತಾರೆ. ಇದ್ದಾಗಿನಾಗ ನೀರು ಬರುತ್ತೆ. ಎಷ್ಟು ಹೈಟ್ ಬರುತ್ತೆ ಅಂದ್ರೆ ಆ ಮರಕ್ಕೆ ಅರ್ಧ ಹೈಟಿಗೆ ಬರುತ್ತೆ ನೀರು. ಅದೆಲ್ಲ ಹೇಳ್ತಾರೆ ನಮಗೆ. ಈ ಟೈಮಲ್ಲಿ ಹೋದರೆ ಇದು ದಾಟ್ಬೋದು. ಹೇಗೆ ಕ್ಯಾರೆಕ್ಟರ್ ವೀರಪ್ಪನ ಕ್ಯಾರೆಕ್ಟ್ ಅಂದರೆ ಸರ್ ಒಳ್ಳೆಯವರೇ. ಏನು ತಪ್ಪು ಏನು ಅವರೇ ಅಡಾವಡಿಕೆ ಏನೂ ಹೋಗಲ್ಲ, ಬಂದರೆ ಬಿಡಲ್ಲ ಅವ್ರದ್ದು ಇಷ್ಟೇ. ಇವರೇ ಹೋಗಿ ಪೊಲೀಸ್ನವ್ರ ಹತ್ರ ಫೈಟ್ ಮಾಡಬೇಕು, ಶೂಟ್ ಮಾಡಬೇಕಂತ ಹೋಗಲ್ಲ. ಅವರೇ ಬಂದು ಶೂಟ್ ಮಾಡಿದ್ರೆ ಇವರು ಜೀವ ಕಾಪಾಡಬೇಕಲ್ಲ, ಅದಕ್ಕಾಗಿ ಇವರು ಶೂಟ್ ಮಾಡ್ತಾರೆ ಅಷ್ಟೇ. ತುಂಬ ಜನ ಪೊಲೀಸ್ನವ್ರು ಕೊಂದ್ರು. ಈಗ ಪೊಲೀಸ್ನವರು ಶ್ರೀನಿವಾಸ್ ತಲೆ ತೆಗೆದ್ರು. ಅದೆಲ್ಲ ಸರ್ ಅವ್ರ ಫ್ಯಾಮಿಲಿ ವಿಚಾರ. ಅವ್ರ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಏನೋ ಹಾಳು ಮಾಡಿದಾರಂತೆ, ಅದಕ್ಕಾಗಿ ಅವ್ರು ಮಾಡಿದಾರಂತೆ. ಅದೆಲ್ಲ ಅವ್ರು ನಮ್ಗೆ ಹೇಳಿರೋದು ಅಷ್ಟೇ. ಯಾಕಂದರೆ ನಾವು ಹೋಗಿರೋ ಟೈಮೆಲ್ಲ ಯಾವಾಗಲೂ ಅದೆಲ್ಲ ಮುಂಚೆ ನಡೆದಿರೋದಲ್ವ, ಫಸ್ಟೇ ನಡೆದಿರೋದು. ಅದೆಲ್ಲ ಅವರು ಹೇಳಿರೋದು ನಮ್ಗೆ ಅಷ್ಟೇ. ಅವರು ಹೆಣ್ಮಕ್ಳನ್ನ ಏನೋ ಇದು ಮಾಡಿದ್ದಾರೆ ಅಂತೇಳಿ ಅದಕ್ಕಾಗಿ ಅವ್ರನ್ನ ಸಾಯಿಸಿರೋದು ಅಂತ ಅವರೇ ಹೇಳಿದ್ದಾರೆ ಅಷ್ಟೇ. ನಮಗೆ ಹೇಳಿದ್ದಾರೆ ಶ್ರೀನಿವಾಸ ಡಿ.ಎಫ್ ಅಂತ ಸಾಯಿಸಿರೋದು ಅದಕ್ಕೆ ಅಂತೇಳಿ. ಆ ಥರ ಏನೇನೋ ಮೋಟಿವ್ಗಳು ಇರುತ್ತೆ ಸರ್, ಅದೆಲ್ಲ ನಮ್ಗೆ ಗೊತ್ತಿರಲ್ಲ. ಅವ್ರು ಹೇಳಿರೋದು ಮಾತ್ರ ಕೇಳಿದ್ದೀವಿ ಅಷ್ಟೇ. ಮತ್ತು ಈ ಬಾಂಬ್ ಪ್ಲಾಸ್ಟಿಕ್ಲಿ ಇದೆಲ್ಲ ಆವಾಗೆಲ್ಲ ನಾವೆಲ್ಲಿ ಸರ್, ನಾವು ಹೋಗಿರೋದು 96ರಲ್ಲಿ. ಅದೆಲ್ಲ ಮುಗಿದೋಗಿತ್ತು. ಆವಾಗ ಅರ್ಜುನ ಇವರೆಲ್ಲ ಇರುವಾಗ, ವೀರಪ್ಪನ ತಮ್ಮ ಇವರೆಲ್ಲ. ನಾವು ಹೋಗುವಾಗ ವೀರಪ್ಪನ ತಮ್ಮನೇ ಸತ್ತೋಗಿದ್ರು. ಅಲ್ಲೇ ಮೈಸೂರಲ್ಲಿ ಸಾಯಿಸ್ಬಿಟ್ರಲ್ಲ. ಸೈನೈಟ್ ಏನೋ ತಿಂದು ಸತ್ತೋದ್ರು ಅಂತ ಹೇಳ್ತಾರೆ. ವೀರಪ್ಪನ ಕೇಳಿದ್ರೆ ಇಲ್ಲ ಅವರೇ ಸಾಯಿಸಿರೋದು ಅಂತಾರೆ. ಅದು ಏನು ಕಥೆ ನಮಗೆ ಗೊತ್ತಿಲ್ಲ. ವೀರಪ್ಪನ ಸಿಟ್ಟಿತ್ತು ತಮ್ಮನ ಸಾವು ಮತ್ತು ಸಿಟ್ಟಿತ್ತು, ಸಾಯಿಸಾಗ್ಬಿಟ್ಟಿದ್ರು ಅಂತ ಅವ್ರು ಹೇಳಿದ್ರು. ಅವ್ರೇನು ಸಾಯಿಲ್ಲ, ಸರೆಂಡರ್ ಆಗಬೇಕು ಅಂತ ಏನು ಕೇಳಿದ್ರು. ಸರೆಂಡರ್ ಆಗಬೇಕು ಅಂತ ಇದ್ದರು ಸರ್. ಅವರು ಹಲವಾರು ಆಸೆಗಳಿತ್ತು. ನಾವೆಲ್ಲ ಬಂದಾಗೆಲ್ಲ ಅವ್ರಿಗೊಂದು ಸರೆಂಡರ್ ಆಗಬೇಕು, ನಾವು ಒಳ್ಳೆಯವರಾಗಿ ಬದುಕಬೇಕು ಅಂತ ಒಂದು ಒಳ್ಳೆ ಮೂಡಿತ್ತು. ಅದಕ್ಕೆ ಈ ಸರ್ಕಾರ ಎಲ್ಲ ಸಪೋರ್ಟ್ ಮಾಡಿಲ್ಲ. ಯಾಕಂದರೆ ದೊಡ್ಡ ಕೇಸ್ಗಳಾಗ್ಬಿಟ್ಟಿದೆ ಸರ್. 100 ಮಲ್ಡ್ರು, 106 ಮಲ್ಡ್ರು, 110 ಮಲ್ಡ್ರು ಅಂತ ಆಗ್ಬಿಟ್ಟಿದೆ. ಮತ್ತು ಅವ್ರನ್ನ ತಿರ್ಗಾ ಸರೆಂಡರ್ ಮಾಡಿಸಿ ಎಲ್ಲಿಂದ ಯಾವ ಕೇಸನ್ನ ಎಲ್ಲಿಂದ ತಗೊಂಬರೋಣ. ಈ ಕೇಸುಗಳೆಲ್ಲ ಮುಗಿದೊಳಗೆ ಅವ್ರು ಸಹಿತವಾಗಿರ್ತಾರೆ. ಎಷ್ಟು ಕೇಸುಗಳು, ಎಷ್ಟು ವಿಚಾರಣೆ ಮಾಡೋದು? ಕರ್ನಾಟಕದಲ್ಲಿ ಎಷ್ಟು ಕೇಸು, ತಮಿಳ್ನಾಡಲ್ಲಿ ಎಷ್ಟು ಕೇಸು, ಎಲ್ಲಿಂದ ಯಾವ ಕೇಸನ್ನ ಎನ್ಕ್ವೈರಿ ಮಾಡೋದು? ಅದಕ್ಕೆ ಅವ್ರು ಕೇಳಿರೋದು ಏನಂದರೆ ಎಲ್ಲ ಕೇಸುಗಳು ಬಿಟ್ಬಿಡಿ, ಒಂದೇ ಮಾತು ನಮಗೆ ಸಮಯ ಕೊಡಬೇಕು ಎಲ್ಲದಕ್ಕೂ. ನಿಮ್ಮ ಸಮಸ್ಯೆ ಇದೀನಿ ಅಂತ ಕೊಟ್ಟರೆ ನಾವು ಬರ್ತೀವಿ, ರಾಷ್ಟ್ರಪತಿ ಸೈನ್ ಹಾಕಬೇಕು ಹಾಗೆ ಅಂತ ಅವ್ರು ಕೇಳಿದ್ರು. ಅದಕ್ಕೆ ಈ ಸರ್ಕಾರ ಎಲ್ಲ ಒಪ್ಪಿಲ್ಲ. ಬೂಳಾನ್ ದೇವಿ ಥರ ಬನ್ನಿ, ಬೂಳಾನ್ ದೇವಿ ಇದ್ರಲ್ಲ ಆ ಥರ ಬನ್ನಿ, ಒಂದು ಸ್ವಲ್ಪ ದಿವಸ ಜೈಲಿರಿ, ಆಮೇಲೆ ನಿಮ್ಗೆ ಸಮಯ ಕೊಡ್ತೀವಿ ಅಂತ ಇವ್ರು ಕೇಳಿದ್ರು. ಅವ್ರು ಆ ಥರ ಎಲ್ಲ ಬರಲ್ಲ ಅಂತ. ನನಗೆ ಎಷ್ಟೋ ಮೋಟಿವ್ ಇದೆ, ನಾನು ಬಂದರೆ ಎಲ್ಲ ಶೂಟ್ ಮಾಡಿಬಿಡ್ತಾರೆ ಹಾಗೆ ಅಂತ ಅವರು. ಆ 9 ಜನ ಗಾರ್ಡ್ಗಳನ್ನ ಕಿಡ್ನಾಪ್ ಮಾಡಿ ಅದನ್ನೇ ಕೇಳಿರ್ತಾರೆ ಅವರು. ಅದೇ ಡಿಮ್ಯಾಂಡ್ ಕೇಳಿರ್ತಾರೆ, ಪೇಪರ್ಲೆಲ್ಲ ಬಂದಿತ್ತು. ಯಾವ ಡಿಮ್ಯಾಂಡ್? ನನ್ನ ಕ್ಷಮೆ ಕೊಡಿ ಅಂತ. ಅದೇ ಕೇಳಿದ್ರು. ನನಗೂ ಅದೆಲ್ಲ ಗೊತ್ತಲ್ಲ ಸರ್, ನಮಗೆ ಗೊತ್ತಲ್ಲ. ಅದಕ್ಕಾಗಿ ಪೊದುಮನ್ನಿಪ್ಪು ಕೊಡಬೇಕು ನಮಗೆ, ನಾವೊಂದು ಸರೆಂಡರ್ ಆಗ್ಬಿಡ್ತೀವಿ, ನಮಗೆ ಇಷ್ಟು ವರ್ಷ ಜೈಲು ಅಂತ ಹೇಳ್ಬಿಡಿ, ಒಂದು 10 ವರ್ಷ ಜೈಲಿದ್ರೆ ನೀವು ಬಿಟ್ಬಿಡ್ತೀವಿ ಅಂತ ಒಂದು ಒಪ್ಪಿಗೆ ಕೊಡಿ. ಕರ್ನಾಟಕ ಸರ್ಕಾರನೂ ಕೊಡಿ, ತಮಿಳ್ನಾಡು ಸರ್ಕಾರನೂ ಕೊಡಿ, ಅಷ್ಟು ರಾಷ್ಟ್ರಪತಿನೂ ಸೈನ್ ಹಾಕಿ ಕೊಡಿ, ನಾವು ಬರ್ತೀವಿ ಅಂತೆಲ್ಲ ತುಂಬ ಇದೆಲ್ಲ ಇದ್ದರು. ಆವಾಗೆಲ್ಲ ಸರೆಂಡರೇ ಮಾಡಿಸಿರ್ಬೋದು. ಆದರೆ ಈ ಸರ್ಕಾರಗಳು ಆವಾಗ ಅವ್ರಿಗೆ ಒಂದು ಇದು ಮಾತು ಕೊಟ್ಟಿಲ್ಲ. ನನಗೆ ನೀವು ಸರೆಂಡರ್ ಆದ್ರೇನೋ ಆಗಿಲ್ಲ ಅಂದ್ರೇನು ಅಂಥ ಪರಿಸ್ಥಿತಿಗೆ ಹೋಗ್ಬಿಟ್ರು. ಅದಕ್ಕೆ ಹಲವಾರು ಅವರು ಕಿಡ್ನಾಪ್ಗಳು ಮಾಡಿರೋದೆಲ್ಲ ಇದಕ್ಕೆ ಸರ್. ನಾವು ಆಚೆ ಬರ್ತೀವಿ ಅಂತ ಇದೆಲ್ಲ ಹೋಗಿ ಹಿಡಿದಿರೋದು. ಅವ್ರು ಹಿಡಿದು ಇವ್ರು ಹಿಡಿದು ಏನಾದ್ರು ಮಾಡಿ, ಯಾಕಂದ್ರೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಯಾವ ರೀತಿಯಲ್ಲಿ ನಾವು ಆಚೆ ಬರಬೇಕು ಅಂತ ಇದೇ ಇಲ್ಲ. ಆ ಟೈಮಲ್ಲಿ ಇವರು ಏನೇನೋ ಮಾಡಿ ನೋಡಿದ್ರು, ಯಾರು ಕಿವಿ ಸಾಯಿಸ್ತಾ ಇಲ್ಲ. ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ದು ಅದಕ್ಕೆ, ರಾಜ್ಕುಮಾರ್ ಕಿಡ್ನಾಪ್ ಮಾಡಿರೋದು ಅದಕ್ಕೆ, ಸರೆಂಡರ್ ಆಗಬೇಕಂತ ಮಾಡಿದರು. ಮತ್ತು ಅದರಲ್ಲಿ ಏನೇನೋ ವಿಚಾರಗಳು ನಡೆದಿದಂತೆ. ಆವಾಗ ನಾವು ಜೈಲಲ್ಲಿದ್ದು, ನಾವು ಸೇಲಂ ಜೈಲಲ್ಲಿ ಇದ್ದೀವಿ. ಆವಾಗಲೇ ರಾಜ್ಕುಮಾರ್ ಹಿಡಿದೀವಿ. ಆವಾಗ ದುಡ್ಡು ಕೊಟ್ಟರು ಅಂತಾರೆ, ಏನೇನೋ ಹೇಳ್ತಾರೆ. ಅದ್ರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ರಾತ್ರಿ ಎಲ್ಲಿ ಮಲಗ್ತಿದ್ರು ಸರ್? ಇಲ್ಲಿ ಇದೇ ರೀತಿ ಜಾಗದಲ್ಲಿ ಮಲ್ಕೋತೀವಿ. ಏನೋ ಮಳೆಗಳೇ ಬಂದರೆ ಟೆಂಟ್ ಈ ಥರ ಪೇಪರಲ್ಲಿ ಟೆಂಟ್ ಹೊಡ್ಕೋತೀವಿ ಅಷ್ಟೇ. ಇಲ್ಲಾಂದರೆ ಓಪನ್ಲಿ ಮಾಡ್ಕೋತೀವಿ. ಇಲ್ಲಿ ಏನಾದರೂ ಒಂದು ಕಲ್ಲು ಗಿಲ್ಲಿದ್ದರೆ ಎಲ್ಲ ಒಂದು ಸಲ ಮಠ ಮಾಡಿ ಇಲ್ಲೇ ಮಾಡ್ಕೋತೀವಿ. ಆದರೆ ಒಬ್ಬರು ಮಾತ್ರ ಸೆಕ್ಯೂರಿಟಿ ಇರ್ತೀವಿ, ಸೆಂಟ್ರಿ. ಒಂದು 3 ಗಂಟೆಗೆ ಒಬ್ಬ ಚೇಂಜ್ ಮಾಡ್ಕೋತೀವಿ. ಒಬ್ಬರು
ಕರೆಕ್ಟಾಗಿ ಸೆಕ್ಯೂರಿಟಿ ಇರ್ತೀವಿ, ಎಲ್ಲರೂ ಮಣಗಲ್ಲ. ಯಾವ ಜಾಗದಲ್ಲಿ ಇದ್ರಳು ದುಡ್ಡೆಲ್ಲ ಎಲ್ಲಿಡ್ತೀರಿ ವೀರಪ್ಪ? ಸರ್ ಅದೇ ನಾ ಹೇಳ್ದನಲ್ಲ, ಈ ಸೀಕ್ರೆಟ್ ಅಂತ ಒಂದು ಇದಿದೆ, ಅದಕ್ಕೆ ಎಲ್ಲರಿಗೂ ತೋರಿಸಲ್ಲ. ಸಪ್ರೇಟ್ ಅವ್ರ ಗೋವಿಂದ ವೀರಪ್ಪ ಅವರಿಬ್ಬರಿಗೆ ಮಾತ್ರ ಕೆಲವು ಸೀಕ್ರೆಟ್ಗಳು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ, ಅದೆಲ್ಲ ನಮಗೆಲ್ಲ ತೋರಿಸಲ್ಲ. ನಿಮ್ಗೆ ಗನ್ ಟ್ರೈನಿಂಗ್ ಕೊಟ್ಟಿದ್ದೀರಾ? ಗನ್ ಟ್ರೈನಿಂಗ್ ಅಂದರೆ ಸರ್, ನಾವು ಇಲ್ಲಿ ಊರಲ್ಲಿ ಇರುವಾಗಲೇ ನಮ್ಮ ಇದು ಯಾರ್ ಗನ್ಗಳು ಇದೆಲ್ಲ ಇಟ್ಕೊಂಡು ಶೂಟ್ ಮಾಡ್ಕೊಂಡು ಈ ಬಲೂನೆಲ್ಲ ಹೊಡಿತಾರಲ್ಲ ಆ ಥರ ಎಲ್ಲ ಇಟ್ಕೊಂಡೆಲ್ಲ ಇಟ್ಟಿರ್ತೀವಿ. ಆದ್ದರಿಂದ ಗನ್ನೇ ಹಿಂಗೆ ಮಾಡಿದ್ರೆ ಹಿಂಗೆ ಶೂಟ್ ಮಾಡ್ಬೋದು ಅಂತ ನಮಗೂ ಗೊತ್ತಿರುತ್ತೆ, ಅದೇನಿಲ್ಲ ಅಂತಲ್ಲ, ಅದೆಲ್ಲ ಗೊತ್ತಿರುತ್ತೆ. ಈಗ ಕಾಡೊಳಗೆ ಹೋಗೋವನಿಗೆ ಯಾವ ಸೇಫ್ಟಿ ಮಚ್ಚು ಆ ರೀತಿ ಅಲ್ಲಿ ಗಣ್ಣು ಅದಿಲ್ಲ ಅಂದರೆ ನಮ್ಮ ಜೀವನ ಕಾಪಾಡೋಕ್ಕಾಗಿ ಬೇಕಲ್ಲ. ಈಗ ಹೋಯ್ತಾ ಇದ್ದೀರಾ, ಒಂದು ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಪ್ರಾಣಿ ಬಂದರೆ ಕೂಡ ಬೇಕಲ್ಲ, ಅದು ನೋಡೋರತ್ತನೇ ನಾವು ಬದುಕೋಕ್ಕಾಗುತ್ತೆ. ಅದಕ್ಕಾಗಿ ಎಲ್ಲರ ಹತ್ರ ಗನ್ ಇತ್ತು, ಇಲ್ಲ ಅಂತಲ್ಲ. ಗನ್ ನಮ್ಮ ಹತ್ರ ನಾಟಿ ಗನ್ ಕೊಟ್ಟಿದ್ರು ಸರ್. ನಾಟಿ ಗನ್ ಅಂದರೆ ಈ ಮದ್ದು ಹಾಕಿ ಲೋಡ್ ಮಾಡ್ತಾರೆ, ಆ ಥರ ಗನ್ ಕೊಟ್ಟರು. ವೀರಪ್ಪನ ಹತ್ರ ಎಲ್ಲ ಮಿಷಿನ್ ಗನ್ ಇತ್ತು. AK-47 ಇಲ್ಲ ಸರ್, SLR 20 ಸಾಟ್. ಗೋವಿಂದನ ಹತ್ರ 303 ಇತ್ತು, ಮತ್ತು ರಂಗಸ್ವಾಮಿ ಹತ್ರ ಅವ್ರ SLR ಇತ್ತು. ಬೇಬಿ ವೀರಪ್ಪನ ಹತ್ರ ಒಂದು 303 ಇತ್ತು, ಮತ್ತು ಮಹದೇಶನ ಹತ್ರ ಡೋಟಾ ಕಣ್ಣಿತ್ತು, ಡಬಲ್ ಬ್ಯಾರಲ್ ಅದಿತ್ತು. ಮತ್ತು ನಮ್ಮ ಹತ್ರ ನಾಟಿ ಗನ್ ಕೊಟ್ಟಿದ್ದು, ಲೋಡ್ ಮಾಡೋದು ಮತ್ತು ಹೊಡೆಯೋದು ಆ ಥರ. ಸರ್ ಮದ್ದು ಗುಂಡೆಲ್ಲ ಈ ಗನ್ನುಗಳಕ್ಕಲ್ಲ, ಎಲ್ಲೆಲ್ಲೇ ಈ ಗಂಧಕ ಈ ಉಪ್ಪು ಯಾರ ಹತ್ರ ಕೇಳಿದ್ರಲ್ಲ ತಂದು ಕೊಟ್ಬಿಡ್ತಾರೆ. ಈ ನಾಟಿ ಗನ್ಗಳಿಗೆ ಇವರೇ ಏನೇನೋ ಆ ಮಸಿ ಎಲ್ಲ ಹಾಕ್ಬಿಟ್ಟು ಅರೆದು ರೆಡಿ ಮಾಡಿ ಇಟ್ಕೋತಾರೆ. ಮತ್ತು ಈ SLR 303 ಇಂಥ ಗನ್ನುಗಳಿಗೆಲ್ಲ ಯಾವುದೇ ಕಾರಣಕ್ಕೆ ಯಾರೂ ತಂದು ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅದು ಎಲ್ಲಿಗೆ ಸಿಕ್ಕೋದೇ ಇಲ್ಲ. ಇವರು ಪೊಲೀಸ್ನವರೆಲ್ಲ ಅಟ್ಯಾಕ್ ಮಾಡಿ ಹೊಡೆದಾಗ ಆವಾಗ ಸಿಕ್ಕಿತ್ತಲ್ಲ, ಆ ರೌಂಡ್ಸನ್ನು ಮಾತ್ರ ಸೇಫ್ಟಿಯಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ. ಅದನ್ನೇ ಸುಮ್ಮನೆ ಅದರಲ್ಲೆಲ್ಲ ಸೂಟೇ ಮಾಡಲ್ಲ, ಅದನ್ನ ಇರೋದನ್ನೇ ಸೇಫ್ಟಿ ಹಂಗೆ ಇಟ್ಕೊಂಡಿದ್ರು ಅಷ್ಟೇ. ಬಟ್ ಅದು ಬುಲೆಟ್ ಖಾಲಿ ಆದ್ಮೇಲೆ ಬೇಕಲ್ಲ, ಬುಲೆಟ್ ಏನಕ್ಕೆ ಖಾಲಿ ಆಗುತ್ತೆ ಅಲ್ಲಿ? ಈಗ ಅಟ್ಯಾಕ್ ಮಾಡಿ ಒಬ್ಬರನ್ನ ಶೂಟ್ ಮಾಡಿ ಗನ್ ರೌಂಡ್ಸ್ ಎಲ್ಲ ಎತ್ಕೊಂಡಿದ್ರಲ್ಲ, ಆವಾಗ ಬಂತಲ್ಲ 100 ರೌಂಡ್ಸ್ 200 ರೌಂಡ್ಸ್ ಬಂತಲ್ಲ, ಅದನ್ನ ಹಂಗೆ ಇಟ್ಕೊಂಡಿದ್ರು. ಸುಮ್ಮನೆ ಅವ್ರು ಫೈರ್ ಮಾಡಲ್ಲ ಸರ್. ರಾಮಾಪುರ ಸ್ಟೇಷನಲ್ಲಿ ಶೂಟ್ ಮಾಡಿರೋದಲ್ಲ, ನೀವು ಮಿಷಿನ್ ಗನ್ನೆಲ್ಲ ಅವ್ರು ಮಾಡಿಲ್ಲ, ಬೇರೆ ತೋಟ ಗನ್ನಲ್ಲಿ ಮಾಡಿರೋ. ತೋಟ ಗನ್ನಲ್ಲಿ ದೋಟ ಎಲ್ಲ ಸಿಗುತ್ತೆ. ಅದೇ ಯಾವುದೋ ಊರಲ್ಲಿ ಒಂದಿಬ್ಬರು ಲೈಸೆನ್ಸ್ ಅವರು ಇದ್ದಾರೆ, ಅವ್ರ ಹತ್ರ ಬಂದರೆ 50-60 ತೋಟ ತಗೊಂಡು ಕೊಟ್ಬಿಡ್ತಾರೆ. ಅದು ಗನ್ನಲ್ಲಿ ಜಾಸ್ತಿ ಅವ್ರು ಯೂಸ್ ಮಾಡೋದು, ಈ ಮಿಷಿನ್ ಗನ್ನಲ್ಲೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಯೂಸ್ ಮಾಡಬೇಕಾದ್ರೆ ಯಾರೋ ಒಬ್ರು ಹೊಡೆದ್ರೆ ಅವ್ರ ಹತ್ರ ಇನ್ನೊಂದು ಗನ್ ಸಿಕ್ಕಿದ್ದಂದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ. ಆ ಥರ ಅದು ಎಲ್ಲಿ ಸಿಕ್ಕುತ್ತೆ ನಿಮಗೆ? ಈಗ ನೀವೇ ಒಂದು ಇದು ಮಾಡ್ಕೊಳ್ಳಿ. ಈಗ AK-47 ರೌಂಡ್ಸ್ ಬೇಕಾದ್ರೆ ಈಗ ಎಲ್ಲಿಯಾದರೂ ಹುಡುಕಿ ನೀವೇ ತರೋಕ್ಕಾಗುತ್ತಾ ಹೇಳಿ? ನೀವು ತರೋಕ್ಕಾಗುತ್ತಾ? ಯಾರೂ ತರೋಕ್ಕಾಗಲ್ಲ, ಯಾಕಂದ್ರೆ ಅದು ಯಾರಿಗೂ ಪ್ರೈವೇಟಲ್ಲಿ ಸಿಕ್ಕಲ್ಲ. ಒಂದು ಈ ಇದು ಹೇಳ್ತಾರಲ್ಲ ಏನು LTD ಈ ಥರ ಅಂಥವ್ರ ಕೈಯಲ್ಲಿ ಸಿಕ್ಕುತ್ತೆ. ಅದು ಬಿಟ್ರೆ ಮಿಲ್ಟ್ರಿಗಳ ಥರ ಇರುತ್ತೆ, ಮತ್ತೆ ಯಾರಿಗೆ ಸಿಗುತ್ತೆ? ಬಟ್ ವೀರಪ್ಪನಿಗೆ LTD ಟಚ್ ಇತ್ತು ಅಂತ ಹೇಳಿ. LTD ಟಚ್ ಎಲ್ಲ ಇಲ್ಲ ಸರ್, ನಾವು ಇರೋಗಂಡ ಅದೆಲ್ಲ ಇಲ್ಲ. ಆ ಥರ ಟಚ್ ಎಲ್ಲ ಇದ್ದರೆ ಅವ್ರ ಮೈಂಡ್ ಇನ್ನೂ ಬೇರೆ ಎಲ್ಲೆಲ್ಲಿ ಹೋಗಿರ್ತದೆ ಸರ್. ಈ ರಾಜ್ಕುಮಾರ್ ಹಿಡಿಯುವಾಗ ಏನೋ ಸ್ವಲ್ಪ ಲಿಂಕ್ ಆಗಿತ್ತು ಅಂತ ಹೇಳ್ತಾರೆ, LTDಗೆ ಅವ್ರಿಗೇನೋ ಲಿಂಕ್ ಆಗಿತ್ತು, ಆವಾಗಲೇ ರಾಜ್ಕುಮಾರ್ ಹಿಡಿದಿರೋದು ಅಂಕೆ ಇಂಕೆ ಎಲ್ಲ ಮಾತು ಮಾತ್ರ ಬಂತು. ಆದರೆ ನಾವು ಜೈಲಿದ್ದೀವಲ್ಲ, ನಮ್ಗೆ ಅಷ್ಟೊಂದು ಡೀಟೇಲ್ಸ್ ಏನಿಲ್ಲ. ನಾವು ಇರೋಗಂಡ ಆ ಥರ ಎಲ್ಲ ಏನು ಟಚ್ಚು ಇಲ್ಲ. ಆ ಥರ ಟಚ್ ಇದ್ದಿದ್ರೆ ಇವ್ರಿಗೆ ಏನೇನೋ ತಂದು ಕೊಟ್ಬಿಡ್ತಾರಲ್ಲ ಸರ್. ಮತ್ತೆ ಯಾಕೆ ಇವರು ಆ ಪೊಲೀಸ್ನವ್ರ ಹತ್ರ ಎತ್ತಿರತ್ತು ಕಣ್ಣು ಮಾತ್ರ ಇಟ್ಕೊಂಡಿದ್ರು ಅವರು. ಅದು AK-47 ಕೂಡ ಬಂದಿಲ್ಲ, ರಾಜ್ಕುಮಾರ್ ಹಿಡಿಯುವಾಗ ಏನೋ ಬಂತಂತೆ AK-47. ಆವಾಗ ನಾವೆಲ್ಲ ಪೇಪರ್ ನೋಡಿರೋದಷ್ಟೇ. ವೀರಪ್ಪನ ಆ್ಯಕ್ಚುಲಿ ಸತ್ತಿದೆ ಹಿಂಗೆ ಸರ್? ಆ್ಯಕ್ಚುಲಿ ಸತ್ತಿರೋದು ವೀರಪ್ಪನ ಸಾಯುವಾಗ ನಮ್ಮ ಜೈಲಿದ್ದೀವಿ. ಕರೆಕ್ಟ್ ಪಿಕ್ಚರ್ ಹೇಳೋಕ್ಕೆ ನಮಗೂ ಸಾಧ್ಯ ಇಲ್ಲ. ಈಗ ಯಾರೋ ನಮ್ಮನ್ನ ನೋಡೋರು, ಈಗ ಜೈಲೊಳಗಡೆ ಮಾತಾಡೋರು ಮತ್ತು ನ್ಯೂಸ್ ಇದೆಲ್ಲ ನೋಡಿ ಮಾತ್ರ ನಾವೊಂದು ಅಂತಾಜಿ ಹೇಳ್ಬೋದು ಅಷ್ಟೇ. ಅದು ಬಿಟ್ರೆ ಹಿಂಗೆ ನಡೀತು ಅಂದರೆ ನಾವು ಆಚೆ ಇಲ್ಲ. ನಮ್ಮ ಜೈಲಲ್ಲಿ, ಮೈಸೂರು ಜೈಲಲ್ಲಿ ಇದ್ದು ವೀರಪ್ಪನ ಸಾಯುವಾಗ 2 ವರ್ಷ ಹೇಳ್ತಾರೆ. ಒಂದು ಪೊಲೀಸ್ನವರು ಒಂದು ಕತೆ ಹೇಳ್ತಾರೆ, ಪೊಲೀಸ್ನವ್ರದ್ದು ಏನು ಕತೆ ಅಂದರೆ ನಾವು ಅಟ್ಯಾಕ್ ಮಾಡೋದು ಅಂತ ಕತೆ. ಜನಗಳದ್ದು ಕತೆ ಏನಂದರೆ ಸಾಯಿಸ್ಬಿಟ್ಟಾರೆ ಮುಂದೆನೇ ಹಾಗೆ ಅಂತ ಜನರ ಕತೆ. ಈಗ ನಮ್ಮದು ಏನಂದರೆ ಸರ್, ನಮ್ಮ ಅವ್ರ ಜೊತೆಯೆಲ್ಲ ಇದ್ದಿರೋರು
ಆದ್ದರಿಂದ ಅವ್ರ ಮನಸ್ಥಿತಿ ಎಲ್ಲನೂ ತಿಳ್ಕೊಂಡು ನೋಡಿದ್ರೆ ಅವ್ರು ಆ ರೀತಿ ಗಾಡೀಲಿ ಹತ್ಕೊಂಡು ಸಿಟಿ ಕಡೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅದು ಏನೇ ಕಷ್ಟ ಬಂದ್ರಾಳು ಕೂಡ ಅವರು ಗಾಡೀಲಿ ತಗೊಂಡು ಅಷ್ಟು ದೂರ ಅಲ್ಲಿ ಪಾಳ ಕೊಡು ಹಿಂಗೆಲ್ಲ ಅವ್ರು ಬರಲ್ಲ, ಅದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಮಾತ್ರ ನಾವು ಹೇಳ್ಬೋದು. ಅದಕ್ಕೆ ಮೇಲೆ ಅದು ಹೆಂಗೆ ನಡೆದಿತ್ತು ಅದನ್ನು ಡೀಟೇಲ್ಸ್ ಅಂತೂ ನಮಗೆ ಗೊತ್ತಿರಲ್ಲ. ಅವ್ರ ಗಾಡಿ ಎತ್ಕೊಂಡೆಲ್ಲ ಬರಲ್ಲ ಸರ್, ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೆ ಬರಲ್ಲ. ಛತ್ರ ಕಾಡೊಳಗಡೆ ಛತ್ರವಾಗಿರ್ತಾರೆ ಬಿಟ್ಟು ಬರಲ್ಲ. ಅದು ಹೇಳಿದ್ರು ನನಗೆ, ನಾನು ಸತ್ರ ಸಾಯ್ತೀನಿ ಸರ್. ಅವ್ರು ನಾವು ಒಂದೂವರೆ ವರ್ಷದಲ್ಲಿ ಅಲ್ಲಿ ಇದ್ದೀರಾ, ಅವ್ರ ಮನಸ್ಥಿತಿ ನಮ್ಗೆ ಗೊತ್ತಾಗುತ್ತಲ್ಲ. ಈಗ ನೀವಿದ್ದೀರಾ, ನೀವು ಇವತ್ತು ನನಗೆ ಪರಿಚಯ, ಈಗ 1.5 ವರ್ಷ ನಿಮ್ಮ ಜೊತೆಲಿದ್ದರೆ ನಿಮ್ಮ ಮನಸ್ಥಿತಿ ಹೆಂಗೆ ಅಂತ ನಮ್ಗೆ ಗೊತ್ತಾಗಲ್ವ? ಗೊತ್ತಾಗುತ್ತೆ. ಆ ರೀತಿ ನಾನು ಹೇಳ್ತಾ ಇರೋದು. ಜೀವನೇ ಹೋದ್ರಲ್ಲ ಅವ್ರು ಕಾಡ್ಬಿಟ್ಟು ಗಾಡಿಯಲ್ಲಿ ಹತ್ತಿ ಬರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ಇವರು ಆಂಬ್ಯುಲೆನ್ಸಲ್ಲಿ ಬಂದ್ಬಿಟ್ಟ ಅಲ್ಲಿಗೆ ಬಂದ್ಬಿಟ್ಟ ಅಂತಾರೆ, ಯಾರು ನಂಬೋಕ್ಕಾಗತ್ತೆ ಸರ್? ಜನಗಳೇ ನಂಬಲ್ಲ, ಮತ್ತು ನಾವು ನಂಬೋಕ್ಕಾಗತ್ತೆ? ನಮ್ಮ ಜೊತೆಲೇ ಇರೋ ಅದರ ಏನೋ ಆಗಿತ್ತೆ ಅದರಲ್ಲಿ, ಅದು ಮಾತ್ರ ಗೊತ್ತು. ಅದು ಇಂಥದ್ದೇ ಆಗಿತ್ತು ಅಂತ ಹೇಳೋಕ್ಕಾಗಲ್ಲ. ಇಬ್ಬರಿಗೆ ಫೇವರ್ ಹೆಂಗಿದೋ ಹಂಗೆ ಮಾಡ್ಕೊಂಬಿಟ್ಟಾರಲ್ಲ ಅಂತ ಕೇಳೋಕ್ಕೆ ಯಾರಿದ್ದಾರೆ? ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ವೀರಪ್ಪನ ಹೆಸರಿತ್ತು, ಸರ್ಕಾರ ದುಡ್ಡು ಕೊಟ್ಟಿತ್ತು, ಯಾರು ಹೆಂಗೆ ಬೇಕಾದ್ರೆ ಮಾಡ್ಕೊಂಡಿದ್ದಾರೆ ಅಷ್ಟೆ. ಇನ್ನೇನು ವೀರಪ್ಪನ ಹಿಡಿಯೋಕೆ ಹೋಗಿದ್ರು ಎಲ್ಲ 5 ಎಕರೆ 10 ಎಕರೆ ಎಲ್ಲ ಪೊಲೀಸ್ನವ್ರಿಗೂ ಬರೋದು ಇಟ್ಬಿಟ್ಟಿದ್ದಾರೆ ಎಲ್ಲ ಕಡೆನೂ. ಯಾರು ಹೋಗಿದ್ರು? ಎಲ್ಲಿ ಯಾಕೆ ಹೋಗಿದ್ರು? ಎಲ್ಲೇ ಹೋಗಿರಲ್ಲ ಅವರೆಲ್ಲ. ಎಲ್ಲರೂ ಈಗ ಅವರೆಲ್ಲ ಚೆನ್ನಾಗಿದ್ದಾರೆ, ನಾವೆಲ್ಲ ಹೆಂಗೆ ಬಿದ್ದಿದ್ದೀವಿ. ಬಟ್ ನೀವು ಮಾಡಿದ ತಪ್ಪಲ್ವ ಸರ್? ನಾವು ಮಾಡಿರೋ ತಪ್ಪೇ. ನಾವು ಹೇಳ್ತಾ ಇರೋದೇನೆಂದರೆ ತಿಳುವಳಿಕೆ ಇರಲಿಲ್ಲ ಇದ್ದು ಈಗ ವೀರಪ್ಪನ ಹತ್ರ ಹೋದರೆ ತಪ್ಪು ಅಂತ ನಮಗೆ ಗೊತ್ತಿತ್ತು, ನಾವು ಹೋಗಿದ್ರೆ ತಪ್ಪು. ಗೊತ್ತಿಲ್ಲ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳೋಕ್ಕೆ ಬರಲ್ಲ, ಯಾವುದೇ ತಪ್ಪಿರಲಿ. ಈಗ ಮಲ್ಡ್ರ್ ಮಾಡಿಬಿಡ್ತಾರೆ ಸರ್, ಮಲ್ಡ್ರ್ ಮಾಡಿ ಒಬ್ಬನ ಸಾಯಿಸೇ ಬಿಡ್ತಾರೆ. ಅವ್ರು ತಿರುಗಿ ಆಚೆ ಏನಕ್ಕೆ ಬಿಡ್ತಾರೆ? ಅದನ್ನೇ ಇದು ಮಾಡ್ಕೊಳ್ಳಿ. ಈಗ ಕೋಪದಲ್ಲಿ ಇಬ್ಬರು ಫೈಟ್ ಮಾಡ್ತಾ ಇರ್ತಾರೆ. ಫೈಟ್ ಮಾಡ್ತಾ ಇರುವಾಗ ಕೋಪದಲ್ಲಿ ಇವನು ಏನೋ ಒಂದು ಏಟು ಹೊಡೆದು ಬಿಡ್ತಾನೆ. ಅದು ಯಾವುದೋ ಒಂದು ಜಾಗದಲ್ಲಿ ಬಟ್ಟ ಅವ್ನು ಸೆತ್ತ ಹೋಗ್ತಾನೆ. ಅದಕ್ಕೆ ಅವ್ನು ಇಟ್ಕೊಂಡು ಹೋಗಿ ಇಟ್ಬಿಟ್ಟು ಇವನೇ ಉದ್ದೇಶಪೂರ್ವವಾಗಿ ಇವ್ನು ಮಲ್ಡ್ರೇ ಮಾಡ್ದ ಅಂತ ಹೇಳೋಕ್ಕಾಗುತ್ತೆ. ಏನೇ ಸಿಟ್ಟಲ್ಲಿ ಬಂತು ಮಾಡ್ದ ಹೋಯ್ತು. ಆ ರೀತಿ ಸರ್ ನಾವು ಹೇಳ್ತಾ ಇರೋದು ಏನಂದರೆ, ತಪ್ಪನ್ನು ತಿಳ್ಕೊಂಡು ತಪ್ಪು ಮಾಡಿದರೆ ತಪ್ಪು. ನಾವೇನೋ ಅಷ್ಟೊಂದು ತಿಳುವಳಿಕೆ ಇಲ್ಲ ಆವಾಗ, ಆ ಟೈಮಲ್ಲಿ ಆಯ್ತದು. ಅದನ್ನು ಕೂಡ ಕಟ್ಟಾಯದಲ್ಲಿ ಬೆಳವಂದದಲ್ಲಿ ಆಗಿರೋ ತಪ್ಪದು. ನಾವಾಗಿ ಇಷ್ಟಪಟ್ಟು ನಾನು ನಿಮ್ಮ ಜೊತೆಲಿ ಬರ್ತೀವಿ ಅಂತ ಹೋಗೋದು ಬೇರೆ, ನಿಮ್ಮ ಬಲವಂತ ಮಾಡಿ ಕರ್ಕೊಂಡು ಹೋಗೋದು ಬೇರೆ. ಈಗ ನೀವಿದ್ದೀರಾ, ಈಗ ನೀವು ಬಂದು ಕೇಳ್ತೀರಾ, ಅದನ್ನು ನಾನು ಹೇಳ್ತಾ ಇರೋದು ಬೇರೆ. ಇಲ್ಲೇ ಗನ್ ಇಟ್ಕೊಂಡು ನಿಂತ್ಕೊಂಡು ಹಿಂಗೆ ಹೇಳು ಮತ್ತೆ ಹೇಳು ಅಂದರೆ ಅದೇ ಒಂದು ಮಾತು ಹೆಂಗಿರುತ್ತೆ, ಈ ಮಾತು ಹೆಂಗಿರುತ್ತೆ ಅದನ್ನು ತಿಳ್ಕೊಳ್ಳಿ ನೀವು. ಆ ರೀತಿ ಆಗಿರೋ ತಪ್ಪನೇ ಹೆಂಗೆ ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಯಾರೇ ಇದ್ರಲ್ಲ ಸರಿ. ಈಗ ರಾಜಕುಮಾರನೇ ವೀರಪ್ಪ ಹಿಡ್ಕೊಂಡು ಹೋಗ್ಬಿಟ್ರಪ್ಪ, ರಾಜಕುಮಾರ್ ನೀನೇ ವೀರಪ್ಪನ ಜೊತೆಲಿ ಹೋಗಿರೋದು ಅಂತ ಹೋಗಿ ಕೇಳಿದ್ರೆ ಅವ್ರೇನು ಹೇಳ್ತಾರೆ? ಕೇಳಿ, ರಾಜಕುಮಾರೇ ನೀವೇ ವೀರಪ್ಪನ ಹತ್ರ ಹೋಗಿರೋದು, ನಿಮ್ಮನ್ನ ಯಾರು ಹಿಡಿದಿಲ್ಲ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ? ಉತ್ತರ ಕೊಡೋಕ್ಕಾಗುತ್ತಾ? ನೀವು ವೀರಪ್ಪನ ಸಪೋರ್ಟ್ ಮಾಡೋಕ್ಕೆ ಹೋಗಿದ್ದೀನಿ, ನಿನ್ನ ಯಾರು ಹಿಡ್ಕೊಂಡು ಹೋಗಿಲ್ಲ ಅಂದರೆ. ಆ ರೀತಿ ನಮ್ಮ ಪರಿಸ್ಥಿತಿ ಆಗಿರೋದು. ಬೇಕಾದ್ರೆ ಅವ್ರು ಹಣವಂತರು, ನಮ್ಮ ಬಡವರು ಅಷ್ಟೇ ಇರೋದು ಇಲ್ಲಿ ಕೆಲಸ. ನಾವು ಒಂದು ಪರಿ ಇದು ಮಾಡಿದ್ರೆ ನಾವು ಒಂದು ಕಿಡ್ನಾಪೇ, ನಮ್ಮನ್ನು ವೀರಪ್ಪ ಕಿಡ್ನಾಪೇ ಮಾಡಿರೋದು ಅಂತ ಹೇಳ್ಬೋದು. ಹಣವಂತರ ಅಂದರೆ ಸರ್ಕಾರ ಕೂಡ ಮಾತಾಡುತ್ತೆ, ಬಡವರು ಅಂದರೆ ಯಾರು ಮಾತಾಡಲ್ಲ ಅಂತ. ಅಷ್ಟೇ ನಮ್ಮ ಪರಿಸ್ಥಿತಿ. ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ತಂದೆ ಎಲ್ಲ ಹೋಗಿ, ನಮ್ಮ ಮಕ್ಕಳು ಕಾಣೆಯಾಗಿದ್ದಾರೆ. ಆವಾಗ ನಮ್ಮ ಬಗ್ಗೆ ಯಾರು ಗಮನ ಕೊಟ್ಟರು? ಕೊಟ್ಟಿಲ್ಲ. ಯಾಕಂದರೆ ನಮ್ಮ ಹತ್ರ ಏನೂ ಇಲ್ಲ. ಹಣ ಇದು ದೊಡ್ಡ ರಾಜಕಾರಣಿಯಾಗಿದ್ದರೆ ಕೀರನ್ನು ಕಳಿಸ್ಬೋದು, ಮಾತುಕತೆ ನಡೆಸ್ಬೋದು, ಎಲ್ಲ ಮಾಡ್ಬೋದು. ಏನಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲರಿಗೂ. ಈಗ 1.5 ವರ್ಷ ಬಂದೇ ಇಲ್ಲ ಮನೆಗೆ. ಎಲ್ಲಿ ಸರ್ ಬಂದು ಬರೋಕ್ಕೆ? ಎಲ್ಲಿ ದಾರಿ ಗೊತ್ತಿರುತ್ತೆ ನಮಗೆ? ಈ ಬೆಟ್ಟ ಬಿಟ್ಟು ಆಚೆ ಹೋಗ್ಬಿಟ್ರೆ ಎಲ್ಲಿ ಬರ್ತೀರ? ಗೊತ್ತೇ ಆಗಲ್ಲ. ಕಾಡು ಅಂದರೆ ದೊಡ್ಡದು ಸರ್, ಏನು ಚಿಕ್ಕದೇನೆ. 1 ಎಕರೆ 2 ಎಕರೆ 6,000 ಕಿಲೋಮೀಟ್ರ್ ಅಂತಾರಲ್ಲ, 6,000 ಕಿಲೋಮೀಟ್ರ್. ಇಲ್ಲಿ ನಿಂತ್ಕೊಂಡ್ರೆ ಈ ಕಡೆ 6,000, ಈ ಕಡೆ 6,000, ಈ ಕಡೆ 6,000, ಈ ಕಡೆ 6,000 ಅಂದರೆ ಎಲ್ಲಿಂದ ಎಲ್ಲಿ ಕಂಡು ಹಿಡಿತೀರ ನೀವು? ನಮ್ಮ ಫಾರೆಸ್ಟ್ ಕರ್ನಾಟಕ ತಮಿಳ್ನಾಡು ಸೇರಿಸಿದ್ರೆ 6,000 ಚದರ ಕಿಲೋಮೀಟ್ರ್.
ಕಾಡಿರೋದಷ್ಟು. ಹೆಲಿಕಾಪ್ಟರ್ ಹಿಡ್ಕೊಂಡು ತಿರುಗಿದ್ರಲ್ಲೇ ನೀವು ಒಂದು ವಾರ ಗಂಟಲು ತಿರುಗಬೇಕು ಎಲ್ಲ ಕಡೆ ಹೋಗ್ಬೇಕಾದ್ರೆ. ಮತ್ತು ಎಲ್ಲಿ ನಡ್ಕೊಂಡು ಹೋಗ್ತೀರ ನೀವು? ಯಾವ ಕಡೆಯಿಂದ ಯಾವ ಕಡೆ ಹೋದರೆ ಯಾವ ಊರು ಸಿಗುತ್ತೆ ಅಂತ ಗೊತ್ತಾಗಬೇಕಲ್ಲ, ಆವಾಗ ತಾನೇ ಬರೋಕ್ಕಾಗುತ್ತೆ. ನೀವು ಈ ಕಡೆ ಹೋದ್ರಲ್ಲಿ ಬರೀ ಕಾಡೆ, ಈ ಕಡೆ ಹೋದ್ರಲ್ಲಿ ಬರೀ ಕಾಡೆ ಅಂದರೆ ಎಲ್ಲಿಂದ ಎಲ್ಲಿ ಗಂಟ ಹೋಗ್ತೀರ? ನಾಗಪ್ಪ ಓಡ್ ಬಂದಿರೋದು ಎಲ್ಲಿ ಸರ್? ನಾವು ಇಲ್ಲಿ ಓಡಲ್ಲಿ ಅಲ್ಲಲ್ಲ, ಬಟ್ ಅವ್ರು ಕಾಡಿಂದ ಓಡ್ ಬಂದಿದ್ದಾರೆ. ಕಾಡಿಂದ ಎಸ್ಕೇಪ್ ಆಗಿ ಸಿಟಿಗೆ ಬಂದಿದ್ದಾರೆ. ಸಿಟಿಗೆ ಹೆಂಗೆ ಬಂದಿದ್ದಾರೆ ಸರ್? ಹೆಂಗೆ ಬಂದಿದೆ ಅಂದರೆ ನಾಗಪ್ಪನ ಅವ್ರನ್ನೇ ಜಾಸ್ತಿ ದೂರನೇ ತಗೊಂಡು ಹೋಗಿಲ್ಲ ಅವರು. ಯಾಕಂದ್ರೆ ಇವ್ರ ಕೈಯಲ್ಲಿ ನಡೆಯೋಕೆ ಆಯ್ತಾ ಇಲ್ಲ, ಇವ್ರನ್ನೇ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ಸ್ವಲ್ಪ ಹತ್ರನೇ ಇಟ್ಕೊಂಡಿರ್ತಾರೆ. ಬೆಟ್ಟದಿಂದ ಕಲ್ಲತ್ತಿ ನೋಡಿದ್ರಲ್ಲ ಊರು ಕಾಣುತ್ತೆ, ಅಷ್ಟು ದೂರದಲ್ಲಿ ಇಟ್ಕೊಂಡಿರೋದು ಅವರು. ಆ ಟೈಮಲ್ಲಿ ಇವ್ರು ಏನೋ ಒಂದು ದೇಶ ಹಿಂಗೆ ಹೋದ್ರೆ ಹಿಂಗೆ ಊರು ಸಿಕ್ಕುತ್ತೆ ಅಂತ ಒಂದು ಇದರಲ್ಲಿ ಬಂದ್ಬಿಟ್ಟಾರೆ. ನಿಮಗೆ ಪೊಲೀಸ್ ಟಾರ್ಚರ್ ಆಗಿದೆ? ಯಾರಿಗೆ? ನಮಗೇನು ಪೊಲೀಸ್ ಟಾರ್ಚರ್ ಎಲ್ಲ ಏನಾಗಿಲ್ಲ. ಇಲ್ಲ, ಪೊಲೀಸ್ನವರು ನಮ್ಮನ್ನೇ ಯಾಕೆ ಟಾರ್ಚರ್ ಕೊಡ್ತಾರೆ ಸರ್? ಹೇಳು, ಅವನ ಬಗ್ಗೆ ಮಾಹಿತಿ ಕೊಡು. ಅದು ಒಂದು ಮಾತ್ರ ನಮ್ಮನ್ನು ಮಾಡಿಲ್ಲ. ಸರೆಂಡ್ರ್ ಆಗಿದ್ದೋ ಕಸ್ಟಡಿನ ತಗೊಂಡ್ರು, ಎನ್ಕ್ವೈರ್ ಮಾಡಿದ್ರು, ನಿಮ್ಮ ಥರನೇ ಮಾಡಿದ್ರು ಅಷ್ಟೇ. ನಾವು ಏನು ವಿಷಯ ನಮ್ಗೆ ಗೊತ್ತಿರುತ್ತೋ ಅದನ್ನು ಮಾತ್ರ ಹೇಳೋದು ಅಷ್ಟೇ. ಅವ್ರು ಸ್ಟೇಟ್ಮೆಂಟ್ ತಗೊಂಡ್ರು, ಕೇಸ್ ಹಾಕಿದ್ರು ಅಷ್ಟೇ. ನಮ್ಮನ್ನೇನು ಓಡೋದು ಚಿತ್ರಹಿಂಸೆ ಮಾಡಿ ಅದು ಹೇಳಿ ಇದು ಹೇಳಿ ಅಂತೆಲ್ಲ ಯಾರು ಕೇಳಿದ್ರು. ಥರ್ಡ್ ಡಿಗ್ರಿ ಅದೆಲ್ಲ ಏನಿಲ್ಲ? ಏನು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅವೆಲ್ಲ ಏನಿಲ್ಲ? ಯಾವುದೂ ಇಲ್ಲ. ನಾವು ಮುಖ್ಯಮಂತ್ರಿ ಹತ್ರನೇ ಕೇಳಿರೋದು ಅದೇ. ನಮಗೆ ತೊಂದರೆ ಕೊಡಬಾರ್ದು, ನಮ್ಮ ಜೀವಕ್ಕೆ ಗ್ಯಾರಂಟಿ, ಇದು ಎರಡು ಮಾತ್ರ ಇರಬೇಕು ನಮ್ಗೆ ಅಷ್ಟೇ. ಕೇಸ್ ಹೆವಿ ಟಾರ್ಚರ್ ಆಗಿದೆ. ಏನು ಸಿದ್ಧನಿಗೆ ಟಾರ್ಚರ್ ಆಗಿರೋದಲ್ಲ ಬಿಡಿ ಸರ್. ಅವನ್ನ ಮುಂಚೆನೇ ಯಾವುದ್ಯಾವುದೋ ಕೇಸಲ್ಲೆಲ್ಲ ಸಿಕ್ಕಿ ಏನೇನೋ ಆಗಿದೆ. ನಮ್ಮ ಥರ ಅಲ್ಲ, ಅವನೇನು ಹೋಗಿಲ್ಲ, ಅವನದೇ ಬೇರೆ ಅವನ ವಿಚಾರಣೆ. ಅವ್ನು ಬೇರೆ ಕೇಸಲ್ಲಿ ಲಾಕಪ್ಲಿದ್ದು ಎಸ್ಕೇಪ್ ಆಗಿ ಅವನು ಹೋಗಿ ವೀರಪ್ಪನ ಹತ್ರ ಸೇರ್ಕೊಂಡಿರೋದು. ನಾವು ಅಂಥದ್ದೇನು ತಪ್ಪು ಮಾಡಿ ಹೋಗಿಲ್ಲ. ಅವನು ಆನೆ ಯಾವುದೋ ಕೇಸಲ್ಲಿ ಲಾಕಪ್ಲಿದ್ದು ಎಸ್ಕೇಪ್ ಆಗಿ ಹೋಗಿ ವೀರಪ್ಪನ ಜೊತೆಲಿ ಸೇರಿರೋದು. ಅವ್ರು ಫಾರೆಸ್ಟ್ ಗಾರ್ಡ್ ಅವನ ಕಾಲದಲ್ಲಿ ಒಂದು ವಾಚರ್ ಅಂತ ಹೇಳ್ತಾನೆ, ಅದೇನೋ ಅಷ್ಟೊಂದು ಮಾಹಿತಿ ನಮ್ಗೆ ಪಕ್ಕ ಗೊತ್ತಿಲ್ಲ. ಅವು ಸಿದ್ಧ ನಮಗೆಲ್ಲ ಟಚ್ಚೇ ಇಲ್ಲ ಸರ್. ನಮ್ಗೆ ಕಾಡೊಳಗೆ ನೋಡಿದ್ದೀವಿ ಸಿದ್ಧನ ಅಷ್ಟೇ. ಸಿದ್ಧ ಎಲ್ಲಿ ನಮಗೆ ಟಚ್ ಇದ್ದಾನೆ? ನಾವಿರೋದು ಇಲ್ಲಿ, ಅವನಿರೋದು ಹಂಗೆ ತಾಳವಾಡಿ. ಅದೇ ಈ ಪರಿಸ್ಥಿತಿ ಏನಂದ್ರೆ ನಾವು ಮುಂಚೆನೇ ನಿಮ್ಗೆ ಕೇಳಿದ್ದೀವಿ, ನಮ್ಮ ಪರಿಸ್ಥಿತಿ ಹಿಂಗಿದೆ. ಯಾವುದು ಈ ಸಮಾಜದಲ್ಲಿ ಕೂಲಿ ಕೆಲಸ ಹೋಯ್ತಾ ಇದ್ದೀವಲ್ಲ, ಅದು ಬಿಟ್ಟು ಇಲ್ಲಿ ಇರೋ ಜಮೀನಲ್ಲಿ ಏನಾದರೂ ಇಷ್ಟು ಬಂಡವಾಳ ಹಾಕ್ಬಿಟ್ಟು ಇದನ್ನು ಮಾಡೋಣ, ಇದರಿಂದ ಒಂದು ಇಷ್ಟು ತೆಗೆದು ಒಂದು ಇದರಲ್ಲಿ ಮಾಡ್ಕೊಂಡು ಆರಾಮಾಗಿ ಇರೋಣ ಕೂಡ ಅಷ್ಟಕ್ಕೂ ಕೂಡ ಪರಿಸ್ಥಿತಿ ಇಲ್ಲ. ಅಂಥ ಪರಿಸ್ಥಿತಿಲಿ ಇದ್ದೀವಿ ಈಗ. ಎಲ್ರಿಗೂ ನಮಸ್ಕಾರ. ನಾವು ಹೇಳೋದೇನೆಂದರೆ, ಈ 18 ವರ್ಷ ಈ ವೀರಪ್ಪನ್ ಈ ಕೇಸಿಂದ ಮತ್ತು ಈ ಸೆರೆವಾಸದಿಂದ ತುಂಬ ನೊಂದ್ಕೊಂಡು ಈಗ ಒಳ್ಳೆ ಒಂದು ಜೀವನ ಮಾಡೋಕ್ಕೂ ಒಂದು ಹಣ ಪರಿಸ್ಥಿತಿ ತುಂಬ ಕಷ್ಟದಿಂದ ಇರೋದ್ರಿಂದ ನನ್ನ ಜೀವನಕ್ಕಾಗಿ ಯಾವುದಾದ್ರು ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಯಾವುದಾದ್ರು ಒಂದು ಹಣ ಯಾವುದಾದ್ರು ಒಂದು ರೀತಿಯಲ್ಲಿ ಸಪೋರ್ಟ್ ಕೊಟ್ಟರೆ ನಾವೇನೋ ಒಂದು ಇರೋ ಜಮೀನಲ್ಲಿ ಒಂದು ತರಕಾರಿ ಅದು ಇದು ಏನಾದರೂ ಒಂದಷ್ಟು ಹಾಕ್ಕೊಂಡು ಒಂದು ಬೆಳೆ ಹಾಕ್ಕೊಂಡು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.